ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಪ್ರತಿ ವರ್ಷ ಸೌಹಾರ್ದ ಸಹಕಾರಿ ನಿರ್ದೇಶಕರುಗಳಿಗಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು 2 ದಿನಗಳ ಆಡಳಿತ ಪರಿಣತಿ ತರಬೇತಿ ಕಾರ್ಯಕ್ರಮದ ಮೊದಲನೇ ದಿನದ ಮೊದಲನೇ ಉಪನ್ಯಾಸವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಸನ್ಮಾನ್ಯ ಎಚ್.ಎಸ್. ನಾಗರಾಜಯ್ಯ ಸಾಹೇಬರವರು ಆಗಮಿಸಿದ್ದಾರೆ. ಶ್ರೀಯುತ ಎಚ್.ಎಸ್. ನಾಗರಾಜಯ್ಯ ಸಾಹೇಬರವರು ಸಹಕಾರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿ, ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ, ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ, ಅಪರ ನಿಬಂಧಕರಾಗಿ, ಅಡಿಷನಲ್ ರಿಜಿಸ್ಟ್ರಾರ್ ಆಗಿ ಅನೇಕ ಹುದ್ದೆಗಳಲ್ಲಿ ಬ್ಯಾಂಕಿನ MD ಆಗಿರ್ಬೋದು, ಅಪೆಕ್ಸ್ ಬ್ಯಾಂಕ್ ಸೆಕ್ರೆಟರಿ ಕೂಡ ಆಗಿ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಹೆಚ್ಚಿನ ಅನುಭವ ಉಳ್ಳವರು. ನಮ್ಮ ಸೌಹಾರ್ದ ಸಹಕಾರಿ ಜೊತೆಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಕೂಡ ಹೊಂದಿರತಕ್ಕಂಥವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ನಾವು ಕರೆದಾಗ ಅವರು ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮ ಜೊತೆಗೆ ಬಂದು ನಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ಪರಿಣಿತಿ ಮತ್ತು ವ್ಯವಹಾರ ಅಭಿವೃದ್ಧಿ ಅಂದರೆ ಆಡಳಿತದಲ್ಲಿ ಯಾವ ರೀತಿ ನೀವು ಎಕ್ಸ್ಪರ್ಟೈಸೇಷನ್ ಆಗಬೇಕು ಮತ್ತು ವ್ಯವಹಾರವನ್ನು ಯಾವ ರೀತಿ ವರ್ಷದಿಂದ ವರ್ಷಕ್ಕೆ ನೀವು ಅಭಿವೃದ್ಧಿ ಹೊಂದ್ತಾ ಹೋಗಬೇಕು ಅಂತಕ್ಕಂಥದ್ದು ಇರೋದೇ ಮೂಲಭೂತವಾಗಿ ನಮ್ಮ ಸಹಕಾರ ಸಂಘಗಳಿಗೆ ಅದೇ ಬೇಕಾಗಿರ್ತಕ್ಕಂಥದ್ದು. ಅಂದರೆ ಆಡಳಿತದಲ್ಲಿ ಪರಿಣಿತಿಯನ್ನು ಪಡ್ಕೊಬೇಕು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಾಗಿರ್ತಕ್ಕಂಥವ್ರು. ಮತ್ತು ಯಾವ ಉದ್ದೇಶಕ್ಕೆ ಸಂಸ್ಥೆಗಳನ್ನು ನೀವು ಹುಟ್ಟಾಕಿದ್ದೀರಿ ಆ ಸಂಸ್ಥೆಗಳ ಒಂದು ವಹಿವಾಟು ಟರ್ನೋವರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗಬೇಕು. ಆಗ ಮಾತ್ರ ಲಾಭ ಗಳಿಸೋದಕ್ಕೆ ಸಾಧ್ಯತೆ ಹೊರತು ಇನ್ಯಾವುದೇ ರೀತಿಯಿಂದ ನಾವು ಮೀಟರ್ ಬಡ್ಡಿ ಹಾಕಿ ಅಥವಾ ಬೇರೆ ರೀತಿಯಾಗಿ ಶೋಷಣೆ ಮಾಡಿ ನಾವು ಲಾಭ ಗಳಿಸೋಕೆ ಸಾಧ್ಯ ಇಲ್ಲ. ನಮ್ಮ ಸದಸ್ಯರುಗಳು ನಮ್ಮ ಮಾಲೀಕರವರು. ಸೊ ಆ ಒಂದು ದೃಷ್ಟಿಯಿಂದಲೇ ಈ ಒಂದು ಆಡಳಿತದಲ್ಲಿ ಯಾವ ರೀತಿ ಪರಿಣಿತಿ ಹೊಂದಬೇಕು ಮತ್ತು ವ್ಯವಹಾರವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಆಗಬೇಕಾದ್ರೆ ಮುಖ್ಯವಾಗಿ ಸಂಸ್ಥೆನಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಬೇಕು. ದಟ್ ಈಸ್ ಫೈನಾನ್ಷಿಯಲ್ ಡಿಸಿಪ್ಲೈನ್ ಅಂತ ಕರಿತೀವಿ. ಆ ವಿಷಯದ ಬಗ್ಗೆ ನಾನು ತಮ್ಮೊಡನೆ ವಿಷಯವನ್ನು ಹಂಚ್ಕೊಳ್ತಾ ಇರೋದು. ಆರ್ಥಿಕ ಶಿಸ್ತು ಅಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಸಂಸ್ಥೆನಲ್ಲಿ ಯಾವ ರೀತಿ ಇರಬೇಕು. ಆರ್ಥಿಕ ಶಿಸ್ತಿದ್ರೆ ಎಲ್ಲ ರೀತಿಯಾಗಿ ಇದ್ದಕ್ಕಂಥ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ ಸಂಸ್ಥೆ. ಆರ್ಥಿಕದಲ್ಲಿ ಶಿಸ್ತಿಲ್ಲ ಅಂತಂದ್ರೆ ನೀವೆಷ್ಟೇ ಸಂಪನ್ಮೂಲ ಇರಲಿ, ನಿಮ್ಮಲ್ಲಿ ಡೆಪಾಸಿಟ್ ಇರಲಿ ಅಥವಾ ಮಾನವ ಸಂಪನ್ಮೂಲತೆ ಇರಲಿ, ಏನೇ ಇದ್ರೂ ಅದು ಲೆಕ್ಕಕ್ಕೆ ಬರೋದಿಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನಿಮ್ಮ ವ್ಯವಹಾರದಲ್ಲಿ ಮತ್ತು ನಿಮ್ಮ ಆಡಳಿತದಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಬೇಕು. ಅಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ಯಾಕೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ನಮ್ಮ ಬ್ಯಾಂಕ್ಗಳಲ್ಲಿ, ಸೊಸೈಟಿಗಳಲ್ಲಿ ಅತ್ಯವಶ್ಯಕ ಅಂತಂದ್ರೆ ನಾವು ಮಾಡ್ತಕ್ಕಂಥ ಬಿಸ್ನೆಸ್ ವ್ಯಾಪಾರ ಮತ್ತು ವಹಿವಾಟು, ಬ್ಯಾಂಕಿಂಗ್ ಬಿಸ್ನೆಸ್ ಆಗಿರ್ಬೋದು, ಕ್ರೆಡಿಟ್ ಬಿಸ್ನೆಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಡೆಪಾಸಿಟ್ ಆಗಿರ್ಬೋದು, ಲೆಂಡಿಂಗ್ ಆಗಿರ್ಬೋದು, ಇವೆಲ್ಲನೂ ಆರ್ಥಿಕ ಶಿಸ್ತಿನಿಂದ ಕೂಡಿರಬೇಕು. ಹೌದಾಯ್ತು. ಯಾಕೆಂತಂದ್ರೆ ನಮ್ಮ ಸಹಕಾರ ಸಂಸ್ಥೆಗಳು ಅಂತಂದ್ರೆ ನಾವು ಹುಣಸೆ ಬೀಜದ ವ್ಯಾಪಾರ ಮಾಡ್ತಾ ಇಲ್ಲ. ಸಹಕಾರ ಸಂಸ್ಥೆಗಳಲ್ಲಿ ಸದಸ್ಯರ ಶೇರ್ ಇರ್ತದೆ, ಸದಸ್ಯರ ಠೇವಣಿ ಇರ್ತದೆ, ಸಾಲವನ್ನು ನೀಡ್ತೀರಿ, ರಿಕವರಿ ಮಾಡ್ತೀರಿ, ಹೆಚ್ಚುವರಿ ಇರೋದನ್ನ ಲಾಭದಾಯಕವಾಗಿ ಹೂಡಿಕೆ ಮಾಡ್ತೀರಿ. ಗೊತ್ತಾಯ್ತಾ? ಈ ಎಲ್ಲ ಚಟುವಟಿಕೆಗಳು. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಒಬ್ಬರು ಸೊಸೈಟಿಯವರು ತಮ್ಮ ಸೊಸೈಟಿನ ಪರಿಚಯ ಮಾಡ್ಕೊಂಡಾಗ ಹೇಳಿದ್ರು, ಈಗ ನಾವು ಶಾಲೆನೂ ಸಹ ನಡೆಸ್ತಾ ಇದ್ದೀವಿ, ಬೇರೆ ಡೈರಿನೂ ಸಹ ನಡೆಸ್ತಾ ಇದ್ದೀವಿ. ಹೀಗೆ ಹಲವಾರು ಚಟುವಟಿಕೆಗಳಿಂದ ಕೂಡಿರಬೇಕು ಸಹಕಾರ ಸಂಘ ಅಂದ್ರೆ. ಸೊ ಆ ಒಂದು ದೃಷ್ಟಿಯಿಂದ ಇವೆಲ್ಲ ವ್ಯವಹಾರಗಳು ಆರ್ಥಿಕ ಶಿಸ್ತಿನಿಂದ ಕೂಡಿದ್ರೆ ಮಾತ್ರ ಆ ಸಂಘ ಉತ್ತರೋತ್ತರವಾಗಿ ಬೆಳವಣಿಗೆ ಆಗ್ತದೆ. ಇಲ್ಲ ಇದ್ರೆ ಅದು ಕ್ಷೀಣಿಸ್ತಾ ಹೋಗ್ತಾ ಇರ್ತದೆ. ನಿಮ್ಮಲ್ಲಿ ಎಷ್ಟೇ ಸಂಪನ್ಮೂಲ ಇರಲಿ, ಎಷ್ಟೇ ಡೆಪಾಸಿಟ್ ಇರಲಿ, ಏನೇ ವ್ಯವಹಾರ ಇರಲಿ, ಅದು ಕ್ಷೀಣಿಸ್ತಾ ಹೋಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರನೇ ಆರ್ಥಿಕ ಶಿಸ್ತು ಅನ್ನೋದನ್ನ ಬಹಳ ಪ್ರಮುಖವಾಗಿ ಗಮನದಲ್ಲಿಟ್ಕೊಂಡು ಆಡಳಿತ ಮಂಡಳಿಯವರು, ಯಾಕೆ ಆಡಳಿತ ಮಂಡಳಿಯವರು ಅಂತ ನಾನು ಒತ್ತಿ ಹೇಳ್ತೀನಿ ಅಂತಂದ್ರೆ, ಸಹಕಾರ ಸಂಘ ಅಂತಂದ್ರೆ 4 ವರ್ಗಗಳನ್ನು ಕೂಡಿರ್ತಕ್ಕದ್ದು. ಒಂದು ಸದಸ್ಯರ ವರ್ಗ ಅಂದ್ರೆ ಮೆಂಬರ್ಸ್. ಮೆಂಬರ್ಸ್ ಇಂದ ಇದ್ರೆ ಸೊಸೈಟಿಗಳಿಲ್ಲ. ಮೆಂಬರ್ಸ್ ಆರ್ ಅವರ್ ಬ್ಯಾಕ್ ಬೋನ್. ನಮ್ಮ ಸಂಸ್ಥೆಗಳ ಬೆನ್ನೆಲುಬಿದಾಗೆ ಸದಸ್ಯರ ವರ್ಗ ಒಂದು. ಸದಸ್ಯರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಆಡಳಿತ ಮಂಡಳಿ. ಮೊದಲು ಕಮಿಟಿ ಅಂತ ಕರಿತಿದ್ವಿ, ಇವಾಗ ಸಮಿತಿ ಅನ್ನಂಗಿಲ್ಲ, ಆಡಳಿತ ಮಂಡಳಿ ಅಥವಾ ನಿರ್ದೇಶಕ ಮಂಡಳಿ ಅಂತ ಕರಿಬೇಕು. ಸೊ ಹಾಗಾಗಿ ಈ ನಿರ್ದೇಶಕ ಮಂಡಳಿಯ ಪಾತ್ರ ಬಹಳ ಮಹತ್ವವಾಗಿರ್ತಕ್ಕದ್ದು. ಯಾಕೆಂದ್ರೆ ಸದಸ್ಯರನ್ನ ನಾವು ಒಟ್ಟುಗೂಡಿಸ್ತಕ್ಕದ್ದು ವರ್ಷಕ್ಕೊಂದ್ಸತಿ ಜನರಲ್ ಬಾಡಿನಲ್ಲಿ, ಒಂದೇ ಪ್ಲಾಟ್ಫಾರ್ಮ್ ಅವರಿಗೆ ವರ್ಷಕ್ಕೊಂದ್ಸತಿ ಅವರ ಒಂದು ಸಲಹೆ ಸೂಚನೆ ಕೊಡ್ತಕ್ಕದ್ದು, ಮಾರ್ಗದರ್ಶನ ಕೊಡ್ತಕ್ಕದ್ದು, ಚರ್ಚೆ ಮಾಡ್ತಕ್ಕದ್ದು ವರ್ಷಕ್ಕೊಂದಾವರ್ತಿ ವಾರ್ಷಿಕ ಮಹಾಸಭೆಯಲ್ಲಿ. ಅವರು ಪ್ರತಿ ತಿಂಗಳು, ಪ್ರತಿ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಈ 13 ಜನ
ನಿರ್ದೇಶಕ ಮಂಡಳಿ 13 ಇರ್ಬೋದು, 15 ಇರ್ಬೋದು, 17 ಇರ್ಬೋದು, ಅವರ ಕಾರ್ಯವ್ಯಾಪ್ತಿ ತಕ್ಕಂತೆ. ಗೊತ್ತಾಯ್ತಾ? ನಿರ್ದೇಶಕ ಮಂಡಳಿ 2ನೇ ವರ್ಗ. ನಿರ್ದೇಶಕರಿಂದ ಆಯ್ಕೆಯಾಗಿರ್ತಕ್ಕಂಥವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇದು 3ನೇ ವರ್ಗ. ಅವ್ರನ್ನ ನಾವು ಪದಾಧಿಕಾರಿಗಳು ಅಂತ ಕರಿತೀವಿ, ಆಫೀಸ್ ಬೇರರ್ ಅಂತ ಕರಿತೀವಿ, ಪದಾಧಿಕಾರಿಗಳು. ಯಾಕೆಂದ್ರೆ 13 ಜನ ನಿರ್ದೇಶಕರು, 15 ಜನ ನಿರ್ದೇಶಕರಿರಲಿ, 17 ಇರಲಿ, ದಿನ ಸಂಘಕ್ಕೆ ಬಂದು ಕೂತ್ಕೊಂಡು ಅವರು ಆಡಳಿತ ನಡೆಸಕ್ಕಾಗೋದಿಲ್ಲ. ಅವ್ರ ಪರವಾಗಿ ಒಬ್ರು ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು ಇರ್ತಾರೆ. ಡೇ ಟು ಡೇ ಬಿಸ್ನೆಸ್ ಅಂದ್ರೆ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ನೋಡ್ಕೊಳ್ತಕ್ಕದ್ದು, ಸಿಬ್ಬಂದಿಗೆ ಸೂಕ್ತ ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಸೂಚನೆಗಳು ಕೊಡ್ತಕ್ಕದ್ದು, ಮೇಲ್ವಿಚಾರಣೆ ಮಾಡೋದಕ್ಕೆ ಈ ಅಧ್ಯಕ್ಷರು ಅಂತಕ್ಕಂಥದ್ದು ಇರಲೇಬೇಕು. ಪದಾಧಿಕಾರಿ 3ನೇದು. 4ನೇದು ಸಿಬ್ಬಂದಿ ವರ್ಗ, ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಅವರ ಅಧೀನ ಸಿಬ್ಬಂದಿ. ಸೊ ಈ 4 ವರ್ಗಗಳೇನಿವೆ, ಒಂದು ಕಟ್ಟಡಕ್ಕೆ 4 ಪಿಲ್ಲರ್ಗಳಿದ್ದಾಗೆ, ಆಧಾರ ಸ್ತಂಭಗಳು. ಸೊ ಹಾಗಾಗಿ ಈ 4 ವರ್ಗಗಳು ಸಹ ತಮಗೆ ಬೈಲಾದಲ್ಲಿ, ಕಾಯ್ದೆನಲ್ಲಿ, ರೂಲ್ಸ್ ಅಲ್ಲಿ, ನಿಯಮದಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನಿದೆ, ಆ ಅಧಿಕಾರಗಳನ್ನ ಅವರು ಅರ್ಥಕೊಂಡು ತಿಳ್ಕೊಂಡು ಅದನ್ನ ಅವರು ಅನುಷ್ಠಾನಗೊಳಿಸಿದ್ರೆ ಸಂಘ ಲಾಭದಾಯಕವಾಗಿ ಮತ್ತು ಒಂದು ಗೌರವಯುತವಾಗಿ ಸಂಘ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತಕ್ಕದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಸಹಕಾರ ಸಂಸ್ಥೆಗಳಲ್ಲಿ ಈ ಆರ್ಥಿಕ ಶಿಸ್ತನ್ನ ತರಬೇಕಾದ್ರೆ ಆಡಳಿತ ಮಂಡಳಿಯವರ ಪಾತ್ರ ಏನು ಅಂತಕ್ಕಂಥದ್ದು. ರೋಲ್ ಆಫ್ ಡೈರೆಕ್ಟರ್ಸ್ ಇನ್ ಕೀಪಿಂಗ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್, ಅಂದ್ರೆ ಸಹಕಾರ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತನ್ನ ಕಾಪಾಡೋದ್ರಲ್ಲಿ, ಆರ್ಥಿಕ ಶಿಸ್ತನ್ನ ಅನುಪಾಲನೆ ಮಾಡೋದ್ರಲ್ಲಿ ಆಡಳಿತ ಮಂಡಳಿಯವರ ಪಾತ್ರ ಏನು ಅಂತಕ್ಕಂಥದ್ದು. ಆಡಳಿತ ಮಂಡಳಿಯವರು ಅಂದ್ರೆ ತಮಗೆ ಗೊತ್ತಿದೆ ಯಾರ್ಯಾರು ಇರ್ತಾರೆ ಅಂತ ಅಂದ್ಬಿಟ್ಟು. ಆಡಳಿತ ಮಂಡಳಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ, ಮತ್ತಿನ್ಯಾರು ಇರ್ತಾರೆ? ಮುಖ್ಯ ಕಾರ್ಯನಿರ್ವಾಹಕ. ಸಿಇಒ ಅಲ್ಲ, ಸಿಇಒ ಅಂತ ಹೇಳ್ಬಾರ್ದು, ಸಿಇ, ಚೀಫ್ ಎಕ್ಸಿಕ್ಯೂಟಿವ್. ಮುಖ್ಯ ಕಾರ್ಯನಿರ್ವಾಹಕ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಲ್ಲ, ಮುಖ್ಯ ಕಾರ್ಯನಿರ್ವಾಹಕ ಡೆಫಿನೇಷನ್ ಇರೋದು ನಮ್ಮ ಕಾಯ್ದೆನಲ್ಲಿ. ಗೊತ್ತಾಯ್ತಾ? ಸೊ ಅದರಿಂದ ಆಡಳಿತ ಮಂಡಳಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂತೆ ನಿರ್ದೇಶಕ ಮಂಡಳಿ, ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ. ಮುಖ್ಯ ಕಾರ್ಯನಿರ್ವಾಹಕ ಯಾಕೆ ನಾವು ನಿರ್ದೇಶಕರು ಅಂತ ಕರಿತೀವಿ? ಅವ್ರು ಯಾಕೆ ನಿರ್ದೇಶಕರಾಗಿರ್ಬೇಕು ಆಡಳಿತ ಮಂಡಳಿನಲ್ಲಿ? ಏನೋ ಒಂದು ರೀಸನ್ ಇರಬೇಕಲ್ಲ, ಯಾಕೆ ಮುಖ್ಯ ಕಾರ್ಯನಿರ್ವಾಹಕರನ್ನು ಡೈರೆಕ್ಟರ್ ಅಂತ ಪರಿಗಣಿಸಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಆಡಳಿತ ಮಂಡಳಿನಲ್ಲಿ ಅಧ್ಯಕ್ಷರಾಗ್ಲಿ, ಉಪಾಧ್ಯಕ್ಷರಾಗ್ಲಿ, ನಿರ್ದೇಶಕರಾಗ್ಲಿ, ಇವರೆಲ್ಲರೂ ನಿಮ್ಮ ಸಂಘದಲ್ಲಿ ಷೇರುದಾರರಾಗಿರ್ಬೇಕು. ಷೇರುದಾರರಾಗಿದ್ರೆ ತಾನೇ ಅವರು ಮುಂದೆ ಚುನಾವಣೆಯಲ್ಲಿ ನಿಂತ್ಕೊಂಡು ನಿರ್ದೇಶಕರಾಗೋದಕ್ಕೆ ಅವಕಾಶ ಇರೋದು, ಹೌದು ಅಲ್ವಾ? ಆದ್ರೆ ಮುಖ್ಯ ಕಾರ್ಯನಿರ್ವಾಹಕ ನಿಮ್ಮಲ್ಲಿ ಷೇರುದಾರರಾಗಿದ್ದಾರಾ? ಇಲ್ಲ. ಮತ್ತೆ ಅದ ಹೆಂಗೆ ಅವರು ಡೈರೆಕ್ಟರ್ ಆಗ್ಬಿಟ್ರು? ಡೈರೆಕ್ಟರ್ ಅಂತ ಯಾಕೆ ಕರಿತೀವಿ ಅವ್ರನ್ನ? ಕಾರಣ ಇಷ್ಟೇನೆ, ಕಾಯ್ದೆನಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಯ್ದೆನಲ್ಲಿ. ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆ ಅಥವಾ ನಮ್ಮ ಹಳೆಯ ಕಾಯ್ದೆ ಏನಿದೆಯಲ್ಲ, ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್, ಅದರಲ್ಲೂ ಅವಕಾಶ ಇದೆ. ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥವರು ಆಡಳಿತ ಮಂಡಳಿಯ ನಿರ್ದೇಶಕರು ಅಂತ ಪರಿಗಣಿಸಬೇಕು ಅಂತ ಕಾಯ್ದೆನಲ್ಲೂ ಮಾಡಿದ್ದಾರೆ. ಕಾಯ್ದೆನಲ್ಲಿ ಇದ್ದ ಮೇಲೆ ಬೈಲಾದಲ್ಲೂ ಸಹ ನಾವು ಅಳವಡಿಸ್ಕೊಂಡಿದ್ದೀವಿ, ನಮ್ಮ ಒಂದು ಉಪನಿಯಮದಲ್ಲೂ ಸಹ ಅಳವಡಿಸ್ಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥವರು ಆಡಳಿತ ಮಂಡಳಿ ಸಭೆಯನ್ನ ಕರಿಬೇಕು. ಅವ್ರು ಬಿಟ್ಟು ಬೇರೆ ಇನ್ಯಾರಾದ್ರೂ ಕರೀತಾರ? ಇಲ್ಲ. ಅಧ್ಯಕ್ಷ ಜೊತೆನಲ್ಲಿ ಸಮಾಲೋಚನೆ ಮಾಡಬೇಕು. ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥವರು ಯಾವುದೇ ಆಡಳಿತ ಮಂಡಳಿ ಸಭೆಯನ್ನ ಅಥವಾ ಇದನ್ನ ಕರಿಬೇಕು ಅಂತಂದ್ರೆ ಮುಂಚಿತವಾಗಿ ಅವರ ಪೂರ್ವ ಅನುಮತಿ ಅವ್ರನ್ನ ಕನ್ಸಲ್ಟ್ ಮಾಡಬೇಕು. ಸರ್, ನೀವು ಯಾವಾಗ ಫ್ರೀ ಇರ್ತೀರಿ, ಯಾವತ್ತೊಂದು ದಿವಸ ಆಡಳಿತ ಮಂಡಳಿ ಸಭೆ ಇಟ್ಕೊಳ್ಳೋಣ, ಎಷ್ಟು ಗಂಟೆಗೆ ಇಟ್ಕೊಳ್ಳೋಣ, ಎಲ್ಲಿ, ಅಜೆಂಡಾ ಏನು, ಕಾರ್ಯಸೂಚಿ ಏನು, ಈ 4 ಅವ್ರ ಜೊತೆನಲ್ಲಿ ಚರ್ಚೆ ಮಾಡಿಬಿಟ್ಟು ಅವರ ಒಂದು ಅಪ್ಪಣೆ ಮೇರೆಗೆ ಅವರು ಆಡಳಿತ ಮಂಡಳಿ ಸಭೆಯನ್ನ ಇವರೇ ಕರೀಬೇಕು. ಮುಖ್ಯ ಕಾರ್ಯನಿರ್ವಾಹಕರಾಗಿರೋರೆ ನೋಟಿಸ್ ಕೊಟ್ಟು ಅವರ ಒಂದು ಸೀಲ್ ಅಂಡ್ ಸಿಗ್ನೇಚರ್ ಅಲ್ಲೇನೆ ನೋಟಿಸ್ ಹೋಗ್ಬೇಕು ಎಲ್ಲ ಡೈರೆಕ್ಟರ್ಗಳಿಗೆ. ಆ ನೋಟಿಸನ್ನು ಅಧ್ಯಕ್ಷರಾಗ್ಲಿ, ಉಪಾಧ್ಯಕ್ಷರಾಗ್ಲಿ ಅಥವಾ ಅವ್ರ ಕೈ ಕೆಳಗಡೆ ಇರ್ತಕ್ಕಂಥ ಕ್ಲರ್ಕ್ ಆಗಲಿ, ಮ್ಯಾನೇಜರ್ ಆಗಲಿ ಕೊಡಂಗಿಲ್ಲ. ಸಂಘದಲ್ಲಿ ನಾವು ಯಾರನ್ನ ಜನರಲ್ ಮ್ಯಾನೇಜರ್ ಅಂತಲೋ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಂತಲೋ ಅಥವಾ ಮ್ಯಾನೇಜರ್ ಅಂತ ನೀವೇನು ಕರಿತೀರಿ, ಅವರೇನೇ ಈ ಆಡಳಿತ ಮಂಡಳಿ ಸಭೆಯನ್ನ ಕರೀಬೇಕು. ಒಂದನೇದು. ಎರಡನೇದು, ಪ್ರತಿಯೊಂದು ಆಡಳಿತ ಮಂಡಳಿ ಸಭೆನಲ್ಲೂ ಸಹ ಅವರು ಭಾಗವಹಿಸಬೇಕು. ಮುಖ್ಯ ಕಾರ್ಯನಿರ್ವಾಹಕರಿಲ್ದೇನೆ ನೀವು ಸಭೆ ನಡೆಸಿದ್ದೀರಾ? ಆಡಳಿತ ಮಂಡಳಿ ಸಭೆ ನಡೆಸಿದ್ದೀರಾ?
ಇಲ್ಲ, ಅವ್ರು ಇರಲೇಬೇಕು. ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಆಡಳಿತ ಮಂಡಳಿ ಸಭೆಯ ತೀರ್ಮಾನಗಳನ್ನ, ನಡವಳಿಕೆ ಏನಿದೆ ಅದನ್ನ ಅವರೇ ದಾಖಲು ಮಾಡಬೇಕು, ರೆಕಾರ್ಡ್ ಮಾಡಬೇಕು ಮಿನಿಟ್ ಬುಕ್ಕಲ್ಲಿ, ರೆಸೊಲ್ಯೂಷನ್ ಬುಕ್ಕಲ್ಲಿ. ಅಧ್ಯಕ್ಷರು ಮಾಡಂಗಿಲ್ಲ, ಮುಖ್ಯ ಕಾರ್ಯನಿರ್ವಾಹಕರೇ ಮಾಡಬೇಕು. ಮಾಡಿದ್ಮೇಲೆ ಸಭಾಧ್ಯಕ್ಷರು ಯಾರು, ಅವತ್ತಿನ ಸಭೆಯ ಅಧ್ಯಕ್ಷರು ಯಾರು ವಹಿಸಿರ್ತಾರೆ, ಅಧ್ಯಕ್ಷರು ವಹಿಸಿರ್ಬೋದು, ಅಥವಾ ಅಧ್ಯಕ್ಷರ ಗೈರು ಹಾಜರಿನಲ್ಲಿ ಉಪಾಧ್ಯಕ್ಷರು ವಹಿಸಿರ್ಬೋದು, ಅಥವಾ ಅವ್ರ ಗೈರು ಹಾಜರಿನಲ್ಲಿ ಮತ್ತೊಬ್ಬರು ನಿರ್ದೇಶಕರು ವಹಿಸಿರ್ಬೋದು. ಸೊ ಹಾಗಾಗಿ ಸಭಾಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಇಬ್ಬರೂ ಸಹ ಏನ್ ತೀರ್ಮಾನ ತಗೊಂಡಿರ್ತಾರೆ, ಅವತ್ತಿನ ಮೀಟಿಂಗಿನ ಒಂದು ರೆಸೊಲ್ಯೂಷನ್ ಏನಾಗಿರ್ತದೆ ಕೊನೆಯಲ್ಲಿ ಅವರು ದೃಢೀಕರಿಸಬೇಕು. ಇಬ್ರು ಸೈನ್ ಮಾಡೋದ್ರ ಮುಖಾಂತರ ಸಭಾಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಅದನ್ನು ದೃಢೀಕರಿಸಬೇಕು. ಸಿಗ್ನೇಚರ್ ಅಟೆಸ್ಟ್ ಮಾಡಿದ್ರೆ ಅದು ದೃಢೀಕರಣ ಆಗಿದೆ, ಅದು ಸರ್ಟಿಫೈ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕರು ಸಹ ಒನ್ ಆಫ್ ದಿ ಡೈರೆಕ್ಟರ್, ಆದರೆ ಅವರು ಚುನಾವಣೆಯಲ್ಲಿ ಆಯ್ಕೆ ಆಗುವಂಥವ್ರಲ್ಲ. ಮಹಿಳಾ ಪ್ರಕಾರ ಮತ್ತು ಕಾಯ್ದೆ ಪ್ರಕಾರ ಅವರನ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಅಂತ ಪರಿಗಣಿಸಿರ್ತಕ್ಕದ್ದು ಒಂದನೇದು. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಯಾವುದೇ ವೋಟಿಂಗ್ ರೈಟ್ ಇಲ್ಲ, ಮತದಾನ ಚಲಾವಣೆ ಮಾಡ್ತಕ್ಕಂಥ ಹಕ್ಕಿಲ್ಲ. ಇದೆಯಾ? ಇಲ್ಲ. ಮತ್ತೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಕ್ ಬರೋದಿಲ್ಲ, ಕಂಟೆಸ್ಟ್ ಮಾಡಕ್ ಬರೋದಿಲ್ಲ. ಎರಡು. ಮೂರನೇದೇನಪ್ಪ ಅಂತಂದ್ರೆ ನೀವು ಆಡಳಿತ ಮಂಡಳಿ ಸಭೆ ನಡೆಸ್ತಿರಲ್ಲ, ಆಡಳಿತ ಮಂಡಳಿ ಸಭೆ ನಡೆಸಬೇಕಾದ್ರೆ ನಿರ್ದೇಶಕರ ಹಾಜರಾತಿ ಎಷ್ಟಿರಬೇಕು, ಅದನ್ನ ಕೋರಮ್ ಅಂತ ಕರಿತೀವಿ. ಎಷ್ಟಿರಬೇಕು? ಆಡಳಿತ ಮಂಡಳಿ ಸಭೆ ನಡೆಸಬೇಕಾದ್ರೆ ಕನಿಷ್ಠ ನಿರ್ದೇಶಕರ ಹಾಜರಾತಿ ಎಷ್ಟಿರಬೇಕು? ಗುಡ್. ನೆಕ್ಸ್ಟ್ 50 ಅಂತ ಅಂದ್ರೆ 50% ಜಾಸ್ತಿ. 50 ಅಲ್ಲ, ಈಕ್ವಲ್ ಆಗ್ಬಿಡುತ್ತೆ, 50ಕ್ಕಿಂತ ಜಾಸ್ತಿ. ಉದಾಹರಣೆ ನಿಮ್ಮಲ್ಲಿ 13 ಜನ ಡೈರೆಕ್ಟರ್ ಇದ್ರೆ 50ಕ್ಕಿಂತ ಜಾಸ್ತಿ ಅಂದ್ರೆ ಎಷ್ಟು? 7 ಆಗಬೇಕು. 15 ಜನ ಇದ್ರೆ 8. ಅದೇ ರೀತಿ 17 ಇದ್ರೆ 19 ಇದ್ರೆ ಸ್ಟೇಟ್ ಲೆವೆಲ್ ಆದ್ರೆ 21 ಇರ್ಬೋದು ಡೈರೆಕ್ಟರ್. ಅವರವರ ಕಾರ್ಯವ್ಯಾಪ್ತಿ ತಕ್ಕಂತೆ ನಿರ್ದೇಶಕರ ಸಂಖ್ಯೆಯನ್ನ ಕಾಯ್ದೆನಲ್ಲಿ ಗೊತ್ತುಪಡಿಸಿದ್ದಾರೆ. ಬಿಲೋ ತಾಲೂಕು ಆದ್ರೆ 13 ಇರಬೇಕು, 13 ಮೀರಬಾರ್ದು ಅಂತ ಇದೆ. ತಾಲೂಕು ಎಂಟೈರ್ ತಾಲೂಕು ಕಾರ್ಯವ್ಯಾಪ್ತಿ ಆದ್ರೆ ಮಿನಿಮಮ್ 13 ಇರಬೇಕು, ಮ್ಯಾಕ್ಸಿಮಮ್ 15 ಮೀರಬಾರ್ದು ಅಂತ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ಆದ್ರೆ 17 ಮೀರಬಾರ್ದು ಅಂತ ಇದೆ. ಸ್ಟೇಟ್ ಲೆವೆಲ್ ಆದ್ರೆ 21 ಮೀರಬಾರ್ದು ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ 50 50% ನಂತರ ಸಂಖ್ಯೆ ಆಡಳಿತ ಮಂಡಳಿ ಸಭೆಗೆ ನಡೆಸಬೇಕಾದ್ರೆ ಕನಿಷ್ಠ ನಿರ್ದೇಶಕರು ಹಾಜರಿರಬೇಕು. ಇಲ್ಲದ್ರೆ ಆ ಸಭೆ ನಡೆಸಕ್ ಬರೋದಿಲ್ಲ, ಮುಂದೂಡಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಕ್ಕದ್ದು ಏನಪ್ಪಾ ಅಂತಂದ್ರೆ ಈ ಕೋರಮ್ಗೆ ಅವರನ್ನ ಕನ್ಸಿಡರ್ ಮಾಡಂಗಿಲ್ಲ. ಕೋರಮ್ ಅನ್ನ ನೀವು ಲೆಕ್ಕಾಚಾರ ಮಾಡಬೇಕಾದ್ರೆ ಅವರನ್ನ ನೀವು ಪರಿಗಣಿಸಬಾರ್ದು, 13ಕ್ಕೆ ಅವ್ರನ್ನ ಸೇರಿಸಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ 13ರ ಸಂಖ್ಯೆನಲ್ಲಿ, 15ರ ಸಂಖ್ಯೆಯಲ್ಲಿ, 17ರಲ್ಲಾಗ್ಲಿ 21ರಲ್ಲಾಗ್ಲಿ ಅವರನ್ನ ಹೊರತುಪಡಿಸಿ ಅಂತ ಇದೆ. ಎಕ್ಸ್ಕ್ಲೂಸಿವ್ ಅಂತ ಇದೆ. ಎಕ್ಸ್ಕ್ಲೂಸಿವ್ ಅವರನ್ನ ಹೊರತುಪಡಿಸಿ ಇಷ್ಟು ಜನ ಇರಬೇಕು ಡೈರೆಕ್ಟರ್ಸ್ ಅಂತ ಹೇಳ್ತಾರೆ. 13, 15, 17, 21 ಈ ರೀತಿ ಇರಬೇಕು ಅವರ ಒಂದು ಏರಿಯಾ ಆಫ್ ಆಪರೇಷನ್ ಅನುಗುಣವಾಗಿ ಅಂತ ಹೇಳ್ತಾರೆ. ಅದರಿಂದ ಇವ್ರನ್ನ ಈ ಒಂದು ಕೋರಮ್ ಪರಿಗಣಿಸಂಗಿಲ್ಲ. ಅವರು ಸಭೆಯಲ್ಲಿ ಇರ್ಬೋದು, ಸಲಹೆ ಸೂಚನೆ ಕೊಡ್ಬೋದು, ಅಥವಾ ನೀವು ಕೇಳಿದಂಥ ಮಾಹಿತಿ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೋದು. ಅಷ್ಟು ಬಿಟ್ಟರೆ ಚುನಾವಣೆ ಸ್ಪರ್ಧಿಸೋಕ್ಕಾಗಲಿ, ಮತದಾನ ನೀಡೋಕ್ಕಾಗಲಿ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಥವಾ ಕೋರಮ್ಗೆ ಪರಿಗಣಿಸೋಕ್ಕಾಗಲಿ ಅವರ ಪರಿಗಣಿಸಂಗಿಲ್ಲ. ಗೊತ್ತಾಯ್ತಾ? ಸೊ ಆ ಒಂದು ದೃಷ್ಟಿಯಿಂದಲೇ ಈ 4 ವರ್ಗ ಏನಿದೆ, ಸದಸ್ಯರ ವರ್ಗ, ನಿರ್ದೇಶಕ ಮಂಡಳಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಬಹಳ ಮುಖ್ಯವಾಗಿರ್ತಕ್ಕದ್ದು ಸಹಕಾರ ಸಂಘಗಳಲ್ಲಿ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಆಡಳಿತ ಮಂಡಳಿಯವರ ಒಂದು ಪಾತ್ರ ಏನು, ಈ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ನಾವು ಅನುಪಾಲನೆ ಮಾಡೋದ್ರಲ್ಲಿ, ಅಂದ್ರೆ ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡೋದ್ರಲ್ಲಿ ನಿರ್ದೇಶಕ ಮಂಡಳಿ ಅಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಇನ್ಕ್ಲೂಡಿಂಗ್ MD ಅಥವಾ ಮುಖ್ಯ ಕಾರ್ಯನಿರ್ವಾಹಕ, ಇವರ ಒಂದು ಪಾತ್ರ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಷ್ಟನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಸಂಘವನ್ನ ನೀವು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀರಿ ಲಾಭದಾಯಕವಾಗಿ ಅಂತಕ್ಕಂಥದ್ದು. ಯಾಕೆಂದ್ರೆ ಇವತ್ತಿನ ದಿವಸ ಈ ಬ್ಯಾಂಕಿಂಗ್ ಕ್ಷೇತ್ರ ಏನಿದೆಯಲ್ಲ, ಅದರಲ್ಲೂ ಈ ಫೈನಾನ್ಷಿಯಲ್ ಸೆಕ್ಟರ್, ಈ ಒಂದು ಹಣಕಾಸಿನ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ ಏನಿದೆ ಬಹಳ ಪೈಪೋಟಿಯಿಂದ ಸ್ಪರ್ಧಾತ್ಮಕವಾಗಿ ಕೂಡಿರ್ತಕ್ಕಂಥದ್ದು ಇವತ್ತಿನ ದಿವಸ. ಗೊತ್ತಾಯ್ತಾ? ಮೊದಲಂಗಿಲ್ಲ ಇವಾಗ. ಯಾಕೆಂತಂದ್ರೆ ಇವತ್ತಿನ ದಿವಸ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಿವೆ, ಖಾಸಗಿ ಬ್ಯಾಂಕ್ಗಳಿವೆ, ಪ್ರೈವೇಟ್ ಬ್ಯಾಂಕ್ಸು, ಶೆಡ್ಯೂಲ್ ಬ್ಯಾಂಕ್ಸ್ ಇವೆ, ಗ್ರಾಮೀಣ ಬ್ಯಾಂಕ್ಗಳಿವೆ, ಫಾರಿನ್ ಬ್ಯಾಂಕ್ಸ್ ಬಂದಿವೆ, ವಿದೇಶಿ ಬ್ಯಾಂಕ್ಗಳು ಇಲ್ಲಿವೆ.
ಗೊತ್ತಾಯ್ತಾ? ಇದ್ರ ಜೊತೆಗೆ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್, ಮುತ್ತೋಟು, ಮಣಪುರಂ, ಚೋಳಮಂಡಲಂ 108 ಇವೆ. ಅದ್ರ ಜೊತೆಗೆ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ನವರು 12 ಸ್ಮಾಲ್ ಬ್ಯಾಂಕ್ಸನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ. ಈ ಒಂದು AU ಬ್ಯಾಂಕ್ ಆಗಿರ್ಬೋದು, IDFC ಬ್ಯಾಂಕ್ ಆಗಿರ್ಬೋದು, ಜನ ಸ್ಮಾಲ್ ಬ್ಯಾಂಕ್ ಆಗಿರ್ಬೋದು, ಈ ರೀತಿ 12 ಸ್ಮಾಲ್ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸನ್ನು ಕೊಟ್ಟು ಅವು ಸಹ ಕಾರ್ಯನಿರ್ವಹಿಸ್ತವೆ. ಇದ್ರ ಜೊತೆಗೆ ಇನ್ಫಾರ್ಮಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಮನಿ ಲೆಂಡರ್ಸು, ಪಾನ್ ಬ್ರೋಕರ್ಸು, ಫೈನಾನ್ಸ್ ಕಾರ್ಪೊರೇಷನ್ಸು, ಗೊತ್ತಾಯ್ತಾ? ಇವೆಲ್ಲವುಗಳ ಜೊತೆಗೆ ನಾವು ಸಹ ಉಳಿಬೇಕು, ಆಮೇಲೆ ಬೆಳ್ಕೊಬೇಕು. ಸೊಸೈಟಿಗಳು ಸಹ ಮೊದಲು ಉಳಿಬೇಕು, ನಮ್ಮ ಎಕ್ಸಿಸ್ಟೆನ್ಸನ್ನು ತೋರಿಸ್ಬೇಕು, ನಂತರ ನಾವು ಬೆಳ್ಕೊಳ್ತಾ ಹೋಗ್ತಾ ಇರಬೇಕು. ಇದಾಗಬೇಕು ಅಂದರೆ ನಮ್ಮಲ್ಲಿ ಪೂರ್ಣ ಪ್ರಮಾಣದ ಆರ್ಥಿಕ ಶಿಸ್ತಿರಬೇಕು. ಏನೋ ಅಲ್ಲೊಂದು ಇಲ್ಲೊಂದು ನಾವು ಇದು ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ನಮ್ಮ ಆರ್ಥಿಕ ಶಿಸ್ತನ್ನು ನಾವು ಕಾಪಾಡಿಕೊಂಡ್ರೆ ಸಂಘ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದೆ. ಯಾಕೆ ಸಂಘ ಇವತ್ತಿನ ದಿವಸ ಲಾಭದಲ್ಲಿ ಇರಬೇಕು. ಸಂಘ ಲಾಭದಲ್ಲಿ ಇಲ್ಲ ಅಂತಂದರೆ ನಮ್ಮ ಸಂಘವನ್ನು ಗುರುತಿಸೋರು ಯಾರೂ ಇರೋದಿಲ್ಲ. ಮತ್ತೆ ನಾವು ಬಹಳ ದಿವಸಗಳ ಕಾಲ ಉಳಿಯೋದಿಲ್ಲ, ನಶಿಸಿ ಹೋಗ್ಬಿಡ್ತೀವಿ. ಯಾಕೆ ಅಂತಂದರೆ ನಾವು ಲಾಭದಲ್ಲಿ ಇರಲೇಬೇಕು. ಇವತ್ತಿನ ದಿವಸ ಸಹಕಾರ ಸಂಘಗಳು ಲಾಭ ಯಾಕೆ ಬೇಕು? ಲಾಭ ಗಳಿಸ್ಬೇಕೋ ಬೇಡವಾ? ಬೇಕಲ್ವಾ? ಯಾಕೆ ಬೇಕು ಲಾಭ? ಒಂದೇದು ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳು ನಡೆಸಬೇಕಾದ್ರೆ ಅದಕ್ಕೆ ತಗಲ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಭರಿಸಬೇಕು. ಗೊತ್ತಾಯ್ತಾ? ನಮಗೆ ಡೇ ಟು ಡೇ ಬಿಸ್ನೆಸ್ ನಾವೇನು ಮಾಡಬೇಕು ಅದೆಲ್ಲಕ್ಕೂ ಏನೇನು ಖರ್ಚು ವೆಚ್ಚಗಳು ಬರ್ತದೆ ಅದೆಲ್ಲವನ್ನೂ ಸಹ ನಾವು ಲಾಭದಿಂದಲೇ ನಾವು ಭರಿಸ್ಬೇಕೇ ಹೊರತು ಸದಸ್ಯರಿಟ್ಟಿರ್ತಕ್ಕಂಥ ಶೇರಿಗೆ ಖರ್ಚು ಹಾಕಕ್ಕೆ ಹೋಗಬಾರ್ದು, ಸದಸ್ಯರಿಟ್ಟಿರ್ತಕ್ಕಂಥ ಠೇವಣಿ ಖರ್ಚು ಹಾಕಕ್ಕೆ ಹೋಗಬಾರ್ದು. ಅವೆರಡನ್ನೂ ನಾವು ದುಡಿಯೋ ಬಂಡವಾಳಕ್ಕೆ ಉಪಯೋಗಿಸ್ಕೊಬೇಕು. ವರ್ಕಿಂಗ್ ಕ್ಯಾಪಿಟಲ್ ಆಗಿ ಉಪಯೋಗಿಸ್ಕೊಂಡು ಅವುಗಳಿಗೆ ಧಕ್ಕೆ ಬರದಂಗೆ ಸದಸ್ಯರಿಟ್ಟಿರ್ತಕ್ಕಂಥ ಶೇರ್ಗೆ ಮತ್ತು ಸದಸ್ಯರಿಟ್ಟಿರ್ತಕ್ಕಂಥ ಠೇವಣಿಗೆ ಕೊರತೆ ಉಂಟು ಮಾಡ್ದಂಗೆ, ಧಕ್ಕೆ ಬರದಂಗೆ ನಾವು ಅದನ್ನ ಟರ್ನ್ ಓವರ್ ಮಾಡಿಕೊಂಡು ಅದರಿಂದ ಬಂದಂಥ ವಹಿವಾಟಿನಿಂದ ಬಂದಂಥ ಲಾಭದಿಂದ ನಾವು ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಬೇಕೇ ಹೊರತು ನಮ್ಮ ಖರ್ಚು ವೆಚ್ಚಗಳಿಗೆ ಸದಸ್ಯರಿಟ್ಟಿರ್ತಕ್ಕಂಥ ಠೇವಣಿನಾಗಲಿ ಡೆಪಾಸಿಟ್ ಆಗಲಿ ಮತ್ತೊಂದಾಗಲಿ ನಾವು ಇದು ಮಾಡಬಾರ್ದು, ಉಪಯೋಗಿಸಬಾರ್ದು. ಸೊ ಆ ಒಂದು ದೃಷ್ಟಿನ ಹೇಳ್ತಕ್ಕಂಥದ್ದು ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳು, ನಮ್ಮ ಆಪರೇಷನಲ್ ಕಾಸ್ಟ್ ಅಂತ ನಾವು ಕರಿತೀವಿ, ಅದಕ್ಕೆ ನಾವು ಲಾಭ ಗಳಿಸಲೇಬೇಕು. ಒಂದೇದು. ಎರಡನೇದು ಏನಕ್ಕೆ ಲಾಭ ಗಳಿಸಬೇಕು ಅಂತಂದರೆ, ನಿಮ್ಮ ಸಿಬ್ಬಂದಿ ಇದ್ದಾರಲ್ಲ, ನೀವು 3 ಜನ ಸಿಬ್ಬಂದಿ ಮಾಡ್ಕೊಂಡಿದ್ದೀರೋ, 10 ಜನ ಕೆಲಸ ಮಾಡ್ತಾ ಇದ್ದಾರೋ, 55 ಜನ ಮಾಡ್ತಾ ಇದ್ದಾರೋ, 100 ಜನ ಇದ್ದಾರೋ, ಆ ಸಿಬ್ಬಂದಿಗಳಿಗೆ ನೀವು ಸಿಬ್ಬಂದಿ ವೆಚ್ಚ ಭರಿಸಬೇಕು, ವೇತನ, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ TADA, ಅವರ PF, ಅವ್ರ ಗ್ರ್ಯಾಚ್ಯುಟಿ, ಇವೆಲ್ಲನೂ ಸಹ ನಾವು ಸಂಸ್ಥೆಯಿಂದ ನಾವು ಭರಿಸಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಇದೆಲ್ಲವನ್ನು ನಾವು ಸಿಬ್ಬಂದಿಗೆ ವೇತನ ಕೊಟ್ಟಿದ್ದೀನಿ ಅದರಿಂದ ನೀನು ಡೆಪಾಸಿಟನ್ನು ಡೆಬಿಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಂಗಿಲ್ಲ ಡೆಪಾಸಿಟ್ದಾರರಿಗೆ. ಗೊತ್ತಾಯ್ತಾ? ಡೆಪಾಸಿಟ್ ದುಡ್ಡು, ಶೇರ್ ದುಡ್ಡನ್ನು ನಾವು ಮುಟ್ಟಂಗಿಲ್ಲ. ಅದೇನಿದ್ರು ನಮ್ಮ ದುಡಿಯು ಬಂಡವಾಳಕ್ಕೆ ಉಪಯೋಗಿಸ್ಕೊಂಡು ಅದನ್ನು ಹಂಗೆ ಇಂಟ್ಯಾಕ್ಟಾಗೆ ಇಟ್ಕೊಂಡು ಬಂದಂಥ ಲಾಭದಲ್ಲಿ ನಮಗೆ ಸಿಬ್ಬಂದಿ ವೆಚ್ಚವನ್ನು ನಾವು ಭರಿಸ್ಕೊಂಡು ಹೋಗ್ಬೇಕೆ ಹೊರತು ನಾವು ಅವರಿಟ್ಟಿರ್ತಕ್ಕಂಥ ದುಡ್ಡಿನಿಂದ ನಮ್ಮ ಸಿಬ್ಬಂದಿ ವೆಚ್ಚವನ್ನು ಕೊಡ್ತಕ್ಕದ್ದಲ್ಲ. ಸೊ ಹಾಗಾಗಿ ಆಗಬೇಕು ಅಂತಂದರೆ ನಮ್ಮಲ್ಲಿ ವ್ಯವಹಾರ ಜಾಸ್ತಿ ಆಗಬೇಕು, ಟರ್ನ್ ಓವರ್ ಜಾಸ್ತಿ ಆಗಬೇಕು, ಲಾಭ ಬರಬೇಕು. ಲಾಭದಿಂದ ನಾವು ಸಿಬ್ಬಂದಿ ವೆಚ್ಚವನ್ನು ಭರಿಸಬೇಕಾಗತ್ತೆ. ಸೊ ಇದು ಯಾಕೆಂದರೆ ಸಿಬ್ಬಂದಿ ಉಚಿತವಾಗಿ ಕೆಲಸ ಮಾಡ್ತಾರಾ? ಇಲ್ವಲ್ಲ. ಸೊ ಅದರಿಂದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೂರನೇದೇನಪ್ಪ ಅಂತಂದರೆ, ಲಾಭ ಯಾಕೆ ಬೇಕು ಅಂತಂದರೆ, ಸಂಘ ಮೊದಲನೇ ವರ್ಷ 2ನೇ ವರ್ಷ ಇದ್ದಂಗೆನೇ ನಾವು 10ನೇ ವರ್ಷ 20ನೇ ವರ್ಷ 25ನೇ ವರ್ಷ ಅದೇ ಸ್ಥಿತಿನಲ್ಲಿ ಇಟ್ಕೊಂಡೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಇವಾಗ ಅವ್ರು ಹೇಳ್ತಾ ಇದ್ರು, 2-3 ನಮ್ಮ ಸಂಘಗಳ ಆಲೆ 25 ವರ್ಷ ಆಗಿದೆ, ನಾವು ಅರ್ಥಪೂರ್ಣವಾಗಿ ಸಿಲ್ವರ್ ಜೂಬ್ಲಿನ ಈ ಒಂದು ಬೆಳ್ಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸದಸ್ಯರಿಗೆ ಸೇವೆಯನ್ನು ಕೊಡೋದ್ರ ಜೊತೆಗೆ ಎಲ್ಲ ಸವಲತ್ತುಗಳನ್ನು ಕೊಡೋದ್ರ ಜೊತೆಗೆ ಮತ್ತೆ ಅವ್ರು ಇಟ್ಟಿರ್ತಕ್ಕಂಥ ಠೇವಣಿ ಮೇಲೆ ಶೇರ್ ಮೇಲೆ 25% ಡಿವಿಡೆಂಡ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಕಾಯ್ದೆನಲ್ಲಿ ಗರಿಷ್ಠ ಅದು ಗರಿಷ್ಠ ಒಂದು ಮಿತಿ ನಿಗದಿಗೊಳಿಸಿರ್ತಕ್ಕದ್ದು ಕಾಯ್ದೆನಲ್ಲಿ 25%ವರೆಗೂ ಕೊಡ್ಬೋದು ಡಿವಿಡೆಂಟ್ ಅಂತ ಇದೆ. ಅಷ್ಟನ್ನು ಅವ್ರು ಕೊಟ್ಟಿದ್ದೀವಿ ಅಂದ್ರೆ ಬಹಳ ಸಂತೋಷ. ಸೊ ಹಾಗಾಗಿ ನಾವು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಘ ಯಾವಾಗೂ ಉತ್ತರೋತ್ತರವಾಗಿ ಬೆಳವಣಿಗೆ ಹೋಗ್ತಾ ಇರಬೇಕು, ಬೆಳ್ಕೊಂಡು ಹೋಗ್ತಾ ಇರಬೇಕು. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ನಮ್ಮದೇ ಆದಂಥ ಕಟ್ಟಡ ಇರಬೇಕಾಗುತ್ತೆ. ಬ್ರಾಂಚ್ಗಳಿದ್ರೆ ಸ್ವಂತ ಬ್ರಾಂಚ್ಗಳಿಗೆ ಕಟ್ಟಡವನ್ನು ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಅದೇ ರೀತಿ ಒಂದು ಬ್ಯಾಂಕಿಂಗ್ ಕೌಂಟ್ರು, ಅದೇ ರೀತಿ ಒಂದು ಸ್ಟ್ರಾಂಗ್ ರೂಮು, ಕ್ಯಾಶ್ ಚೆಸ್ಟು, ಗೊತ್ತಾಯ್ತಾ? ಅದೇ ರೀತಿ
ನೀವು ಕೊಟ್ಟಿರ್ತಕ್ಕಂಥ ಸಾಲ ವಸೂಲಾತಿಗೆ ಮತ್ತೊಂದಿಗೆ ಮಗದೊಂದಕ್ಕೆ ಒಂದು ವೆಹಿಕಲ್, ಯಾಕಂದ್ರೆ ನಿಮ್ಮ ವ್ಯವಹಾರ ಜಾಸ್ತಿ ಆದಂಗೆಲ್ಲನೂ ನೀವು ಈ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಹೊಂದ್ಕೊಬೇಕಾಗತ್ತೆ. ಗೊತ್ತಾಯ್ತಾ? ಈ ಮೂಲಭೂತ ಸೌಕರ್ಯಗಳನ್ನು ಹೊಂದ್ಕೊಳ್ತಾ ಇದ್ರೆ ನಿಮ್ಮ ಸಂಘ ಹೆಂಗಿತ್ತೋ ಹಂಗೆ ಇರ್ತದೆ, ಇಂದಿನ 10 ವರ್ಷ ಹೆಂಗಿತ್ತೋ ಇವಾಗಲೂ ಹಂಗೆ ಇರ್ತದೆ. ಸೊ ಆ ಒಂದು ದೃಷ್ಟಿಯಿಂದಲೇ ಈ ಮೂಲಭೂತ ಸೌಕರ್ಯಗಳನ್ನು ನೀವು ಅಳವಡಿಸ್ಕೊಬೇಕು. ಕಂಪ್ಯೂಟರೈಸೇಷನ್ನು ಮತ್ತೊಂದು ಮಗದೊಂದು ಅಂತಂದರೆ ಅವೆಲ್ಲವಕ್ಕೂ ನೀವು ಡೆಪಾಸಿಟ್ದಾರ ದುಡ್ಡನ್ನು ಖರ್ಚಾಕೋಕ್ಕಾಗೋದಿಲ್ಲ, ಶೇರ್ದಾರ ದುಡ್ಡನ್ನು ಖರ್ಚಾಕೋಕ್ಕಾಗೋದಿಲ್ಲ. ನೀವು ಮಾಡಿರ್ತಕ್ಕಂಥ ವ್ಯವಹಾರದಲ್ಲಿ ಬಂದಿರತಕ್ಕಂಥ ಗ್ರಾಸ್ ಪ್ರಾಫಿಟ್ ಏನಿದೆ ಆ ಗ್ರಾಸ್ ಪ್ರಾಫಿಟ್ನಲ್ಲಿ ಇವೆಲ್ಲನೂ ಕಳೀತಾ ಹೋಗ್ಬೇಕಾಗತ್ತೆ. ಸೊ ಆ ಒಂದು ದೃಷ್ಟಿಯಿಂದಲೇ ಲಾಭ ಯಾಕೆ ಬೇಕಪ್ಪ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಸದಸ್ಯರಿಗೆ ಸೇವೆ ಕೊಡಲು ಅಗತ್ಯತೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒಂದೊಂದಾಗಿ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಒಂದೇ ವರ್ಷದಲ್ಲಿ ಮಾಡೋಕ್ಕಾಗಿದ್ರೂ ಪರವಾಗಿಲ್ಲ, ಒಂದು ವರ್ಷದಲ್ಲಿ ಒಂದು ಇದು, ಇನ್ನೊಂದು ವರ್ಷದಲ್ಲಿ ಮತ್ತೊಂದು, ಮಗದೊಂದು ಇನ್ನೊಂದು ವರ್ಷ, ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಲಾಭ ಬೇಕಾಗುತ್ತೆ. 4ನೇ ನಾನು ಆವಾಗಲೇ ಹೇಳ್ದಂಗೆ ಲಾಭ ಯಾಕಪ್ಪ ಬೇಕು ಅಂತಂದರೆ ಸದಸ್ಯರಿಟ್ಟಿರ್ತಕ್ಕಂಥ ಶೇರ್ ಮೇಲೆ ನಾವು ಕನಿಷ್ಠ ಪ್ರಮಾಣದ ಡಿವಿಡೆಂಟ್ ಆದರೂ ಕೊಡಬೇಕು, ಲಾಭಾಂಶ ಕೊಡಬೇಕು. ಇಲ್ಲದೇ ಇದ್ರೆ ನೀವು ಡಿವಿಡೆಂಟ್ ಕೊಡದಿದ್ರೆ ಏನಾಗುತ್ತೆ? ನಿಮ್ಮ ಜನರಲ್ ಬಾಡಿನಲ್ಲಿ ಸುಮ್ಮನೆ ಇರ್ತಾರೆ ಮೆಂಬರ್ಸು, ಗಲಾಟೆ ಮಾಡ್ತಾರೆ. ಜನರಲ್ ಬಾಡಿ ಮಾಡೋಕ್ಕೆ ಬಿಟ್ಕೊಡೋದಿಲ್ಲ. ಏನೋ ಒಂದು ಮೊದಲನೇ ವರ್ಷ ಸೊಸೈಟಿ ಬಂದಿದೆ, 2ನೇ ವರ್ಷ ಆಗಿದೆ ಅಂತಂದರೆ ಇನ್ನೂ ಏನೋ ಸ್ವಲ್ಪ ಪಿಕಪ್ ಆಗ್ತಾ ಇದೆ, ಇವಾಗ ಡೆಪಾಸಿಟ್ ಜಾಸ್ತಿ ಆಗ್ತಾ ಇದೆ, ಇವಾಗ ಶೇರ್ದಾರ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ. ಮೊದಲನೇ ವರ್ಷ 2ನೇ ವರ್ಷ ಕೊಡ್ದಿದ್ರು. ಆದರೆ 4, 5, 6ನೇ ವರ್ಷಗಳು ನೀವು ಡಿವಿಡೆಂಟ್ ಕೊಡ್ತಾ ಇದ್ರೆ ಅವಾಗ ಏನಾಗುತ್ತೆ? ಸದಸ್ಯರಲ್ಲಿ ನಿಮ್ಮ ಸಂಘದ ಬಗ್ಗೆ ವಿಶ್ವಾಸ, ನಂಬಿಕೆ ಹೋಗ್ಬಿಡ್ತದೆ. ದೇ ಲೂಸ್ ದೇರ್ ಕಾನ್ಫಿಡೆನ್ಸ್. ನಿಮ್ಮ ಒಂದು ಕ್ರೆಡಿಟಬಿಲಿಟಿ ಹೋಗ್ಬಿಡ್ತದೆ. ಯಾಕೆಂದರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಅಲ್ಲಿ 5 ವರ್ಷ ಆಯಿತು 6 ವರ್ಷ ಆಯಿತು ನಷ್ಟಲ್ಲೇ ಹೋಗ್ತಾ ಇದೆ, ಡಿವಿಡೆಂಟೇ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನಲ್ಲಿ ವ್ಯವಹಾರ ಮಾಡೋದನ್ನ ಕಡಿಮೆ ಮಾಡಿಬಿಡ್ತಾರೆ. ಆಮೇಲೆ ಆಸಕ್ತಿ ನಿರಾಸಕ್ತಿ ಹೊಂದ್ಬಿಡ್ತಾರೆ ಸಂಸ್ಥೆ ಬಗ್ಗೆ, ನಿಮ್ಮ ಸೊಸೈಟಿ ಬಗ್ಗೆ. ಸೊ ಅದಕ್ಕೋಸ್ಕರನೇ ಅವ್ರು ಇಟ್ಟಿರ್ತಕ್ಕಂಥ ಶೇರ್ ಮೇಲೆ ಕನಿಷ್ಠ ಪ್ರಮಾಣದ ಒಂದು 10% ಆದರೂ ಕೊಡಿ, 5% ಆದರೂ ಕೊಡಿ, 15% ಆದರೂ ಕೊಡಿ. ನಿಮ್ಮಲ್ಲಿ ಲಾಭ ಜಾಸ್ತಿ ಬಂದು ಅಂದರೆ ಮ್ಯಾಕ್ಸಿಮಮ್ 25% ಕೊಡೋಕ್ಕೂ ಅವಕಾಶ ಇದೆ ಕಾಯ್ದೆನಲ್ಲಿ. ಆದರೆ ಒಂದು 10% ಆದರೂ ಕೊಟ್ಟರೆ ಅಟ್ಲೀಸ್ಟ್ ಅವ್ರೇನಾದರೂ ಒಂದು ನಿಮ್ಮಲ್ಲಿ ಇಟ್ಟಿರ್ತಕ್ಕಂಥ ಒಂದು 2,000 ರೂಪಾಯಿ ಶೇರು ಅಥವಾ 5,000 ರೂಪಾಯಿ ಶೇರನ್ನು ತಗೊಂಡೋಗಿ ಕಮರ್ಷಿಯಲ್ ಬ್ಯಾಂಕಲ್ಲಿ ಇಟ್ಟರೆ, ಎಫ್ ಡಿ ಮಾಡಿದರೆ ಅಟ್ಲೀಸ್ಟ್ 7ರಿಂದ 8% ಆದರೂ ಇಂಟ್ರೆಸ್ಟ್ ಬರ್ತದೆ ಅವ್ರಿಗೆ ಎಫ್ ಡಿ ಮಾಡಿದರೆ. ಇಲ್ಲ ಕರೆಂಟ್ ಅಕೌಂಟ್ ಇದರಲ್ಲಿ SB ಅಕೌಂಟಾಗಿ ಇಟ್ಟರು ಒಂದು 4% ಆದರೂ ಇಂಟ್ರೆಸ್ಟ್ ಬರ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಒಂದು ಬ್ಯಾಂಕ್ ರೇಟ್ ಆದ್ರೂ ಒಂದು 10% ಆದರೂ ನೀವು 25% ಕೊಡೋಕ್ಕೆ ಪರವಾಗಿಲ್ಲ ಕೊಡದಿದ್ರು. ಆದರೆ ಅಟ್ಲೀಸ್ಟ್ ಒಂದು 10ರಿಂದ 15% ಆದರೂ ನೀವು ಡಿವಿಡೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಅವಾಗ ಇನ್ನೂ ಹೆಚ್ಚೆಚ್ಚು ಅವರ ಒಂದು ಒಲವು ನಿಮ್ಮ ಸಂಘದ ಕಡೆ ಬರ್ತದೆ. ಮತ್ತು ನಿಮ್ಮ ಜೊತೆಯಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅವರ ಠೇವಣಿ ಇರಲಿ, ಸಾಲ ಸೌಲಭ್ಯ ಬೇಕಾಗಿರಲಿ, ಮತ್ತೊಂದು ಬೇಕಾಗಿರಲಿ, ಇದು ನಮ್ಮದು, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪದೋಷ ಇಲ್ಲ, ಇದು ಪಾರದರ್ಶಕವಾಗಿ ನಡೀತಾ ಇದೆ ಸಂಸ್ಥೆ, ಇಲ್ಲಿ ಆಡಳಿತ ಮಂಡಳಿಯವರು ಸಿಬ್ಬಂದಿ ಎಲ್ಲನೂ ಪ್ರಾಮಾಣಿಕರಾಗಿದ್ದಾರೆ ಅನ್ನೋ ಒಂದು ಗಟ್ಟಿ ಒಂದು ಮನೋಭಾವ ಅವರಲ್ಲಿ ಬೆಳೀತದೆ. ಅದಾಗಬೇಕು ಅಂತಂದರೆ ಲಾಭದಲ್ಲಿ ಇರಲೇಬೇಕು. ಲಾಭದಲ್ಲಿ ಬಂದರೆ ನಾವು ಡಿವಿಡೆಂಟ್ ಕೊಡೋದಕ್ಕೆ ಸಾಧ್ಯ ಮತ್ತು ಫಂಡ್ಸನ್ನ ನಾವು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ, ಬೇರೆ ಬೇರೆ ನಿಧಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇವೆಲ್ಲ ಆಗಬೇಕು ಅಂತಂದರೆ ಆಡಳಿತ ಮಂಡಳಿಯವರ ಪಾತ್ರ, ಅವರ ಜವಾಬ್ದಾರಿ ಬಹಳ ಪ್ರಧಾನವಾದದ್ದು, ಬಹಳ ಪ್ರಮುಖವಾದದ್ದು. ಯಾಕೆಂದರೆ ಈ 4 ವರ್ಗದಲ್ಲಿ ಮುಖ್ಯವಾದಂಥ ವರ್ಗ ಯಾವುದಪ್ಪ ಅಂದರೆ ನಿರ್ದೇಶಕ ಮಂಡಳಿ. ಯಾಕದನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ವರ್ಗ ಅಂತ ನಾವು ಕರಿತೀವಿ? ಈ 3ಕ್ಕಿಂತ ಯಾಕೆ ಆಡಳಿತ ಮಂಡಳಿನೇ ಬಹಳ ಮಹತ್ತರವಾದಂಥ ಒಂದು ಘಟಕ ಅಂತ ಯಾಕೆ ಕರಿತೀವಿ? ಆಡಳಿತ ಮಂಡಳಿಯವರೇ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ನೀತಿ ನಿರೂಪಣೆಯನ್ನು ಮಾಡಿಕೊಡ್ತಕ್ಕಂಥವ್ರು. ಪಾಲಿಸಿ ಮೇಕರ್ ಯಾರು? ಏನೇ ತೀರ್ಮಾನ ಆಗಬೇಕಾದ್ರೂ ಅಧ್ಯಕ್ಷ ಒಬ್ಬರೇ ತೀರ್ಮಾನ ತಗೊಂತಾರೋ ಅಥವಾ ಮುಖ್ಯ ಕಾರ್ಯನಿರ್ವಾಹಕರು ಒಬ್ಬರೇ ತೀರ್ಮಾನ ತಗೊಳ್ತಾರ? ಆಡಳಿತ ಮಂಡಳಿನೇ ತೀರ್ಮಾನ ತಗೊಬೇಕು. ಅದರಿಂದ ಆಡಳಿತ ಮಂಡಳಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳೇನಿವೆಯಲ್ಲ, ಆ ತೀರ್ಮಾನಗಳು ವಿವೇಚನೆಯುಕ್ತವಾಗಿರಬೇಕು, ಪ್ರುಡೆನ್ಷಿಯಲ್, ವಿವೇಚನೆಯಿಂದ ಕೂಡಿರಬೇಕು. ಬೇಕಾಬಿಟ್ಟು ಇರಬಾರ್ದು. ಇದೇನು ಬಿಡು, ದುಡ್ಡು ಯಾರ್ದೋ ಏನೋ ನನಗೇನಾಗಬೇಕು, ಪಾಸ್ ಮಾಡು, ಕೊಡು ಅವನಿಗೆ ಎಷ್ಟು, ಕೊಡು ಇವನಿಗೆ ಇಷ್ಟು ಅಂತಕ್ಕಂಥದ್ದಲ್ಲ. ಯಾವುದೇ ತೀರ್ಮಾನ ತಗೊಬೇಕಾದ್ರೆ ಆಡಳಿತ ಮಂಡಳಿ ಬಹಳ ಪ್ರಮುಖವಾದದ್ದು. ಯಾಕೆಂದರೆ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತೀರ್ಮಾನಗಳು, ತರಾವುಗಳು ಪಾಸ್ ಆಗೋದು ಆಡಳಿತ ಮಂಡಳಿನಲ್ಲೇ.
ಅದಕ್ಕೋಸ್ಕರನೇ ಆಡಳಿತ ಮಂಡಳಿಯ ಪಾತ್ರ ಬಹಳ ಹಿರಿದಾದದ್ದು, ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಅದನ್ನು ಇಂಪ್ಲಿಮೆಂಟ್ ಮಾಡೋರು ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಮತ್ತೆ ಸಬಾರ್ಡಿನೇಟ್ಸ್. ನೀವೇನು ಪಾಲಿಸಿ ಮಾಡ್ಕೊಡ್ತೀರೋ ಅದನ್ನು ಅವರು ಅನುಷ್ಠಾನಗೊಳಿಸ್ತಾರೆ. ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥ ತೀರ್ಮಾನಗಳು, ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳೇನಿದೆ ಅದು ಯಾವಾಗೂ ಕಾಯ್ದೆಗೆ ವಿರುದ್ಧವಾಗಿರಬಾರ್ದು, ಕಾನೂನು ವಿರುದ್ಧವಾಗಿರಬಾರ್ದು. ನಮ್ಮ ಸೌಹಾರ್ದ ಸಹಕಾರ ಸಂಘಗಳ ಕಾಯ್ದೆ 1997 ನಿಯಮ ಏನಿದೆಯಲ್ಲ ಅದಕ್ಕೆ ವಿರುದ್ಧವಾಗಿರಬಾರ್ದು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು. ಅದರ ಒಂದು ಚೌಕಟ್ಟಿನಲ್ಲಿ ಇರಬೇಕು, ವಿತ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಆಕ್ಟ್ ಅಂಡ್ ರೂಲ್ಸ್ ಅಂಡ್ ಬೈಲಾ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರನೇ ನೀವು ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಸಂಸ್ಥೆಯುತ ದೃಷ್ಟಿಯಿಂದ ತೀರ್ಮಾನಗಳಿರಬೇಕು. ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಹೆಂಗಿರ್ಬೇಕಪ್ಪ ಅಂದ್ರೆ, ಅಧ್ಯಕ್ಷರು ಒಬ್ಬರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇರಬಾರ್ದು, 3 ಜನ ಡೈರೆಕ್ಟರ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇರಬಾರ್ದು. ಬಹು ಸದಸ್ಯರ ಹಿತಾಸಕ್ತಿ ಅಡಗಿರಬೇಕು ನಿಮ್ಮ ತೀರ್ಮಾನದಲ್ಲಿ. ಬಹು ಸದಸ್ಯರು ಒಬ್ಬರಿಗೋ ಇಬ್ಬರಿಗೋ ಯಾವುದೇ ಕಾನೂನು ತಗೊಳ್ಳಿ, ಇವಾಗ ಸರ್ಕಾರ ಕಾನೂನು ಮಾಡ್ತಾರೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಾಡ್ತಕ್ಕಂಥ ಕಾನೂನುಗಳು 100 ಜನಕ್ಕೂ ಅನುಕೂಲ ಆಗಂಗಿರೋದಿಲ್ಲ. ಒಬ್ಬರಿಗೋ ಇಬ್ಬರಿಗೂ ಅದ್ರ ತೊಂದರೆ ಆಗುತ್ತೆ, ಆದರೆ 98 ಜನಕ್ಕೆ ಅದಕ್ಕೆ ಅನುಕೂಲ ಆಗ್ತದೆ. ಸೊ ಅದೇ ರೀತಿಯಾಗಿ ನಿಮ್ಮ ತೀರ್ಮಾನಗಳು ಯಾವಾಗ್ಲೂ ಬಹು ಸದಸ್ಯರ ಹಿತದೃಷ್ಟಿಯಿಂದ ಕೂಡಿರ್ಬೇಕೇ ಹೊರತು ಯಾರೋ ಒಬ್ಬರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಅಥವಾ ಒಂದು ಗುಂಪಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ನಿಮ್ಮ ತೀರ್ಮಾನಗಳು ಇರಬಾರ್ದು. ನಿಮ್ಮ ಬೋರ್ಡ್ನಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಸಂಸ್ಥೆ ಹಿತದೃಷ್ಟಿಯಿಂದ ಮತ್ತು ಬಹು ಸದಸ್ಯರ ಹಿತದೃಷ್ಟಿಯಿಂದ ಕೂಡಿರಬೇಕು. ಆವಾಗ ಮಾತ್ರ ನೀವು ತೆಗೆದುಕೊಂಡಂಥ ತೀರ್ಮಾನಗಳು ಪಕ್ಕ ಕಾನೂನುಬದ್ಧವಾಗಿರ್ತದೆ, ನಿಯಮಬದ್ಧವಾಗಿರ್ತದೆ ಮತ್ತು ಉಪನಿಯಮದ ಅಡಿನಲ್ಲಿ ಇರ್ತದೆ. ಸೊ ಆ ಒಂದು ದೃಷ್ಟಿಯಿಂದಲೇ ಇಲ್ಲಿ ಆಡಳಿತ ಮಂಡಳಿಯವರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಶಿಸ್ತು ಪಾಲನೆ ಮಾಡೋದ್ರಲ್ಲಿ, ಆರ್ಥಿಕ ಶಿಸ್ತು. ಗೊತ್ತಾಯ್ತಾ? ಇದರಲ್ಲಿ ಮೊದಲನೇದಾಗಿ ನೋಡ್ತಕ್ಕದ್ದು ಏನಪ್ಪಾ ಅಂತಂದ್ರೆ ಸಂಪನ್ಮೂಲ ಕ್ರೋಢೀಕರಣ. ಸಂಪನ್ಮೂಲ ಕ್ರೋಢೀಕರಣ ಅಥವಾ ಸಂಗ್ರಹಣೆ ಅಂದ್ರೆ ರಿಸೋರ್ಸ್ ಮೊಬಿಲೈಸೇಷನ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ರಿಸೋರ್ಸ್ ಮೊಬಿಲೈಸೇಷನ್ ನಿಮಗೆ ನಿಮ್ಮ ವ್ಯಾಪಾರ ವಹಿವಾಟಿಗೆ, ನಿಮ್ಮ ಒಂದು ಟರ್ನ್ ಓವರ್ಗೆ, ನಿಮ್ಮ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಯಾವ ರೀತಿ ಕ್ರೋಢೀಕರಿಸ್ಕೊಬೇಕು, ಹೌ ಟು ಮೊಬಿಲೈಸ್ ದಿ ರಿಸೋರ್ಸಸ್ ಅಂತ. ಇದರ ಒಂದು ಅಧಿಕಾರ, ಈ ಒಂದು ಜವಾಬ್ದಾರಿ ಆಡಳಿತ ಮಂಡಳಿಯವರದು. ಶೇರ್ ತಗೊಳ್ಳಿ ಅಥವಾ ಡೆಪಾಸಿಟ್ ತಗೊಳ್ಳಿ, ಅವೆರಡೂ ಸಾಲದ ಬಂದರೆ ಸಾಲ ಎತ್ತುಗಳೇ ಆಗಲಿ ಅಥವಾ ಮತ್ತೊಂದಾಗಿರಲಿ, ಏನೇ ಮಾಡಬೇಕಾದ್ರೂ ನಿಮಗೆ ದುಡಿಯು ಬಂಡವಾಳವನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಇರೋದು, ಅಧಿಕಾರ ಇರೋದು ಆಡಳಿತ ಮಂಡಳಿಯವರಿಗೆ, ಅಂದರೆ ನಿರ್ದೇಶಕ ಮಂಡಳಿಗೆ. ಸೊ ಇಲ್ಲಿ ಆರ್ಥಿಕ ಪಾಲನೆ ಬಹಳ ಮುಖ್ಯ, ಆರ್ಥಿಕ ಶಿಸ್ತು ಬಹಳ ಮುಖ್ಯ. ನೀವು ಈ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಆಡಳಿತ ಯಾಕೆ ಅಂತಂದ್ರೆ, ಇವಾಗ ಶೇರ್ ತಗೊಬೇಕು, ಶೇರನ್ನು ಯಾವ ರೀತಿ ನೀವು ರೈಸ್ ಮಾಡ್ಕೊಂತೀರಿ, ಯಾವ ರೀತಿ ಸಂಗ್ರಹಣೆ ಮಾಡ್ತೀರಿ, ಶೇರನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ಕೊಂತೀರಿ? ನಿಮ್ಮ ಸದಸ್ಯರಿಂದ ತಾನೆ. ಸದಸ್ಯತ್ವವನ್ನು ನೋಂದಾವಣೆ ಮಾಡ್ಕೊಡೋದ್ರ ಮುಖಾಂತರ ಶೇರನ್ನು ಅವರಿಂದ ನೀವು ಕಲೆಕ್ಟ್ ಮಾಡ್ಕೊಂತೀರಿ, ಹೌದು ಅಲ್ವಾ? ಅದರಿಂದ ಸದಸ್ಯತ್ವವನ್ನು ಕೊಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಸಂಘದಲ್ಲಿ? ಆಡಳಿತ ಮಂಡಳಿ ತಾನೆ. ಅಧ್ಯಕ್ಷರು ಒಬ್ಬರಿಗಿಲ್ವಲ್ಲ. ಯಾರನ್ನೇ ಒಬ್ಬ ಸದಸ್ಯತ್ವ ಕೋರಿ ಬಂದಂತ ಅರ್ಜಿನ ಆಡಳಿತ ಮಂಡಳಿಲಿ ಇಟ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಸದಸ್ಯತ್ವ ಕೊಡಬೇಕೇ ಬೇಡವೆ, ಅಥವಾ ಸದಸ್ಯತ್ವ ಕೊಟ್ಟ ಮೇಲೆ ಎಷ್ಟು ಶೇರನ್ನು ಅವ್ರಿಗೆ ಅಲಾಟ್ ಮಾಡಬೇಕು, ಶೇರ್ ಹಂಚಿಕೆ ಎಷ್ಟು ಮಾಡಬೇಕು, ಈ ಎಲ್ಲ ಅಧಿಕಾರ ಇರೋದು ಆಡಳಿತ ಮಂಡಳಿಗೆ. ಅಧ್ಯಕ್ಷರು ಒಬ್ಬರಿಗಿಲ್ಲ ಅಥವಾ ಮುಖ್ಯ ಕಾರ್ಯನಿರ್ವಾಹಕರಿಗೆ ಒಬ್ಬರಿಗಿಲ್ಲ, ಹೌದಲ್ವಾ? ಇದು ಮಾಡಬೇಕಾದ್ರೆ ನೀವು ಯಾವ ರೀತಿ ಶಿಸ್ತು ಪಾಲನೆಯನ್ನ ಮಾಡಬೇಕು, ಆರ್ಥಿಕ ಶಿಸ್ತನ್ನ ಕಾಪಾಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸದಸ್ಯತ್ವವನ್ನು ನೋಂದಾಯಿಸ್ತಕ್ಕದ್ದು ಮತ್ತು ಷೇರಿನ ಹಂಚಿಕೆ, ಅಲಾಟ್ಮೆಂಟ್ ಆಫ್ ಶೇರ್, ಇವೆರಡೂ ಅಧಿಕಾರ ಮತ್ತು ಕರ್ತವ್ಯ ಆಡಳಿತ ಮಂಡಳಿಯವರದು. ಹಾಗಾಗಿ ನೀವೇನ್ ಮಾಡಬೇಕು, ಈ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಶೇರು ಒಂದು ಐಟಮ್ ಅಷ್ಟೇ, ಅದು ಒಂದು ಬಾಕ್ತು. ಸಂಪನ್ಮೂಲ ಕ್ರೋಢೀಕರಣದ ಒಂದು ಬಾಕ್ತದು ಷೇರು ಸಂಗ್ರಹಣೆ ಥ್ರೂ ಮೆಂಬರ್ಸ್. ಒಂದು ಸದಸ್ಯತ್ವವನ್ನು ನೋಂದಾವಣೆ ಮಾಡ್ಕೊಳೋದ್ರಿಂದ ಶೇರ್ ಕಲೆಕ್ಟ್ ಮಾಡ್ತೀರಿ, ಒಂದನೇದು. ಎರಡನೇದು ಸಾಲ ಕೊಡೋದ್ರ ಮುಖಾಂತರ ಅಡಿಷನಲ್ ಶೇರ್ ಅನ್ನ ತಗೊಂತಿರಲ್ವಾ? ಸಾಲ ಕೊಡೋದ್ರ ಮುಖಾಂತರ ನೀವು ಹೆಚ್ಚುವರಿ ಶೇರ್ ತಗೊಂತಿರಲ್ವಾ? ಹಾ, ಯಾಕೆ ಅಂದ್ರೆ ಈ ಶೇರ್ ಸಂಗ್ರಹಣೆ ಏನಿದೆಯಲ್ಲ, ವಿತೌಟ್ ಎನಿ ಕಾಸ್ಟ್, ನಿಮ್ಗೆ ಯಾವುದೇ ವೆಚ್ಚ ಇಲ್ಲದೆ ಇರತಕ್ಕಂಥ ಬಂಡವಾಳ ಅದು.
ಈ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಈ ಷೇರು ಸಂಗ್ರಹಣೆ ಮಾಡ್ತಕ್ಕಂಥದ್ದೇನಿದೆ ಅದಕ್ಕೆ ಯಾವುದೇ ವೆಚ್ಚ ಇಲ್ಲ. ಯಾಕೆಂದ್ರೆ ಡೆಪಾಸಿಟ್ ಆದರೆ ಡೆಪಾಸಿಟ್ ಮೇಲೆ ನೀವೇನು ಕೊಡಬೇಕು? ಬಡ್ಡಿ ಕೊಡಬೇಕು, ಹೌದಲ್ವಾ? ಸೊ ಅದು ನಿಮಗೆ ವೆಚ್ಚ ಬರ್ತದೆ. ಡೆಪಾಸಿಟ್ದಾರರಿಗೆ ನೀವು 5% ಕೊಡ್ತೀರೋ, 6 ಕೊಡ್ತೀರೋ, 7 ಕೊಡ್ತೀರೋ, 8 ಕೊಡ್ತೀರೋ, ಸೊ ಅದ್ರ ಮೇಲೆ ವೆಚ್ಚ ಬೀಳ್ತದೆ. ಆದರೆ ಶೇರ್ ಮೇಲೆ ನೀವು ಏನು ಕೊಡಬೇಕು? ಡಿವಿಡೆಂಡ್ ಯಾವಾಗ ಕೊಡಬೇಕು? ವರ್ಷಕ್ಕೊಂದ್ಸತಿ ಕರೆಕ್ಟು. ಯಾವಾಗ? ಗ್ರಾಸ್ ಪ್ರಾಫಿಟ್ ಬರಬೇಕು. ಗ್ರಾಸ್ ಪ್ರಾಫಿಟ್ನಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಇವೆಲ್ಲ ಕಳೆಯಬೇಕು. ಸಿಬ್ಬಂದಿ ವೆಚ್ಚ ಮತ್ತು ನಿಮ್ಮದು ಆಡಳಿತಾತ್ಮಕ ವೆಚ್ಚ, ಕಾಸ್ಟ್ ಆಫ್ ಫಂಡು, ಗೊತ್ತಾಯ್ತಾ? ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ಖರ್ಚು ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲನೂ ಇವೆಲ್ಲ ಕಳೆದು, ಟ್ಯಾಕ್ಸು ಮತ್ತೊಂದು ಮಗದೊಂದು ಎಲ್ಲ ಕಳೆದು ನೆಟ್ ಪ್ರಾಫಿಟ್ ಬರ್ತದೆ, ನಿವ್ವಳ ಲಾಭ. ನಿವ್ವಳ ಲಾಭದಲ್ಲೂ ನೀವು ಡಿವಿಡೆಂಟ್ ಕೊಡೋದಿಲ್ಲ. ಮೊದಲನೇ ಸತಿನೇ ಕೊಟ್ಬಿಡ್ತೀರಾ ಡಿವಿಡೆಂಟು? ಫಸ್ಟ್ ಐಟಮ್ ಅದೇ ಇರುತ್ತಾ? ಇಲ್ಲ. ನಿವ್ವಳ ಲಾಭದಲ್ಲೂ ನೀವು ರಿಸರ್ವ್ ಫಂಡ್ ಅಂತ ತೆಗಿತೀರಿ, ಫಸ್ಟ್ ಐಟಮು ಅಲ್ವಾ? ಆ ತೆಗೆದ ಮೇಲೆ ಬೇರೆ ಬೇರೆ ಕೋಆಪರೇಟಿವ್ ಎಜುಕೇಷನ್ ಫಂಡು ಮತ್ತೆ ನಿಮ್ಮ ಬಿಲ್ಡಿಂಗ್ ಫಂಡು ಮತ್ತೊಂದು ಮಗದೊಂದು ಇವೆಲ್ಲ ತೆಗೆದ ಮೇಲೆ ನೀವೇನು ಮಾಡ್ತೀರಿ? ಷೇರುದಾರರಿಗೆ ಡಿವಿಡೆಂಟನ್ನು ನೀವು ಡಿಕ್ಲೇರ್ ಮಾಡ್ತೀರಿ. ಅದು 5 ಆದರೂ ಮಾಡ್ಬೋದು, 10 ಆದರೂ ಮಾಡ್ಬೋದು, 15 ಆದರೂ ಮಾಡ್ಬೋದು, 25 ಆದರೂ ಮಾಡ್ಬೋದು, ಕಾಯ್ದೆ ಪ್ರಕಾರ, ಗೊತ್ತಾಗಿದೆ? ಉಳಿದಂಥದ್ರಲ್ಲಿ. ಅದು ಇಲ್ಲಿ ದುಡಿಯು ಬಂಡವಾಳದಿಂದ ನೀವು ಡಿವಿಡೆಂಟ್ ಕೊಡೋದಿಲ್ಲ. ವರ್ಕಿಂಗ್ ಕ್ಯಾಪಿಟಲಿಂದ ತೆಗೆದುಬಿಟ್ಟು ಡಿವಿಡೆಂಟ್ ಕೊಡ್ತೀರಾ ನೀವು? ಇಲ್ಲ. ಬಂದಿರತಕ್ಕಂಥ ಲಾಭದಲ್ಲಿ ಗ್ರಾಸ್ ಪ್ರಾಫಿಟ್ನಲ್ಲಿ ಇವೆಲ್ಲ ಬಾಬ್ತುಗಳನ್ನು ಕಳೆದು ನೆಟ್ ಪ್ರಾಫಿಟ್ಗೆ ಹೋಗಿ, ನೆಟ್ ಪ್ರಾಫಿಟ್ನಲ್ಲಿ ರಿಸರ್ವ್ ಫಂಡು, ಎಜುಕೇಷನ್ ಫಂಡು ಮತ್ತವೆಲ್ಲ ತೆಗೆದು ಉಳಿದಂಥದ್ರಲ್ಲಿ ನೀವು ಡಿವಿಡೆಂಟನ್ನು ಡಿಕ್ಲೇರ್ ಮಾಡ್ತಕ್ಕದ್ದು. ಇದರಿಂದ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ಗೆ ಏನು ಧೋಖ ಆಗೋದಿಲ್ಲ. ವರ್ಕಿಂಗ್ ಕ್ಯಾಪಿಟಲ್ಗೆ ಏನಾದರೂ ಧಕ್ಕೆ ಉಂಟಾಗುತ್ತಾ? ಇಲ್ಲ. ಅದರಿಂದ ನೀವು ಲಾಭ ಬಂದರೆ ಮಾತ್ರ ಡಿವಿಡೆಂಟ್ ಕೊಡೋದು. ಲಾಭ ಬರಲಿಲ್ಲ ಅಂದರೆ ಡಿವಿಡೆಂಟ್ ಇಲ್ಲ. ನಷ್ಟದಲ್ಲಿ ಇರೋ ಸೊಸೈಟಿಗಳು ಡಿವಿಡೆಂಟ್ ಕೊಡೋಕೆ ಬರೋದಿಲ್ಲ ಕಾಯ್ದೆ ಪ್ರಕಾರ, ಗೊತ್ತಾಯ್ತಾ? ಸೊ ಅದರಿಂದ ಇಲ್ಲಿ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಶೇರ್ ಏನಿದೆಯಲ್ಲ ಅದು ಯಾವುದೇ ವೆಚ್ಚ ಇಲ್ಲದೆ ಇರತಕ್ಕಂಥ ಒಂದು ಬಾಬ್ತು ಮೇಲ್ನೋಟಕ್ಕೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ನಿಮ್ಮ ಕಾರ್ಯವ್ಯಾಪ್ತಿನಲ್ಲಿರ್ತಕ್ಕಂಥ ಹೆಚ್ಚು ಹೆಚ್ಚು ಅರ್ಹತೆ ಇರ್ತಕ್ಕಂಥ ಸದಸ್ಯರನ್ನು ನೀವು ನೋಂದಾಯಿಸ್ಕೊಳ್ಳೋದ್ರ ಮುಖಾಂತರ ಶೇರ್ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ಕೊಬೋದು. ಶೇರ್ ಕ್ಯಾಪಿಟಲ್ನ ಜಾಸ್ತಿ ಮಾಡಿಕೊಂಡ್ರೆ ಅದು ದುಡಿಯು ಬಂಡವಾಳಕ್ಕೆ ಪೂರಕವಾಗ್ತದೆ. ದುಡಿಯು ಬಂಡವಾಳಕ್ಕೆ ಸಂಪನ್ಮೂಲ ಸಿಗುತ್ತೆ. ಅದು ಒಂದನೇದು. ಎರಡನೇದು, ಸಾಲವನ್ನು ಕೊಡೋದ್ರ ಮುಖಾಂತರ ನಿಮ್ಮ ಲೆಂಡಿಂಗ್ ಪಾಲಿಸಿ, ಸಾಲವನ್ನು ಕೊಡೋದ್ರ ಮುಖಾಂತರ ಅಡಿಷನಲ್ ಶೇರನ್ನು ತಗೊಳೋದ್ರ ಮುಖಾಂತರ ನಿಮ್ಮ ಶೇರ್ ಅಮೌಂಟನ್ನು ಇನ್ಕ್ರೀಸ್ ಮಾಡ್ಕೊಬೋದು, ಜಾಸ್ತಿ ಮಾಡ್ಕೊಬೋದು, ಗೊತ್ತಾಯ್ತು? ಸೊ ಈ ರೀತಿಯಲ್ಲಿ ನೀವು ಆರ್ಥಿಕ ಶಿಸ್ತನ್ನು ನೀವು ಕಾಪಾಡ್ತಾ ಹೋದರೆ ನಿಮ್ಮ ದುಡಿಯು ಬಂಡವಾಳಕ್ಕೆ ನೀವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು, ಪ್ರಾಧಾನ್ಯತೆಯನ್ನು, ಆದ್ಯತೆಯನ್ನು ಕೊಟ್ಟಂಗಾಗುತ್ತೆ, ಗೊತ್ತಾಯ್ತಾ? ಇದು ಒಂದು. ಎರಡನೇದು ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೆಕ್ಸ್ಟ್ ಇದರಲ್ಲಿ ಶೇರಲ್ಲಿ ಎರಡನೇದು ಡೆಪಾಸಿಟು. ವರ್ಕಿಂಗ್ ಕ್ಯಾಪಿಟಲ್ಲಿ ಡೆಪಾಸಿಟು. ಡೆಪಾಸಿಟ್ ಮೇಲೆ ನೀವು ಇಂಟ್ರೆಸ್ಟ್ ಕೊಡಬೇಕು. ಅದರಲ್ಲೂ ನಮ್ಮ ಸೌಹಾರ್ದ ಸಹಕಾರಿಗಳಿಗೆ ಸರ್ಕಾರದಿಂದ ಯಾವುದೇ ನೆರವು ಸಿಗೋದಿಲ್ಲ. ಶೇರ್ ಆಗಿರಲಿ, ಲೋನ್ ಆಗಿರಲಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿರಲಿ, ಏನೂ ಸಿಗೋದಿಲ್ಲ ಸರ್ಕಾರದಿಂದ. ಇದೇನಿದ್ರೂ ನಿಮ್ಮ ಸದಸ್ಯರ ಸಂಪನ್ಮೂಲದಿಂದಲೇ ನಿಮ್ಮ ಸಂಘವನ್ನು ನೀವು ನಡೆಸ್ಕೊಂಡು ಹೋಗಬೇಕು, ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸು ನೆರವು ನಮ್ಮ ಸೌಹಾರ್ದ ಸಹಕಾರಿಗಳಿಗೆ, ಸಹಕಾರ ಬ್ಯಾಂಕ್ಗಳಿಗೆ ಸಿಗೋದಿಲ್ಲ. ಬಿಕಾಸ್ ಯು ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಅಟಾನಮಸ್. ನಿಮಗೆ ಒಂದು ಹೊಸ ಕಾಯ್ದೆ ಕೊಡೋದ್ರ ಮುಖಾಂತರ ನೀವು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸೌಹಾರ್ದ ಸಹಕಾರಿ ಅಂತಂದರೆ ಸೆಲ್ಫ್ ರಿಲಯಂಟ್ ಅಂತ. ಅಂದರೆ ಅವರು ಸ್ವಂತ ಒಂದು ಕಾಲಿನ ಮೇಲೆ ನಿಂತ್ಕೊಳ್ತಕ್ಕಂಥ ಸಹಕಾರ ಸಂಸ್ಥೆಗಳು. ಅವರೇ ಬಂಡವಾಳನ ವೃದ್ಧಿಸ್ಕೊಬೇಕು, ಸರ್ಕಾರದಿಂದ ಸಿಗೋದಿಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲಿ ಡೆಪಾಸಿಟ್ಗೆ ನೀವು ಗಮನ ಕೊಡಬೇಕು. ಮೆಂಬರ್ಸಿಂದ ಡೆಪಾಸಿಟ್ ತೊಗೊಂಡು ನೀವು ವರ್ಕಿಂಗ್ ಕ್ಯಾಪಿಟಲನ್ನು ಜಾಸ್ತಿ ಮಾಡ್ತಿ ಹೋಗಬೇಕು. ಡೆಪಾಸಿಟ್ ತೊಗೊಬೇಕಾದ್ರೆ ಡೆಪಾಸಿಟ್ನಲ್ಲಿ ಹಲವಾರು ವಿಧ ಇದೆ. ಡೆಪಾಸಿಟ್ನಲ್ಲಿ ಎಸ್ ಬಿ ಡೆಪಾಸಿಟ್ ಇದೆ, ಕರೆಂಟ್ ಡೆಪಾಸಿಟ್ ಇದೆ, ಆರ್ ಡಿ ಇದೆ, ಪಿಗ್ಮಿ ಇದೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ ಇದೆ. ಈ ರೀತಿ ವಿವಿಧ ರೀತಿಯಾಗಿರ್ತಕ್ಕಂಥ ಡೆಪಾಸಿಟ್ಗಳನ್ನು ನೀವು ಮಾಡ್ಕೊಂಡಿದ್ದೀರಿ ಸಂಘದಲ್ಲಿ. ಅದಕ್ಕೋಸ್ಕರ ಯಾವುದೇ ಡೆಪಾಸಿಟ್ ಪೋರ್ಟ್ಫೋಲಿಯೋ ನಿರ್ವಹಣೆ ಮಾಡಬೇಕಾದ್ರೆ, ಅಂದರೆ ಈ ಒಂದು ಠೇವಣಿ ನಿರ್ವಹಣೆ ಮಾಡಬೇಕಾದ್ರೆ ಮೊದಲು ಏನಿರಬೇಕು ಅಂದರೆ ಡೆಪಾಸಿಟ್ ರೂಲ್ಸ್ ಅಂತ ನೀವು ಮಾಡ್ಕೊಬೇಕು. ಡೆಪಾಸಿಟ್ ರೂಲ್ಸ್ ಅಂದರೆ ಠೇವಣಿ ನಿಯಮಾವಳಿಗಳು ಅಂತ ಮಾಡ್ಕೊಬೇಕು ನೀವು. ಪ್ರತಿಯೊಂದು ಸಹಕಾರ ಸಂಘನೂ
ಈ ಒಂದು ಡೆಪಾಸಿಟ್ ಪೋರ್ಟ್ಫೋಲಿಯೋನ ಸರಿಯಾಗಿ ನಿರ್ವಹಿಸಬೇಕು ಅನ್ನೋದಾದರೆ ಫಸ್ಟ್ ನಿಮ್ಮ ಆಡಳಿತ ಮಂಡಳಿನಲ್ಲಿ ಯಾವ್ಯಾವ ಠೇವಣಿಗೆ ನಿಯಮಾವಳಿಗಳೇನು, ಇವಾಗ ಎಸ್ ಬಿ ಅದಕ್ಕೇನು ನಿಯಮಾವಳಿ, ಯಾರ ಅಕೌಂಟ್ ಓಪನ್ ಮಾಡ್ಬೋದು, ಅದಕ್ಕೆ ಎಸ್ ಬಿಗೆ ಎಷ್ಟು ಬಡ್ಡಿ ಕೊಡಬೇಕು, ಮತ್ತು ಎಷ್ಟು ಒಂದು ತಿಂಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಬೋದು ಅವರು. ಅದೇ ರೀತಿ ಕರೆಂಟ್ ಅಕೌಂಟ್ ಅಂದ್ರೇನು, ಬಡ್ಡಿ ಇಲ್ಲದ ದುಡ್ಡದು, ಆ ಕರೆಂಟ್ ಅಕೌಂಟ್ಗೆ ಬಡ್ಡಿ ಕೊಡೋಂಗಿಲ್ಲ. ಸೊ ಅದೇ ರೀತಿ ಆರ್ ಡಿ, ರಿಕರಿಂಗ್ ಡೆಪಾಸಿಟು, ಪಿಕ್ಮಿ, ಅದೇ ರೀತಿ ಫಿಕ್ಸೆಡ್ ಡೆಪಾಸಿಟು, ಈ ರೀತಿಯಾಗಿ ಪ್ರತಿಯೊಂದು ಡೆಪಾಸಿಟ್ಗೂ ನೀವೇನು ಮಾಡಬೇಕು, ಒಂದು ನಿಯಮಾವಳಿಯನ್ನು ಮಾಡ್ಕೊಬೇಕು. ಆ ನಿಯಮಾವಳಿ ಪ್ರಕಾರ ನಿಮ್ಮ ಸಿಬ್ಬಂದಿಗಳು ಡೆಪಾಸಿಟ್ನ ನಿರ್ವಹಣೆ ಮಾಡ್ತಾ ಹೋಗಬೇಕು. ಬೇಕಾಬಿಟ್ಟಿ ಮಾಡೋದಲ್ಲ. ಬೇಕಾದಾಗ ಇಂಟ್ರೆಸ್ಟ್ ರೇಟನ್ನು 8 ಕೊಡೋದನ್ನು 10ಕ್ಕೆ ಏರಿಸ್ಬಿಡೋದು, 10 ಇರೋದು 15ಕ್ಕೆ ಏರಿಸ್ಬಿಡೋದು, ಈ ರೀತಿ ಮಾಡ್ಕೊಂಡು ಹೋಗೋದಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಪಕ್ಕ ಪ್ರತಿಯೊಂದು ಸೊಸೈಟಿನಲ್ಲೂ ಪ್ರತಿಯೊಂದು ಸೌಹಾರ್ದ ಸಹಕಾರಿನಲ್ಲೂ ಡೆಪಾಸಿಟ್ ರೂಲ್ಸ್ ಅನ್ನೋದನ್ನು ಬೋರ್ಡ್ನವರೇ ಮಾಡ್ಕೊಬೇಕು. ಬೋರ್ಡ್ ಈಸ್ ದಿ ಅಥಾರಿಟಿ. ಬೇರೆ ಜನರಲ್ ಬಾಡಿಗೆ ಏನು ಹೋಗ್ಬೇಕಾಗಿಲ್ಲ, ಇಲಾಖೆಗೂ ಬರಬೇಕಾಗಿಲ್ಲ, ಏನಿಲ್ಲ. ಅದು ಬೋರ್ಡಿನ ಅಧಿಕಾರ. ಡೆಪಾಸಿಟ್ ರೂಲ್ಸು ಮತ್ತು ಲೋನ್ ರೂಲ್ಸ್ ಇವೆರಡನ್ನೂ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ. ಅದ್ರ ಪ್ರಕಾರ ಸಿಬ್ಬಂದಿಗಳು ಅದನ್ನು ಅನುಷ್ಠಾನಗೊಳಿಸ್ತಾ ಹೋಗ್ಬೇಕು. ನೀವು ಬೋರ್ಡ್ನಲ್ಲಿ ಅನುಮೋದನೆ ಮಾಡಿಕೊಟ್ಟಿರ್ತಕ್ಕಂಥ ಠೇವಣಿ ರೂಲ್ಸ್ ಏನಿರುತ್ತೆ, ಒಂದೊಂದು ಠೇವಣಿಗೂ ಸಪ್ರೇಟ್ ಇರುತ್ತೆ, ಒಂದೊಂದು ಲೋನ್ಗೂ ಬೇರೆ ಬೇರೆ ರೀತಿ ಇರುತ್ತೆ ಲೋನ್ ರೂಲ್ಸ್. ಸೊ ಅದೇ ರೀತಿಯಾಗಿ ಇಲ್ಲಿ ಮಾಡ್ಕೊಂಡು ಅದಕ್ಕೋಸ್ಕರನೇ ಠೇವಣಿ ಸಂಗ್ರಹಣೆಯಲ್ಲಿ ಆಡಳಿತ ಮಂಡಳಿಯವರ ಪಾತ್ರ ಏನು ಅಂತಕ್ಕಂಥದ್ದು. ಯಾವುದೇ ಠೇವಣಿ ತೊಗೊಬೇಕಾದ್ರೆ ಅಥವಾ ಠೇವಣಿ ಮೇಲೆ ಬಡ್ಡಿ ನಿಗದಿ ಮಾಡಬೇಕಾದ್ರೆ ಯಾರಿಗೆ ಅಧಿಕಾರ ಇದೆ? ಆಡಳಿತ ಮಂಡಳಿಗೆ ಮಾತ್ರ. ಯಾವುದೇ ಠೇವಣಿ ತೊಗೊಬೇಕಾದ್ರೆ ಮತ್ತು ಠೇವಣಿ ಮೇಲೆ ಬಡ್ಡಿ ನಿಗದಿ ಮಾಡಬೇಕಾದ್ರೆ ಅಧ್ಯಕ್ಷರು ಒಬ್ಬರು ಮಾಡಂಗಿಲ್ಲ, ಮುಖ್ಯ ಕಾರ್ಯನಿರ್ವಾಹಕರು ಒಬ್ಬರು ಮಾಡಂಗಿಲ್ಲ. ಅದು ಆಡಳಿತ ಮಂಡಳಿಗೆ ಬರಬೇಕು ಸಬ್ಜೆಕ್ಟು. ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಅವರು ನೋಡಿ 3 ತಿಂಗಳಿಗೆ ಠೇವಣಿಗೆ ಇಷ್ಟು ಕೊಡ್ಬೋದು, 6 ತಿಂಗಳು ಠೇವಣಿಗೆ ಇಷ್ಟು ಕೊಡ್ಬೋದು, ವರ್ಷಕ್ಕೆ ಇಷ್ಟು ಕೊಡ್ಬೋದು, 2 ವರ್ಷ 3 ವರ್ಷ, ಎಸ್ ಬಿಗಿಷ್ಟು, ಪಿಗ್ಮಿಗಿಷ್ಟು, ಆರ್ ಡಿಗಿಷ್ಟು, ಈ ರೀತಿ ಠೇವಣಿ ಮೇಲೆ ಇಂಟ್ರೆಸ್ಟ್ ರೇಟನ್ನು ನಿಗದಿಗೊಳಿಸ್ತಕ್ಕಂಥ ಅಧಿಕಾರ ಇರೋದು ಆಡಳಿತ ಮಂಡಳಿಯವರಿಗೆ. ಮೊದಲು ಹಂಗಿರಲಿಲ್ಲ. ಬಿಫೋರ್ 1991 1991 ಮುಂಚೆ ಸೊಸೈಟಿಗಳಿಗಾಗಲಿ ಬ್ಯಾಂಕ್ಗಳಿಗಾಗಲಿ ಠೇವಣಿ ಮೇಲೆ ಬಡ್ಡಿ ನಿಗದಿಗೊಳಿಸ್ತಕ್ಕದ್ದು, ಸಾಲದ ಮೇಲೆ ಬಡ್ಡಿ ನಿಗದಿಗೊಳಿಸ್ತಕ್ಕಂಥದ್ದು ಇವೆರಡು ಅಧಿಕಾರವನ್ನು RBIಗಿತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. 1991ರಲ್ಲಿ ಅದನ್ನು ಡಿರೆಗ್ಯುಲೇಷನ್ ಆಫ್ ಇಂಟ್ರೆಸ್ಟ್ ರೇಟ್ ಅಂತ ಮಾಡಿದ್ರು. ಅಂದರೆ ಈ ಒಂದು ಬಡ್ಡಿ ನಿಗದಿಗೊಳಿಸ್ತಕ್ಕಂಥ ಅಧಿಕಾರವನ್ನು ಆಯಾ ಬ್ಯಾಂಕ್ಗಳು, ಆಯಾ ಸೊಸೈಟಿಗಳ ಮ್ಯಾನೇಜ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾರೆ ಇವಾಗ ರಿಸರ್ವ್ ಬ್ಯಾಂಕ್ನವರು. ಗೊತ್ತಾಯ್ತು. ಆದರೂ ನಿಮಗೆ ಅಧಿಕಾರ ಕೊಟ್ಟಿರೋದ್ರಿಂದ ಆ ಅಧಿಕಾರವನ್ನು ನೀವು ಸ್ವೇಚ್ಛಾಚಾರವಾಗಿ ಬಳಸಬಾರ್ದು. ಬಹಳ ಪ್ರುಡೆನ್ಷಿಯಲ್ ಆಗಿ ವಿವೇಚನಯುಕ್ತವಾಗಿ ಬಳಸಬೇಕು. ನಾವು ನೋಡ್ತೀವಿ ಕೆಲವು ಸೌಹಾರ್ದ ಇಲ್ಲಿ ಬೆಂಗಳೂರು ನಗರದಲ್ಲಿರ್ಬೋದು, ಬೆಳಗಾಂ ನಗರದಲ್ಲಿರ್ಬೋದು, ಬೇಕಾಬಿಟ್ಟು ಗೊಳಿಸ್ಬಿಡ್ತೇವೆ ಸರ್. ಠೇವಣಿ ಬೇಕು ಅಂತ ಅಂದ್ಬಿಟ್ಟು ನಾವು 12% ಕೊಡ್ತೀವಿ, 14% ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟು ಆಟೋಗಳ ಮೇಲೆಲ್ಲ ಮತ್ತೊಂದ್ರ ಮೇಲೆಲ್ಲೂ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದ್ರಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರನೇ ಮಾರ್ಕೆಟ್ನಲ್ಲಿ ಏನೇನು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಕಮರ್ಷಿಯಲ್ ಬ್ಯಾಂಕ್ನವ್ರು ಏನು ಕೊಡ್ತಾರೆ, ಕೋಆಪರೇಟಿವ್ ಬ್ಯಾಂಕ್ನವ್ರು ಏನು ಕೊಡ್ತಾರೆ, ಗ್ರಾಮೀಣ ಬ್ಯಾಂಕ್ನವ್ರು ಏನು ಕೊಡ್ತಾರೆ, ಖಾಸಗಿ ಬ್ಯಾಂಕು ಅದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಧನಲಕ್ಷ್ಮಿ ಬ್ಯಾಂಕ್ ಆಗಿರ್ಬೋದು, ಆರ್ಯ ವೈಶ್ಯ ಬ್ಯಾಂಕ್, ಖಾಸಗಿಯವರು ಏನು ಕೊಡ್ತಾರೆ, ಇವೆಲ್ಲನೂ ಗಮನದಲ್ಲಿ ಇಟ್ಕೊಂಡು ನೀವು ಅವ್ರಿಗಿಂತ ಬೇಕಾದ್ರೆ 0.5% 1% ಜಾಸ್ತಿ ಕೊಡಿ. ಆದರೆ ಅಜಗಜಾಂತರ ವ್ಯತ್ಯಾಸ ಇರಬಾರ್ದು, ಅಂತರ ಜಾಸ್ತಿ ಇರಬಾರ್ದು. ಅವ್ರಿಗಿಂತ 1% ಇಂಟ್ರೆಸ್ಟ್ ಜಾಸ್ತಿ ಕೊಡಿ ಡೆಪಾಸಿಟ್ ಮೇಲೆ. ಲೋನ್ ಮೇಲೂ 1-2% ಇಂಟ್ರೆಸ್ಟ್ ಬೇಕಾದ್ರೆ ಜಾಸ್ತಿ ಚಾರ್ಜ್ ಮಾಡಿ. ಆದರೆ ಹೆಚ್ಚಿನ ಒಂದು ಗ್ಯಾಪ್ ಇದ್ದರೆ, ಅಂತರ ಇದ್ದರೆ ಅದು ಫೈನಾನ್ಷಿಯಲ್ ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡ್ದಂಗೆ ಆಗೋದಿಲ್ಲ. ಹೌದು. ಸೊ ಆ ಒಂದು ದೃಷ್ಟಿಯಿಂದಲೇ ಠೇವಣಿ ಮೇಲೆ ಬಡ್ಡಿಯನ್ನು ನಿಗದಿಗೊಳಿಸ್ಕೊಬೇಕಾದ್ರೆ ನೀವು ಬಹಳ ಮುತುವರ್ಜಿ ಎಚ್ಚರಿಕೆಯನ್ನು ವಹಿಸಬೇಕು ಆಡಳಿತ ಮಂಡಳಿಯವರು. ಮತ್ತು ಯಾವುದೋ ಒಂದು ಠೇವಣಿ ಮೇಲೆ ನೀವು ನಿಗದಿಗೊಳಿಸಿರ್ತೀರಿ ಇಂಟ್ರೆಸ್ಟ್ ರೇಟನ್ನು, 6 ತಿಂಗಳಿಗಿಷ್ಟು, ವರ್ಷಕ್ಕಿಷ್ಟು ಅಂತ ಅಂದ್ಬಿಟ್ಟು, ಅದನ್ನೇ ನೀವು 1 ವರ್ಷ 2 ವರ್ಷ ಮುಂದುವರ್ಸ್ಕೊಂಡು ಹೋಗೋದಲ್ಲ. ಯಾಕೆಂದರೆ ಇವತ್ತಿನ ದಿವಸ ಈ ಒಂದು ಡೆಪಾಸಿಟ್ ರೇಟ್ ಏನಿದೆ, ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ರೇಟು, ಲೋನ್ ಮೇಲೆ ಇಂಟ್ರೆಸ್ಟ್ ರೇಟ್ ಏನಿರ್ತದೆ, ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ, ಏರಿಳಿತ ಆಗ್ತಾ ಇರ್ತದೆ. ರಿಸರ್ವ್ ಬ್ಯಾಂಕ್ನವರು ರಿಪೋ ರೇಟು ಆ್ಯಂಡ್ ರಿವರ್ಸ್ ರಿಪೋ ರೇಟನ್ನು ಅವರು 2 ತಿಂಗಳಿಗೊಮ್ಮೆ ಈ ಫೈನಾನ್ಷಿಯಲ್ ಮಾನಿಟರಿ ಕಮಿಟಿ ಅಂತ ಮಾಡಿರ್ತಾರೆ, ಅದರಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಸೊ ಅದು ನೇರವಾಗಿ ನಾವು ರಿಸರ್ವ್ ಬ್ಯಾಂಕಿನ ಕಂಟ್ರೋಲಿಗೆ ಬರ್ತಾ ಇದ್ರೂ ಪರಿಣಾಮ ಬೀಳ್ತಾ ಇರ್ತದೆ, ಎಫೆಕ್ಟ್ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಂಟ್ರೆಸ್ಟ್ ರೇಟನ್ನು ನಾವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬೋರ್ಡ್ನಲ್ಲಿ ಇಟ್ಕೊಂಡು ವಿಶ್ಲೇಷಣೆ ಮಾಡಬೇಕು.
ಸರಿ ಇದ್ರೆ ಮುಂದುವರಿಸಿ ಅದೇ ರೇಟನ್ನೇ. ಸರಿ ಇಲ್ಲ, ಇವು ನಾವು ಕೊಡ್ತಾ ಇರೋದು ಜಾಸ್ತಿ ಇದೆ ಬೇರೆಯವ್ರಿಗಿಂತ ಅಂದರೆ ಕಡಿಮೆ ಮಾಡಿ, ಇಲ್ಲ ನಾವು ಕೊಡ್ತಾ ಇರೋದು ಕಡಿಮೆ ಇದೆ ಅಂದರೆ ಜಾಸ್ತಿ ಮಾಡಿ. ಆದರೆ ವರ್ಷ ಪೂರ್ತಿ ಒಂದೇ ರೇಟಲ್ಲಿ ಓಡಿಸುವಂಥದ್ದಲ್ಲ. ಸೊ ಅದಕ್ಕೋಸ್ಕರನೇ ಈ ಇಂಟ್ರೆಸ್ಟ್ ರೇಟ್ ಏನಿದೆ ಡೆಪಾಸಿಟ್ ಮೇಲೆ ಅದನ್ನು ನಿಗದಿಗೊಳಿಸ್ತಕ್ಕಂಥದ್ರಲ್ಲಿ ಆಡಳಿತ ಮಂಡಳಿಯವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕ. ಅಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡಬೇಕು. ಅಲ್ಲೇನಾದರೂ ನೀವು ಯದ್ವಾ ಮಾಡ್ಕೊಂಡು ಹೋಗ್ಬಿಟ್ರೆ ಹಣಕಾಸಿಗೆ ಧಕ್ಕೆ ಉಂಟಾಗುತ್ತೆ, ನಿಮ್ಮ ಭದ್ರತೆ ಹೋಗ್ಬಿಡುತ್ತೆ, ಹಣಕಾಸಿನ ಒಂದು ಭದ್ರತೆಗೆ ಧಕ್ಕೆ ಬಂದ್ಬಿಡುತ್ತೆ. ಸೊ ಇದು ಮೊದಲನೇದು. ಎರಡನೇದೇನಪ್ಪ ಅಂತಂದರೆ, ಈ ಠೇವಣಿಯನ್ನು ನೀವು ಸ್ವೀಕರಿಸಬೇಕಾದ್ರೆ ಮುಖ್ಯವಾಗಿ ಎರಡು, ಒಂದು ಅಲ್ಪಾವಧಿ ಠೇವಣಿ, ಇನ್ನೊಂದು ದೀರ್ಘಾವಧಿ ಠೇವಣಿ. ಶಾರ್ಟ್ ಟರ್ಮ್ ಡೆಪಾಸಿಟ್ ಆ್ಯಂಡ್ ಲಾಂಗ್ ಟರ್ಮ್ ಡೆಪಾಸಿಟ್. ನಿಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ FD ಇರ್ಬೋದು, RD ಇರ್ಬೋದು, ಪಿಗ್ಮಿ ಇರ್ಬೋದು, ಗೊತ್ತಾಯ್ತಾ? ಇವರಲ್ಲಿ ಅಲ್ಪಾವಧಿ ಠೇವಣಿ ಶಾರ್ಟ್ ಟರ್ಮ್ ಡೆಪಾಸಿಟ್ ಅಂತ, ಇನ್ನೊಂದು ಲಾಂಗ್ ಟರ್ಮ್ ಡೆಪಾಸಿಟ್ ದೀರ್ಘಾವಧಿ ಠೇವಣಿ. ಯಾವ ಠೇವಣಿಗೆ ನೀವು ಹೆಚ್ಚಿನ ಮುತುವರ್ಜಿ ಕೊಡಬೇಕು, ವಹಿಸಬೇಕು? ದೀರ್ಘಾವಧಿ ಠೇವಣಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅಥವಾ ಅಲ್ಪಾವಧಿ ಠೇವಣಿಗೆ ಆದ್ಯತೆ ಕೊಡಬೇಕು? ದೀರ್ಘಾವಧಿ ಕೊಡಬಾರ್ದು, ಶಾರ್ಟ್ ಟರ್ಮ್ ಡೆಪಾಸಿಟ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಆ ಆದ್ಯತೆ ಯಾಕೆಂದರೆ ಇವತ್ತು ಉದಾಹರಣೆ, ನಿಮ್ಮಲ್ಲಿ ಒಂದು ಯಾವುದೋ ಸೊಸೈಟಿನಲ್ಲಿ ಒಂದು 100 ಕೋಟಿ ರೂಪಾಯಿ ಠೇವಣಿ ಇದೆ ಅಂತ ಹೇಳಿ, ಎಲ್ಲ ಸೇರಿ ಒಟ್ಟು SB, ಕರೆಂಟು, RD, ಪಿಗ್ಮಿ, ಜುಬ್ಲಿ ಫಂಡ್ ಏನಾದರೂ ನೀವು ಮಾಡಿದರೆ ಅಥವಾ ಫಿಕ್ಸೆಡ್ ಡೆಪಾಸಿಟು ಎಲ್ಲ ಸೇರಿ ಒಂದು 100 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ, ಅಥವಾ ಒಂದು 50 ಕೋಟಿ ಇದೆ ಅಂತ ಹೇಳಿ ಉದಾಹರಣೆಗೆ. ಇದರಲ್ಲಿ ಶಾರ್ಟ್ ಟರ್ಮ್ದು ಡೆಪಾಸಿಟ್ ಎಷ್ಟು, ಲಾಂಗ್ ಟರ್ಮ್ ಡೆಪಾಸಿಟ್ ಎಷ್ಟು ಅಂತ ರೇಷಿಯೋ ನೋಡ್ಕೊಬೇಕು, ಅನುಪಾತ. ಯಾಕೆ ಅಂತಂದರೆ ಶಾರ್ಟ್ ಟರ್ಮ್ ಡೆಪಾಸಿಟ್ ಅಂತಂದರೆ 1 ವರ್ಷದ್ದು, 2 ವರ್ಷದ್ದು, 3 ವರ್ಷದ್ದು, 4 ವರ್ಷದ್ದು. ಲಾಂಗ್ ಟರ್ಮ್ ಅಂದರೆ 5 ವರ್ಷ, 6 ವರ್ಷ ಲಾಂಗ್ ಟರ್ಮ್ ಅಂದರೆ. ಗೊತ್ತಾಯ್ತಾ? ನೀವೇನಾದ್ರೂ ಲಾಂಗ್ ಟರ್ಮ್ ಡೆಪಾಸಿಟ್ಗೆ ಜಾಸ್ತಿ ಆದ್ಯತೆ ಕೊಟ್ಬಿಟ್ರೆ, 5 ವರ್ಷದ ಮೇಲ್ಪಟ್ಟು ನೀವು ಜಾಸ್ತಿ ಆದ್ಯತೆ ಕೊಟ್ಬಿಟ್ರೆ, ನೀವು ಆ ಲಾಂಗ್ ಟರ್ಮ್ ಡೆಪಾಸಿಟನ್ನು ಲಾಂಗ್ ಟರ್ಮ್ ಲೋನ್ಗೆ ಕೊಡಬೇಕು. ಇವಾಗ ಒಂದು 5 ವರ್ಷದ ಠೇವಣಿ ನಿಮ್ಮಲ್ಲಿ ಒಂದು 100 ಕೋಟಿನಲ್ಲಿ ಒಂದು 25 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಆದರೆ ನೀವು ಆ 25 ಕೋಟಿ ಲಾಂಗ್ ಟರ್ಮ್ ಡೆಪಾಸಿಟನ್ನು ನೀವು ಬರೀ 12 ತಿಂಗಳಲ್ಲಿ ವಾಪಸ್ ಬರೋಂಗೆ, 24 ತಿಂಗಳಲ್ಲಿ ವಾಪಸ್ ಬರೋಂಗೆ, 36 ತಿಂಗಳಲ್ಲಿ ವಾಪಸ್ ಬರೋಂಗೆ ಉಪಯೋಗಿಸ್ಕೊಂಡ್ಬಿಟ್ರೆ, ನೀವು ಅಲ್ಲಿವರೆಗೂ ಅವ್ರಿಗೆ ಬೇಕಾಗಿಲ್ಲ ಅಷ್ಟೊಂದು ಇದು, ನೀವು ಬಂದ್ಬಿಡ್ತಾರೆ. ಅವ್ರ ಮೆಚುರಿಟಿ ಇರೋದು 5 ವರ್ಷದ ಮೇಲೆ, 6 ವರ್ಷದ ಮೇಲೆ ನೀವು ತೊಗೊಂಡ್ಬಿಟ್ಟಿರ್ತೀರಿ. ಅಲ್ಲಿವರೆಗೂ ಇವತ್ತಿನ ದಿವಸ ನೀವು ಏನು ರೇಟ್ ಆಫ್ ಇಂಟ್ರೆಸ್ಟನ್ನು FDನಲ್ಲಿ ಬರ್ಕೊಟ್ಟಿರ್ತೀರಲ್ಲ ಅಷ್ಟೇ ಕೊಡ್ಬೇಕು ತಾನೆ. ಇವಾಗ ಕಡಿಮೆ ಆಗಿದೆ ಮಾರ್ಕೆಟ್ನಲ್ಲಿ, 8 ಇರೋದು 6ಕ್ಕೆ ಬಂದಿದೆ, 90 ನೀನು ರಸೀತಿನ ನಾನು ತಿದ್ದುಕೊಡ್ತೀನಿ ಅಂದರೆ ಕೇಳ್ತಾರೆ ಅವರು? ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಕಾರ್ಯವ್ಯಾಪ್ತಿ ಭಾಳ ಲಿಮಿಟೆಡ್. ನಮ್ಮ ಸೊಸೈಟಿಗಳ ಒಂದು ಏರಿಯಾ ಆಫ್ ಆಪರೇಷನ್ ಏನಿದೆಯಲ್ಲ, 1 ಹಳ್ಳಿ, 2 ಹಳ್ಳಿ, ಅದು ಒಂದು ಹೋಬಳಿ, ಅದು ಒಂದು ತಾಲೂಕ, ಅದು ಒಂದು ಜಿಲ್ಲೆಗೆ ಇರ್ತದೆ, ಹೌದಲ್ವಾ? ಎಲ್ಲದ್ರದ್ದು ಸ್ಟೇಟ್ ಲೆವೆಲ್ ಇರೋದಿಲ್ಲ. ಅದರಿಂದ ನೀವು ನಿಮ್ಮ ಕಾರ್ಯವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಸಾಲ ಕೊಡೋಕೆ ಬರೋದಿಲ್ಲ. ಬರ್ತದ? ಬರೋದಿಲ್ಲ. ಆಮೇಲೆ ಎರಡನೇದೇನಪ್ಪ ಅಂತಂದರೆ, ನಿಮಗೆ ದೀರ್ಘಾವಧಿ ಸಾಲಕ್ಕೆ ಹೆಚ್ಚಿನ ಪ್ರಸ್ತಾವನೆಗಳು ಬರೋದಿಲ್ಲ ನಿಮಗೆ. ಅದೇ ಕಮರ್ಷಿಯಲ್ ಬ್ಯಾಂಕ್ ಆದರೆ ಇಂಡಸ್ಟ್ರೀಸ್ಗೆ ಮತ್ತು ಬೇರೆ ಬೇರೆ ಅದಕ್ಕೆ 10 ವರ್ಷದ್ದು, 15 ವರ್ಷದ್ದು ಅವರು ಲಾಂಗ್ ಟರ್ಮ್ ಲೆಂಡಿಂಗ್ ಮಾಡ್ತಾರೆ. ನಿಮ್ಗೆ ಆ ಥರ ಆಪರ್ಚುನಿಟಿ ಕಡಿಮೆ, ಅವಕಾಶಗಳು ಕಡಿಮೆ. ಸೊ ಅದಕ್ಕೋಸ್ಕರನೇ ಈ ಇಂಟ್ರೆಸ್ಟ್ ರೇಟ್ ಒಂದು ಗಮನದಲ್ಲಿ ಇಟ್ಕೊಬೇಕು. ಮತ್ತು ನಿಮಗೆ ದೀರ್ಘಾವಧಿ ಸಾಲಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ನೀವೇನು ಮಾಡಬೇಕು, ಶಾರ್ಟ್ ಟರ್ಮ್ ಡೆಪಾಸಿಟ್ಗೆ 1 ವರ್ಷದ್ದು, 2 ವರ್ಷದ್ದು, 3 ವರ್ಷದ್ದು, 4 ವರ್ಷದ್ದು, ಈ ಶಾರ್ಟ್ ಟರ್ಮ್ ಡೆಪಾಸಿಟ್ಗೆ ನೀವು ಜಾಸ್ತಿ ಗಮನ ಕೊಟ್ಟಾಗ ಏನಾಗುತ್ತೆ ಅಂದರೆ, ಇವಾಗ ಅದರಲ್ಲಿ ಒಂದು 10 ಕೋಟಿ ರೂಪಾಯಿ 12 ತಿಂಗಳದು ಠೇವಣಿ ಇದೆ ಅಂತಂದರೆ, 12 ತಿಂಗಳೊಳಗಡೆ ಅದು ವಾಪಸ್ ಬರಬೇಕು ಇನ್ಸ್ಟಾಲ್ಮೆಂಟ್ ಪ್ರಕಾರ. 12 ತಿಂಗಳು ಮೆಚೂರ್ ಆದ ತಕ್ಷಣ ಆ ದುಡ್ಡು ಅವ್ನಿಗೆ ವಾಪಸ್ ಹೋಗುತ್ತೆ, ಅಥವಾ ಅವ್ನು ರಿನ್ಯೂವಲ್ ಮಾಡಿಸ್ಬೋದು ಇಷ್ಟಪಟ್ಟರೆ. ಗೊತ್ತಾಯ್ತು? ಸೊ ಆ ಒಂದು ದೃಷ್ಟಿಯಿಂದಲೇ ಶಾರ್ಟ್ ಟರ್ಮ್ ಡೆಪಾಸಿಟ್ ಆ್ಯಂಡ್ ಲಾಂಗ್ ಟರ್ಮ್ ಡೆಪಾಸಿಟ್ ಇವೆರಡರಲ್ಲಿ ಶಾರ್ಟ್ ಟರ್ಮ್ ಡೆಪಾಸಿಟ್ಗೆ ಗಮನ ಕೊಡಬೇಕು. ಎರಡನೇದು ಇದರಲ್ಲೇ ಡೆಪಾಸಿಟ್ನಲ್ಲಿ ಪೋರ್ಟ್ಫೋಲಿಯೋದಲ್ಲಿ ನೀವು ಗಮನಿಸಬೇಕಾಗಿರೋದಂದರೆ, ಕಡಿಮೆ ಬಡ್ಡಿ ದರದ ಠೇವಣಿ ಮತ್ತು ಹೆಚ್ಚು ಬಡ್ಡಿ ದರದ ಠೇವಣಿ. ಠೇವಣಿನಲ್ಲಿ ಅವೆರಡು ಅಂದರೆ, ಕಡಿಮೆ ಬಡ್ಡಿ ದರದ ಠೇವಣಿ ಯಾವುದು? ಕಡಿಮೆ ಬಡ್ಡಿ ದರದ ಠೇವಣಿ ನಿಮಗೆ ಸಿಗ್ತಕ್ಕಂಥದ್ದು ಠೇವಣಿಗಳಲ್ಲಿ ಕಡಿಮೆ ಬಡ್ಡಿ ಕೊಡೋದು ಯಾವ ಠೇವಣಿ? ಕರೆಂಟ್ ಅಕೌಂಟ್ ಓಪನ್ ಮಾಡಿದರೆ ಮೆಂಬರ್ಸು ನೀವು ಠೇವಣಿ ಇಂಟ್ರೆಸ್ಟೇ ಕೊಡೋಂಗಿಲ್ಲ ಅಲ್ವಾ? SB ಅಕೌಂಟ್ ಓಪನ್ ಮಾಡಿದರೆ ಎಷ್ಟು ಕೊಡ್ತೀರಿ ಇಂಟ್ರೆಸ್ಟು? 3 ರಿಂದ 4.
ಅಲ್ವಾ ಮ್ಯಾಕ್ಸಿಮಮ್ ಅಂದರೆ. ಕಮರ್ಷಿಯಲ್ ಬ್ಯಾಂಕ್ನವರೆಲ್ಲ 2.5 3 ಕೊಡ್ತಾರೆ. ಬೇಡ ನೀವೊಂದು 0.5% ಜಾಸ್ತಿ ಕೊಡು, 3 ರಿಂದ 4 ಅಂತೇಳಿ ಇಟ್ಕೊಂಬಿಡಿ. ಗೊತ್ತಾಯ್ತು. ಇವೆಲ್ಲನೂ ಈ ಒಂದು ಕಡಿಮೆ ಬಡ್ಡಿ ದರದ ಠೇವಣಿಗಳು. ಆಮೇಲೆ ಪಿಗ್ಮಿ 6 ತಿಂಗಳ ಒಳಗಡೆ ನೀವು ಯಾವುದೇ ಇಂಟ್ರೆಸ್ಟ್ ಕೊಡೋಂಗಿಲ್ಲ ಪಿಗ್ಮಿಗೆ ಒಂದು. ಆಮೇಲೆ ಎರಡನೇದು ಪಿಗ್ಮಿ ಕಲೆಕ್ಟರ್ ಇರ್ತಾರಲ್ಲ, ಅವ್ರು ನೀವೇನಾದ್ರೂ 3-4% ಏನಾದರೂ ಕಮಿಷನ್ ಕೊಟ್ಬಿಟ್ರೆ ಅದು ಹೆಚ್ಚು ಬಡ್ಡಿ ದರದ ಠೇವಣಿ ಆಗ್ಬಿಡ್ತದೆ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರನೇ ಅದೇನಿದ್ರು ಒಂದು 2 ಒಳಗಡೆ ಕಮಿಷನ್ ಅವ್ರಿಗೆ. ಅವ್ರೇನಿದ್ರು ಹೆಚ್ಚು ಕಲೆಕ್ಷನ್ ಮಾಡಬೇಕು, ಹೆಚ್ಚು ಕಮಿಷನ್ ಅನ್ನು ಪಡ್ಕೊಬೇಕೆ ಹೊರತು ಕಡಿಮೆ ಕಲೆಕ್ಷನ್ ಮಾಡಿ ಹೆಚ್ಚು ಕಮಿಷನ್ ಅನ್ನ ತಗೊಳೋದಲ್ಲ. ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ಈ ಒಂದು ಠೇವಣಿನಲ್ಲಿ ಕಡಿಮೆ ಬಡ್ಡಿ ದರದ ಠೇವಣಿ ಮತ್ತು ಹೆಚ್ಚು ಬಡ್ಡಿ ದರದ ಠೇವಣಿ, ಇದು ಫಿಕ್ಸೆಡ್ ಡೆಪಾಸಿಟ್ ಇದೆಯಲ್ಲ ಅದು ಹೆಚ್ಚು ಬಡ್ಡಿ ದರದ ಠೇವಣಿನೋ ಕಡಿಮೆ ಬಡ್ಡಿ ದರದ ಠೇವಣಿನೋ? ಯಾಕೆ ಅಂದರೆ ಅವಧಿ ಠೇವಣಿ ಅದು 1 ವರ್ಷಕ್ಕೆ, 2 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ ಅಂತ ನಾವು ತೊಗೊಂಡ್ಬಿಟ್ಟಿರ್ತೀವಿ. ಅಲ್ಲಿವರೆಗೂ ಅದೇ ರೇಟನ್ನು ಕೊಡಬೇಕಾಗುತ್ತೆ. 6%, 7%, 8%, ನೀವು 9 ಮಾಡಿರೋ 9%, ಈ ರೀತಿ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಒಟ್ಟು ಠೇವಣಿನಲ್ಲಿ ಈ ಒಂದು ಕಡಿಮೆ ಬಡ್ಡಿ ದರ ಠೇವಣಿ ಮತ್ತು ಹೆಚ್ಚು ಬಡ್ಡಿ ದರ ಠೇವಣಿ ಅನುಪಾತ ರೇಷಿಯೋ ಎಷ್ಟಿರ್ಬೇಕಪ್ಪ ಅಂದರೆ, ಕಡಿಮೆ ಬಡ್ಡಿ ದರದ್ದು ಒಂದು 40% ಇದ್ರೆ, ಹೆಚ್ಚು ಬಡ್ಡಿ ದರದ್ದು ಒಂದು 60% ಇರಬೇಕು. ಈ ರೇಷಿಯೋದಲ್ಲಿ ಇರಬೇಕು. ಯಾಕೆ ಈ ರೇಷಿಯೋ ಅಂತ ನಾವು ಹೇಳ್ತೀವಿ, ಅನುಪಾತ ಅಂತ ಹೇಳ್ತೀವಿ? ಯಾಕೆ ಹೇಳ್ತೀವಿ ಇದನ್ನ ರೇಷಿಯೋ? ಕಡಿಮೆ ಬಡ್ಡಿದ್ದು 40% ಇರಬೇಕು, ಹೆಚ್ಚು ಬಡ್ಡಿ ದರದ 60 ಇರಬೇಕು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಇವಾಗ ಎಲ್ಲಾನು 1 ತಿಂಗಳಿಗೂ ಇವಾಗ ಫಿಕ್ಸೆಡ್ ಮಾಡ್ಬೋದು, ಮೊದ್ಲಂಗಿರ್ಲಿಲ್ಲ. 15 ದಿವಸಕ್ಕೂ ಇವಾಗ ಫಿಕ್ಸೆಡ್ ಮಾಡ್ಬೋದು. ಅವಾಗ ಅದು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ಬಿಡ್ತದೆ, ಲೋಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆಗೋದಿಲ್ಲ. ಆದ್ರೂ ನಾವು ಈ ರೇಟ್ನಲ್ಲಿ ನಾವು ನಮ್ಮ ಒಟ್ಟು ಠೇವಣಿಯನ್ನ ನಿರ್ವಹಣೆ ಮಾಡಿದ್ರೆ ನಮ್ಮ ಕಾಸ್ಟ್ ಆಫ್ ಡೆಪಾಸಿಟ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಡೆಪಾಸಿಟ್ ಅಂದ್ರೇನು? ಠೇವಣಿಯ ವೆಚ್ಚ, ಠೇವಣಿ ಮೇಲಿನ ವೆಚ್ಚ, ಠೇವಣಿಗೆ ನೀವು ಭರಿಸ್ತಕ್ಕಂಥ ವೆಚ್ಚವನ್ನ ಕಾಸ್ಟ್ ಆಫ್ ಡೆಪಾಸಿಟ್ ಅಂತ ಕರಿತೀವಿ. ಹೌದಾ? ಅಂದ್ರೆ ಠೇವಣಿ ಮೇಲೆ ನೀವೇನು ಬಡ್ಡಿ ಕೊಡ್ತೀರಲ್ಲ, ಹೌದಾ, ಅದನ್ನು ನಾವು ಕಾಸ್ಟ್ ಆಫ್ ಡೆಪಾಸಿಟ್ ಅಂತ ಕರಿತೀವಿ. ಸಪೋಸು ಇವಾಗ 100 ಕೋಟಿ ಪೂರ್ತಿ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ಬಿಟ್ರೆ ಏನಾಗುತ್ತೆ ನಿಮಗೆ? ಜಾಸ್ತಿ ಆಗ್ಬಿಡ್ತಲ್ವಾ? ಅವಾಗ ಏನಾಗುತ್ತೆ? ಕಾಸ್ಟ್ ಆಫ್ ಫಂಡ್ ಜಾಸ್ತಿ ಆಗ್ಬಿಡ್ತದೆ. ಗೊತ್ತಾಯ್ತಾ? ಆದ್ರೆ ಕಡಿಮೆ ಬಡ್ಡಿ ದರದ 40%, ಹೆಚ್ಚಿಗೆ ಬಡ್ಡಿ ದರದ 60, ಅಥವಾ ಗ್ರಾಜುವಲಿ ಹೋಗ್ತಾ 50-50 ಅದ 50 ಇದ್ಬಿಟ್ರೆ ನಿಮ್ಮ ಕಾಸ್ಟ್ ಆಫ್ ಡೆಪಾಸಿಟ್ ಏನಿದೆಯಲ್ಲ ಅದು ಅವರೇಜ್, ಸರಾಸರಿ ಹೆಚ್ಚು ಬಡ್ಡಿ ದರದ್ದು ಕಡಿಮೆ ಬಡ್ಡಿ ದರದ್ದು ನೀವು ಲೆಕ್ಕ ಹಾಕಿದ್ರೆ ಅವರೇಜ್ ಕಾಸ್ಟ್ ಆಫ್ ಡೆಪಾಸಿಟ್ ಸರಾಸರಿ ಒಂದು 5.5 ಮ್ಯಾಕ್ಸಿಮಮ್ ಅಂದ್ರೆ 6.5 ಒಳಗಡೆ ಇದ್ರೆ ಅವಾಗ ನೀವೇನ್ ಮಾಡ್ಬೋದು? 6.5ಗೆ ನಿಮ್ಮ ಡೆಪಾಸಿಟ್ ರೇಟು ನಿಮಗೆ ಲಭ್ಯ ಆಗಿದೆ ಅಂತ ಅರ್ಥ, ಸರಾಸರಿ. ಇದ್ರ ಮೇಲೆ ನೀವೆಷ್ಟು ಮಾರ್ಜಿನ್ ಇಟ್ಕೊಬೇಕು? ಲೋನ್ ಕೊಡ್ಬೇಕಾದ್ರೆ ಎಷ್ಟು ಮಾರ್ಜಿನ್ ಇಟ್ಕೊಂಡಿರ್ತೀರಿ ನೀವು? ಲಾಭ ಇಟ್ಕೊಂಡಿರ್ತೀರಿ? 3 ಇಟ್ಕೊಂಡಿರ್ತೀರಾ, 4 ಇಟ್ಟಿರೋ, 5, 6? ಅವರೇಜ್ ಅಂದ್ರೆ ಒಂದು 4.5ರಿಂದ 5% ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅದು. ಅವಾಗ ಏನಾಗುತ್ತೆ? ನೀವು ಈ ಕಾಸ್ಟ್ ಆಫ್ ಫಂಡ್ 5.5 ಇದ್ರೆ 10% ನೀವು ಸಾಲ ಕೊಡ್ಬೋದು, ಬೇರೆಯವ್ರಿಗಿಂತ ನೀವು ಕಡಿಮೆ ಕೊಡ್ಬೋದು, ಮತ್ತೆ ಕಾಂಪಿಟೇಟಿವ್ ಆಗಿರ್ತದೆ, ಸ್ಪರ್ಧಾತ್ಮಕವಾಗಿರ್ತದೆ. ಇದು ನಿಮ್ಮ ಕಾಸ್ಟ್ ಆಫ್ ಫಂಡ್ ಏನೇನು ಇಲ್ಲೇ 8% ಆಗ್ಬಿಟ್ರೆ ಅದ್ರ ಮೇಲೆ ನೀವು 5% ಇಟ್ಕೊಂಡ್ರೆ 13% ನೀವು ಕಡಿಮೆ ಸಾಲ ಕೊಡೋಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ನಿಮ್ಮ ಸಿಬ್ಬಂದಿ ಖರ್ಚು ಬರ್ತದೆ, ಮತ್ತೆ ನಿಮ್ಮ ನಿರ್ವಹಣೆ ಬರ್ತದೆ, ಮ್ಯಾನೇಜ್ಮೆಂಟ್ ನಿರ್ವಹಣೆ ಅದೆಲ್ಲ ಸೇರುತ್ತೆ ಅದರಲ್ಲಿ, ಬರೀ ಸಿಬ್ಬಂದಿ ಮಾತ್ರ ಅಲ್ಲ. ಅದು ಹೋಗ್ತಾ 14, 15, 16 ಆಗ್ಬಿಡುತ್ತೆ. ಅವಾಗ ಬ್ಯಾಂಕ್ನವರು 9.5% ವೆಹಿಕಲ್ ಲೋನು, ಮತ್ತೆ ಜ್ಯುವೆಲ್ ಲೋನು, ಮತ್ತೊಂದು ಮಗದೊಂದು ಕೊಡ್ತಾ ಇದ್ರೆ ನೀವು 12, 14, 16 ಕೊಟ್ರೆ ಅವಾಗ ನಿಮ್ಮ ಹತ್ರ ಕಡಿಮೆ ಗ್ರಾಹಕರು ಬರೋದು ಕಡಿಮೆ ಆಗ್ಬಿಡ್ತಾರೆ. ನಿಮ್ಮ ಮೆಂಬರ್ಸ್ ಆಗಿದ್ರು ಇನ್ನೊಂದು ಕಡೆ ಹೋಗ್ತಾರೆ, ಯಾಕೆಂದ್ರೆ ಅವರು 1 ರೂಪಾಯಿಗೂ ಲೆಕ್ಕ ಹಾಕ್ತಾರೆ. ಸೊ ಆ ಒಂದು ದೃಷ್ಟಿ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ರೇಟನ್ನು, ಡೆಪಾಸಿಟ್ ಸಂಗ್ರಹಣೆ ಮಾಡೋದ್ರಲ್ಲಿ ವಿಧಿವಿಧಾನಗಳನ್ನು ನೀವು ಬೋರ್ಡ್ನವರು ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿ ನಿಮ್ಮ ಪರಿಸರದಲ್ಲಿ ಏನೇನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅವೆಲ್ಲನೂ ಗಮನಿಸಿ ನೀವು ರೇಟನ್ನು ನಿಗದಿ ಮಾಡಿ ಕೊಟ್ಟರೆ
ನಿಮ್ಮ ಸಿಬ್ಬಂದಿ ಅದನ್ನು ಜಾರಿಗೆ ತರ್ತಾರೆ, ಅನುಷ್ಠಾನಗೊಳಿಸ್ತಾರೆ. ಇಲ್ಲ ಅಂದರೆ ನೀವೇನೇ ಬೇಕಾಬಿಟ್ಟು 10%, 12%, 14% ಕೊಟ್ಕೊಂಡು ಹೋಗ್ಬಿಟ್ರೆ ಅವಾಗ ಲೋನ್ ಮೇಲೆ 16, 18 ಚಾರ್ಜ್ ಮಾಡಬೇಕಾಗುತ್ತೆ. ಅವಾಗ ಲೋನ್ ಮೇಲೆ ಅಷ್ಟು ಚಾರ್ಜ್ ಮಾಡಿದಾಗ ಯಾರು ಕಟ್ಟಕ್ಕೆ ಬರ್ತಾರೆ? ಯಾರೋ ಕಟ್ತಾ ಇರೋರು ಬಂದು ನಿಮ್ಮ ಹತ್ರ ಸಾಲ ತೊಗೊಬೇಕು ಅಲ್ವಾ? ಆ ಒಂದು ದೃಷ್ಟಿಯಿಂದಲೇ ಡೆಪಾಸಿಟ್ ರೂಲ್ಸ್ ಇರಬೇಕು. ಮೊದಲನೇದು ಡೆಪಾಸಿಟ್ನಲ್ಲಿ ಈ ರೀತಿ ವರ್ಗೀಕರಣ ಮಾಡ್ಕೊಬೇಕು, ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಅಂತ. ಮತ್ತು ಎರಡನೇದಾಗಿ ಕಡಿಮೆ ಬಡ್ಡಿದರ ಠೇವಣಿ ನಮ್ಮಲ್ಲಿ ಎಷ್ಟಿರಬೇಕು ಮತ್ತು ಹೆಚ್ಚು ಬಡ್ಡಿದರ ಠೇವಣಿ ಎಷ್ಟಿರಬೇಕು, ಅವರೇಜು ಬಡ್ಡಿಯ ಸರಾಸರಿ ವೆಚ್ಚ ಎಷ್ಟು ಬರುತ್ತೆ ಅಂತ ನಾವು ಗಮನಿಸ್ಕೊಬೇಕು. ಮತ್ತು ಬಡ್ಡಿ ದರವನ್ನು ನಾವು ಆಗಿಂದಾಗೆ ರಿವ್ಯೂ ಮಾಡ್ತಾ ಇರಬೇಕು ಬೋರ್ಡ್ನಲ್ಲಿ. ಆ ಬೋರ್ಡ್ಗೆ ಅಧಿಕಾರ ಇರೋದು. ಅಂದರೆ ನೀವು ಮುಂದುವರಿಸಿ ಅದನ್ನೇ ಅಥವಾ ಇದು ಮಾಡಿ ಅಂತಲ್ಲ, ಸೂಕ್ತ ಇದ್ರೆ ಮುಂದುವರಿಸಿ, ಸೂಕ್ತ ಇಲ್ಲದ್ರೆ ಮಾರ್ಪಾಡು ಮಾಡಿ, ಪರಿಷ್ಕರಿಸಿ. ಗೊತ್ತಾಯ್ತಾ? ಇದು ಆಡಳಿತ ಮಂಡಳಿಯವರು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ತೀರ್ಮಾನ, ಅವರ ಒಂದು ಜವಾಬ್ದಾರಿ. ಇಲ್ಲಿ ನಿಮ್ಮಗಳ ಪಾತ್ರ ಹೆಚ್ಚು ಈ ಒಂದು ಹಣಕಾಸು ನಿರ್ವಹಣೆಯಲ್ಲಿ ಮತ್ತು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡೋದ್ರಲ್ಲಿ. ಗೊತ್ತಾಯ್ತಾ? ಇಷ್ಟನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಡೆಪಾಸಿಟ್ ಎರಡನೇದು, ಅದರಲ್ಲಿ ಈ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಒಂದು ಲೆಂಡಿಂಗ್, ಮೂರನೇದು ಅಂದರೆ ಸಾಲ ವಿತರಣೆ. ಸಾಲ ವಿತರಣೆ ಮಾಡ್ತಕ್ಕಂಥ ಅಧಿಕಾರನೂ ಸಹ ಸಹಕಾರ ಸಂಘಗಳಲ್ಲಿ ಯಾರಿಗಿದೆ? ಆಡಳಿತ ಮಂಡಳಿಗೆ ಬಂದು ಹೋಗಬೇಕು. ದೊಡ್ಡ ದೊಡ್ಡ ಸಂಸ್ಥೆಗಳಾದರೆ ಏನು ಅಧ್ಯಕ್ಷರಿಗೆ ಒಂದು 10,000ನೋ 15,000ನೋ 25,000ನೋ ಅಥವಾ 1,00,000ದವರೆಗೂ ಪವರ್ಸ್ ರೆಸಲ್ಯೂಷನ್ ಮಾಡೋದ್ರ ಮುಖಾಂತರ ಡೆಲಿಗೇಟ್ ಮಾಡಿರ್ಬೋದು. ಗೊತ್ತಾಯ್ತಾ? ಆದರೆ ಅದನ್ನು ಮುಂಜೂರಾದ್ಮೇಲೆ ಆಡಳಿತ ಮಂಡಳಿಗೆ ಬಂದು ರ್ಯಾಟಿಫಿಕೇಷನ್ ಆಗಬೇಕು. ಅದು ಅಥವಾ ಗೋಲ್ಡ್ ಲೋನು, NSC ಮೇಲೆ ಲೋನ್ ಕೊಡೋದು, ಡೆಪಾಸಿಟ್ ಮೇಲೆ ಲೋನ್ ಕೊಡೋದು, ಅದೆಲ್ಲ ಬೇಕಾದ್ರೆ ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ಗೆ, ಮುಖ್ಯ ಕಾರ್ಯನಿರ್ವಾಹಕರಿಗೆ ಬೋರ್ಡ್ನವರು ರೆಸಲ್ಯೂಷನ್ ಮಾಡಿ ಅಧಿಕಾರ ಕೊಟ್ಟಿರ್ಬೋದು. ಯಾಕೆಂದರೆ ಗೋಲ್ಡ್ ಲೋನ್ಗೆ ಮತ್ತು FD ಮೇಲೆ ಕೊಡೋಕ್ಕೆಲ್ಲನೂ ಬೋರ್ಡ್ಗೆ ಕರೆಯೋಕ್ಕಾಗೋದಿಲ್ಲ. ಸೊ ಅವು ಕೆಲವು ಅಧಿಕಾರ ಅವ್ರಿಗೆ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಮೇಜರ್ ಸಾಲ ವಿತರಣೆ ಆಗ್ತಕ್ಕಂಥ ಅಧಿಕಾರ ಇರೋದು ಆಡಳಿತ ಮಂಡಳಿಗೆ ಮಾತ್ರ. ಅಧ್ಯಕ್ಷ ಒಬ್ಬರಿಗಿಲ್ಲ, ಮುಖ್ಯ ಕಾರ್ಯನಿರ್ವಾಹಕರು ಒಬ್ಬರಿಗಿಲ್ಲ. ಸೊ ಅದಕ್ಕೋಸ್ಕರನೇ ಸಾಲ ವಿತರಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ಆಡಳಿತ ಮಂಡಳಿಯವರು ಕಡ್ಡಾಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳಿದೆ. ಅಲ್ಲಿ ನೀವು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಬೇಕು. ಸಾಲ ಕೊಡೋದ್ರಲ್ಲಿ ನೀವು ಸಾಲ ಯಾವ ರೀತಿ ಕೊಡ್ತೀರೋ ರಿಕವರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ಮೇಲೆ ಅವಲಂಬಿಸಿರುತ್ತೆ. ನಿಮ್ಮ ರಿಕವರಿ ಸಾಲ ವಿತರಣೆ ಮೇಲೆ ಅವಲಂಬಿಸಿರುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಸಾಲ ಕೊಡಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳನ್ನು ಗಮನದಲ್ಲಿ ಇಟ್ಕೊಬೇಕು. ಒಂದು, ಕೊಟ್ಟಂಥ ಸಾಲಕ್ಕೆ ಸೂಕ್ತ ಭದ್ರತೆಯನ್ನು ತಗೊಬೇಕು, ಪ್ರಾಪರ್ ಸೆಕ್ಯೂರಿಟಿ. ವಿತೌಟ್ ಸೆಕ್ಯೂರಿಟಿ ಸಾಲ ಕೊಟ್ಟರೆ ಇವಾಗ ಸೆಕ್ಯೂರಿಟಿ ಇದ್ದ ಸಾಲನೇ ವಸೂಲಿ ಮಾಡೋಕ್ಕಾಗಲ್ಲ. ಇನ್ನು ಅನ್ಸೆಕ್ಯೂರ್ಡ್ ಲೋನನ್ನು ಯಾವ ರೀತಿ ನೀವು ವಸೂಲಿ ಮಾಡ್ತೀರಿ? ಕಷ್ಟ ಆಗುತ್ತೆ, ಕಠಿಣ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸಾಲ ಕೊಡಬೇಕಾದ್ರೆ ಸೂಕ್ತ ಭದ್ರತೆ, ಪ್ರಾಪರ್ ಸೆಕ್ಯೂರಿಟಿ, ಸಮರ್ಪಕವಾಗಿ. ಇವಾಗ 1 ಕೋಟಿ ರೂಪಾಯಿ ನೀವು ಸಾಲ ಕೊಡ್ತೀವಿ ಅಂತಂದ್ರೆ ಭದ್ರತೆ ಎಷ್ಟು ತೊಗೊಳ್ಬೇಕು? ಅಟ್ಲೀಸ್ಟ್ 1-2 ಕೋಟಿ ಬೇಡ, ಅಟ್ಲೀಸ್ಟ್ 1.5 ಕೋಟಿ ಆದರೂ ತೊಗೊಬೇಕು. ಯಾಕಂದ್ರೆ ನೀವು 3-4 ಕೋಟಿ ಕೇಳಕ್ಕೆ ಹೋಗ್ಬಿಟ್ರೆ ಇವತ್ತಿನ ದಿವಸ ಗಲ್ಲಿಗೂ ಬ್ಯಾಂಕ್ಗಳಿವೆ, ಅಲ್ಲಿ ಹೋಗ್ಬಿಡ್ತಾರೆ ಕಟ್ಟೋಂಥವ್ರು. ಕಟ್ತಾ ಇದ್ದವ್ರು ಮಾತ್ರ ನೀವು ಎಷ್ಟಾದರೂ ಹಾಕ್ಕೊಳ್ಳಿ ಅಂತ ಇಲ್ಲಿ ಬರ್ತಾರೆ ಅಷ್ಟೇನೆ. ಆದರೆ ಸೂಕ್ತ ಭದ್ರತೆ ಅಂದರೆ ಕನಿಷ್ಠ 1:2 ಅಥವಾ 1:1.5. ಗೊತ್ತಾಯ್ತು? ಅದು ಭದ್ರತೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಮ್ಮ ರಿಲೇಟಿವ್, ನಮ್ಮ ತಮ್ಮ, ಅಣ್ಣ, ಬಾಮೈದ, ಅಳಿಯ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ಇಲ್ಲದೇ ಸಾಲ ಕೊಡೋದಲ್ಲ, ಅಧ್ಯಕ್ಷವಾಗಿ ಹೇಳ್ತಾ ಇದ್ರು. ಇದು ಬಹಳ ಮುಖ್ಯ, ಪ್ರಾಪರ್ ಸೆಕ್ಯೂರಿಟಿ ಇರಬೇಕು, ಒಂದನೇದು. ಎರಡನೇದೇನಪ್ಪ ಅಂತಂದರೆ ರೀಪೇಮೆಂಟ್ ಕೆಪಾಸಿಟಿ. ಸಾಲಗಾರ ಸಾಲವನ್ನು ಕೋರಿ ಏನು ಅರ್ಜಿ ಸಲ್ಲಿಸ್ತಾನೆ ಆ ಅರ್ಜಿಯನ್ನು ನೀವು ಪರಿಶೀಲಿಸಬೇಕಾದ್ರೆ, ಯಾಕೆಂದರೆ ಸಾಲದ ಅರ್ಜಿಯನ್ನು ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡ್ತಕ್ಕಂಥ ಅಧಿಕಾರ ಇರೋದು ಬೋರ್ಡ್ಗೇನೆ. ಆ ಅಧಿಕಾರ ನಮಗೆ ಕೊಟ್ಟಿಲ್ಲ, ಅಥವಾ ಸಂಯುಕ್ತ ಸಹಕಾರಿ ಕೊಟ್ಟಿಲ್ಲ, ಅಥವಾ ಇನ್ನೊಬ್ಬರು ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟ್ನವ್ರಿಗೆ ಕೊಟ್ಟಿಲ್ಲ. ಸಾಲ ಮಂಜೂರು ಮಾಡೋ ಅಧಿಕಾರ ಯಾಕೆ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ನೀವು ಸ್ಥಳೀಯವಾಗಿರ್ತೀರಿ, ನೀವು ನಿಮ್ಮ ಸದಸ್ಯರುಗಳ ಒಂದು ಪರಿಚಯ ಇರ್ತದೆ, ಮತ್ತು ಅವರ ವೃತ್ತಿ ಏನು ಅಂತ ಗೊತ್ತಿರ್ತದೆ, ಅವರ ಒಂದು ಆರ್ಥಿಕ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಿರ್ತದೆ, ಡೈರೆಕ್ಟರ್ಗಳಿಗೆ ಮತ್ತು ನಿಮಗೆ. ಅದಕ್ಕೋಸ್ಕರನೇ ಸಾಲ ಮಂಜೂರು ಮಾಡೋ ಅಧಿಕಾರವನ್ನು ನಿಮಗೆ ಕೊಟ್ಟಿರ್ತಕ್ಕದ್ದು. ಇಲ್ಲಿರೋ ಮುಖ್ಯ ಕಾರ್ಯನಿರ್ವಾಹಕ ಒಬ್ಬರಿಗೆ ಕೊಟ್ಟು ಬಿಡೋದಾಗಿತ್ತು, ಬೈಲಾ ಪ್ರಕಾರ ಕೊಟ್ಟಿಲ್ಲ. ಎಂಟೈರ್ ಬೋರ್ಡ್ಗೆ ಬಂದು ಸಾಲದ ಅರ್ಜಿ ವಿಲೇವಾರಿ ಆಗಬೇಕು, ಮಂಜೂರಾತಿ ಆಗಬೇಕು. ಸೊ ಅದಕ್ಕೋಸ್ಕರನೇ ಬೋರ್ಡ್ನವ್ರು ಇಲ್ಲಿ ಭಾಳ ಪ್ರುಡೆನ್ಷಿಯಲ್ ಆಗಿ, ವಿವೇಚನಯುಕ್ತವಾಗಿ ಅದನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು
ಸದ್ಬಳಕೆ ಮಾಡ್ಕೊಬೇಕು. ಈಗ ನನ್ನ ಜೀವನಲ್ಲಿ 100 ರೂಪಾಯಿ ಇದೆ ಅಂತಂದರೆ 100 ರೂಪಾಯಿ ಖರ್ಚು ಮಾಡಿದ್ರೆ ನಾನು ಯಾರಿಗೂ ಉತ್ತರ ಹೇಳಂಗಿಲ್ಲ. ಆದರೆ ನೀವು ಸಂಘದಲ್ಲಿ 100 ರೂಪಾಯಿ ಖರ್ಚು ಮಾಡಿದ್ರೆ ಜನರಲ್ ಬಾಡಿಗೆ ಉತ್ತರ ಹೇಳಬೇಕು, ಬೋರ್ಡ್ಗೆ ಹೇಳಬೇಕು, ಮತ್ತು ಆಡಿಟ್ರಿಗೆ ಹೇಳಬೇಕು, ಇಲಾಖೆಗೆ ಹೇಳಬೇಕು, ಎಲ್ಲರಿಗೂ ಉತ್ತರ ಕೊಡಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಆ ಒಂದು ದೃಷ್ಟಿಯಿಂದಲೇ ಇಲ್ಲಿ ನಿಮ್ಮನ್ನು ಯಾಕೆ ಆಡಳಿತ ಮಂಡಳಿನಲ್ಲಿ ಆಯ್ಕೆ ಮಾಡಿ ಸದಸ್ಯರು 5 ವರ್ಷಕ್ಕೊಮ್ಮೆ ಆಡಳಿತ ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಅಂತಂದರೆ, ನೀವು ಟ್ರಸ್ಟಿಗಳಿದ್ದಾಗೆ, ಅಂದರೆ ನಂಬಿಕಸ್ಥ ಮಂಡಳಿ ಇದ್ದಂಗೆ ಸಂಘಕ್ಕೆ ನೀವು ನಂಬಿಕಸ್ಥ ಮಂಡಳಿ. ಆ ನಂಬಿಕೆಯನ್ನು ನೀವು ಉಳಿಸ್ಕೊಬೇಕು ಅಂತಂದರೆ ನಿಮ್ಮ ಸ್ವಂತ ದುಡ್ಡಿಗಿಂತ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಟ್ರಾನ್ಸಾಕ್ಷನನ್ನು ಮಾಡಬೇಕು, ವಹಿವಾಟನ್ನು ನಡೆಸಬೇಕು. ಅಂದರೆ ಇಲ್ಲಿ ಸಾಲದಲ್ಲಿ ಒಂದು ಸೂಕ್ತ ಭದ್ರತೆ, ಎರಡನೇದು ರೀಪೇಮೆಂಟ್ ಕೆಪಾಸಿಟಿ. ಅಂದರೆ ಆ ವ್ಯಕ್ತಿಗೆ ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಸಾಮರ್ಥ್ಯ ಏನು ಅನ್ನೋದನ್ನು ನೀವು ಅಳತೆ ಮಾಡಬೇಕು. ಅಂದರೆ ನೀವು ಅನಲೈಸ್ ಮಾಡಬೇಕು, ವಿಮರ್ಶೆ ಮಾಡಬೇಕು. ಈಗ ನಾನು ಒಂದು 50 ಲಕ್ಷಕ್ಕೆ ಅರ್ಜಿ ಹಾಕಿರ್ತೀನಿ, 50 ಲಕ್ಷನೂ ಮಂಜೂರು ಮಾಡಿಬಿಡೋದಲ್ಲ. ನನಗೆ ವರಮಾನ ಏನಿದೆ, ಆದಾಯ ಏನಿದೆ, ಅದರಲ್ಲಿ ಖರ್ಚು ಎಷ್ಟು, ಉಳಿತಾಯ ಎಷ್ಟು, ನಮ್ಮ ಇನ್ಸ್ಟಾಲ್ಮೆಂಟು ಅಸಲು ಮತ್ತು ಬಡ್ಡಿ ಬರ್ತದ, ಅವನ ವ್ಯವಹಾರ ಏನು, ಇದೆಲ್ಲವನ್ನೂ ಸಹ ಗಮನಿಸ್ಕೊಂಡು ನಾವು ಮಂಜೂರು ಮಾಡಬೇಕೇ ಹೊರತು ಅವ್ನು ಕೇಳಿದ ದೃಷ್ಟಿಯನ್ನು ಮಂಜೂರು ಮಾಡಿಬಿಡೋದಲ್ಲ. ಅವನ ಸಾಲದ ಮರುಪಾವತಿ ಸಾಮರ್ಥ್ಯ, ರೀಪೇಮೆಂಟ್ ಕೆಪಾಸಿಟಿಯನ್ನು ಅಳತೆ ಮಾಡ್ತಕ್ಕದ್ದು ನಿಮ್ಮಗಳ ಜವಾಬ್ದಾರಿ, ಬೋರ್ಡ್ನವರ ಜವಾಬ್ದಾರಿ. ಅಧ್ಯಕ್ಷರು ಏನೇ ರೆಕಮೆಂಡ್ ಮಾಡಲಿ ಅಥವಾ ಮುಖ್ಯ ಕಾರ್ಯನಿರ್ವಾಹಕರು ಏನೇ ರೆಕಮೆಂಡ್ ಮಾಡಲಿ, ಸವಿಸ್ತರವಾಗಿ ಚರ್ಚೆ ಮಾಡಿ ದಾಖಲಾತಿಗಳ ಪ್ರಕಾರ ನೀವು ಮಂಜೂರು ಮಾಡ್ತಕ್ಕದ್ದು ನಿಮ್ಮ ಜವಾಬ್ದಾರಿ. ನೀವೇನಾದರೂ ಅದನ್ನು ಮಾಡಲಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬಿಟ್ರು, ಅಥವಾ ಅವ್ರು ಹೇಳಿದ್ಕೆಲ್ಲ ಸೈನ್ ಹಾಕ್ಕೊಂಡು ಹೋಗೋದು, ಅವ್ರು ಹೇಳಿದ್ಕೆಲ್ಲ ತಲೆ ಗುಂಪು ಹಾಕ್ಕೊಂಡು ಹೋಗೋದು ಮಾಡಿಬಿಟ್ರೆ ಕೊನೆಗೆ ನೀವು ಸಹ ಅದಕ್ಕೆ ಪಾರ್ಟಿದಾರರಾಗ್ತೀರಿ, ಜವಾಬ್ದಾರರಾಗ್ತೀರಿ. ನಾಳೆ ಬೆಳಗ್ಗೆ ಸರ್ಚ್ ಆ ಸಾಲ ವಸೂಲಿ ಆಗಲಿಲ್ಲ ಅಂತಂದರೆ ಆ ಸಾಲಕ್ಕೆ ನೀವು ಸಹ ಜವಾಬ್ದಾರಿ ಆಗ್ಬಿಡ್ತೀರಿ. ಯಾಕಂದರೆ ಬೋರ್ಡ್ನಲ್ಲಿ ಯು ಆರ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟರ್. ಆ ಸಾಲ ಮಂಜೂರು ಮಾಡೋದಕ್ಕೆ ನೀವು ಒಪ್ಪಿಗೆ ಕೊಟ್ಟಿರ್ತೀರಿ. ಸೊ ಇದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಹಾಗಾಗೇನೆ ಎಷ್ಟೋ ಸಹಕಾರ ಸಂಘಗಳು ಬೇನಾಮಿ ಸಾಲ ಕೊಡೋದು, ಸರಿಯಾಗಿ ಡಾಕ್ಯುಮೆಂಟ್ಸ್ ತೊಗೊಂಡಿರೋದು, ಅಥವಾ ಸರಿಯಾಗಿ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥದ್ದು, ಆದಾಯ ಇಲ್ಲದೇನೆ ಸಾಲ ಕೊಟ್ಟಿರೋದು, ಭದ್ರತೆ ಇಲ್ಲದೇನೆ ಸಾಲ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಇವೆಲ್ಲ ರೀತಿಯಾಗಿರ್ತಕ್ಕಂಥ ಆಶಯ ಅಂಶಗಳಿಗೆ ಒಳಗಾಗಿ ಸಾಲ ಮಂಜೂರು ಮಾಡಿ ಹಿಂಗೆ ಮಾಡಿದ್ರೆ ಸಹಕಾರ ಸಂಘಗಳು 10ನೇ ವರ್ಷದ ದಶಮಾನೋತ್ಸವ ಆಚರಣೆ ಮಾಡೋದಿಲ್ಲ, 25ನೇ ವರ್ಷದ ಬೆಳ್ಳಿ ಹಬ್ಬನೂ ಮಾಡಲ್ಲ, 50ನೇ ವರ್ಷದ ಗೋಲ್ಡನ್ ಜುಬ್ಲೂ ಇಲ್ಲ, 100 ವರ್ಷದಿಲ್ಲ. ದಪ್ಪದೊಂದು ಗಾಡ್ರೇಜ್ ಬೀಗ ಹಾಕಬೇಕಾಗುತ್ತೆ ಬಾಗಿಲಿಗೆ 3 ವರ್ಷಕ್ಕೇನೆ. ಸೊ ಆ ಒಂದು ದೃಷ್ಟಿಯಿಂದಲೇ ಸಾಲ ಕೊಡೋದ್ರಲ್ಲಿ ನಿಮ್ಗೆ ಎಷ್ಟು ಅಧಿಕಾರ ಕೊಟ್ಟಿರ್ತಾರೆ ಆ ಅಧಿಕಾರವನ್ನು ವಿವೇಚನೆಯುಕ್ತವಾಗಿ ಬಳಸ್ಕೊಬೇಕು. ಇಲ್ಲಿ ಆರ್ಥಿಕ ಶಿಸ್ತನ್ನು ನೀವು ಪಾಲಿಸಬೇಕಾಗುತ್ತೆ ಬೋರ್ಡ್ನವರು. ಹೌದಾಯ್ತಾ? ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇದು ಇನ್ನೊಂದು ಸಾಲ ವಿತರಣೆಯಲ್ಲಿ ಏನಪ್ಪ ಅಂದರೆ, ಮೂರನೇದು ಡಾಕ್ಯುಮೆಂಟೇಷನ್. ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್. ನೀವು ಸಾಲ ಕೊಟ್ಟಿರಿ, ಸಪೋಸ್ ಅವ್ರು ಏನಾದರೂ ತೀರೋದ್ರು ಅಥವಾ ಅನಾರೋಗ್ಯ ಆಯಿತು, ಆಕ್ಸಿಡೆಂಟ್ ಆಯಿತು, ಮತ್ತೊಂದಾಯಿತು, ತೊಂದರೆಗಳಾಯಿತು ಅಂದರೆ 1-2 ಇನ್ಸ್ಟಾಲ್ಮೆಂಟ್ ಬರದೇ ಇರ್ಬೋದು. ಆದರೆ ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ ನೀವು ಮನೆ ಹೋಲಿಕೆ ಮುಖಾಂತರ ಅವ್ರ ವಾರಸುದಾರರಿಂದ ವಸೂಲಿ ಮಾಡ್ಬೋದು. ಇಲ್ಲ ಅಂತಂದರೆ ಕಾನೂನಿನಲ್ಲಿ ಅವಕಾಶ ಇದೆ, ಏನು ಅವ್ರ ಮೇಲೆ ದಾವಾ ಹೂಡೋದಕ್ಕೆ, ಡಿಸ್ಪ್ಯೂಟ್ ಫೈಲ್ ಮಾಡೋದಕ್ಕೆ. ಗೊತ್ತಾಯ್ತು? ಡಿಸ್ಪ್ಯೂಟ್ ಫೈಲ್ ಮಾಡಿ ದಾವವನ್ನು ಹಣವನ್ನು ರಿಕವರಿ ಮಾಡ್ಕೊಳೋದಕ್ಕೆ, ಅವ್ರು ಕೊಟ್ಟಿರ್ತಕ್ಕಂಥ ಏನು ಮಾರ್ಟಿಗೇಜ್ ಮಾಡಿಕೊಟ್ಟಿರ್ತಾರೆ ಅದನ್ನು ಜಪ್ತಿ ಮತ್ತು ಬಹಿರಂಗ ರಾಜ್ ಮಾಡಿ ವಸೂಲಿ ಮಾಡ್ಕೊಳೋದಕ್ಕೂ ಅವಕಾಶ ಇದೆ. ಅದಾಗಬೇಕು ಅಂದರೆ ಡಾಕ್ಯುಮೆಂಟೇಷನ್ ಸರಿ ಇರಬೇಕು, ದಾಖಲಾತಿಗಳನ್ನು ನೀವು ಸರಿಯಾಗಿ ಸಮರ್ಪಕವಾಗಿ ತಗೊಂಡಿರಬೇಕು. ಅದು ಬಹಳ ಮುಖ್ಯ. ಹಣ ಸಾಲ ಮಂಜೂರು ಮಾಡಬೇಕಾದ್ರೆ ಮತ್ತು ಸಾಲ ಬಿಡುಗಡೆ ಮಾಡಬೇಕಾದ್ರೆ ಈ 2 ಹಂತದಲ್ಲೂ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸನ್ನು ಸಮರ್ಪಕವಾಗಿ ನಿಮ್ಮ ಸಿಬ್ಬಂದಿ, ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಯಾರು ವಹಿಸಿರ್ತೀರಿ ಅವರು ತಗೊಂಡಿರಬೇಕು. ಅದನ್ನು ನೀವು ಮೇಲ್ವಿಚಾರಣೆ ಮಾಡಬೇಕು. ಅವಾಗ ಆಗಿಂದಾಗೆ ರ್ಯಾಂಡಮ್ ಆಗಿ ಸ್ವಲ್ಪ ಮೇಲ್ವಿಚಾರಣೆ ಮಾಡಿದ್ರೆ ಅವಾಗ ಅವ್ರು ಎಚ್ಚೆತ್ಕೊತಾರೆ. ನಮ್ಮ ಅಧ್ಯಕ್ಷರು, ನಮ್ಮ ನಿರ್ದೇಶಕರು ಇವೆಲ್ಲವನ್ನು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ, ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೊಂಡಿರಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಬೆಳೀತದೆ. ಇಲ್ಲದೇ ಇದ್ರೆ ಯಾರು ಕೇಳಲ್ಲ, ಏನು ಕೇಳಲ್ಲ, ಬೇಕಾದವರಿಗೆ ಏನು ತಗೊಂಡೇನೆ ಸಾಲ ಕೊಟ್ಬಿಡ್ತಾರೆ, ನಾಳೆ ಬೆಳಗ್ಗೆ ಅವರು ಹೋಗ್ಬಿಡ್ತಾರೆ, ಅವರು ಅದರಲ್ಲಿ ಶಾಮೀಲಾಗ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರನೇ ಸಾಲ ಮಂಜೂರಾತಿನಲ್ಲಿ ಒಂದೇದು ಪ್ರಾಪರ್ ಸೆಕ್ಯೂರಿಟಿ, ಸೂಕ್ತ ಭದ್ರತೆ, ಕಡಿಮೆನೂ ತೊಗೊಬಾರ್ದು, ಜಾಸ್ತಿನೂ ತೊಗೊಬಾರ್ದು, ಸಮರ್ಪಕ. ಎರಡನೇದು ರೀಪೇಮೆಂಟ್ ಕೆಪಾಸಿಟಿ ನೋಡಬೇಕು. ಮೂರನೇದು ಪಕ್ಕಾ ಡಾಕ್ಯುಮೆಂಟೇಷನ್. ಡಾಕ್ಯುಮೆಂಟೇಷನ್ ಅಂತಂದರೆ ಪೂರ್ತಿ ಭರ್ತಿಯಾಗಿರಬೇಕು. ಸಾಲದ ಅರ್ಜಿಗಳಿರ್ಬೋದು, ಕಂಡೀಷನ್ಸ್, ಲೋನ್ ಅಗ್ರಿಮೆಂಟು, ಪ್ರೊನೋಟು, ಡಿಮಾಂಡು, ವೋಚರು, ಏನೇನಿದೆ ಎಲ್ಲನೂ ಸಹ ಬ್ಲ್ಯಾಂಕ್ ಬಿಡಬಾರ್ದು ಯಾವುದೂ. ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಹೋದರೆ ಅಲ್ಲಿ ಫಿಲ್ಅಪ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಆ ಕಡೆನೂ ಲಾಯರ್ ಇರ್ತಾರೆ, ಈ ಕಡೆನೂ ಲಾಯರ್ ಇರ್ತಾರೆ. ಕೋರ್ಟಿಗೆ ಕೇಸ್ ಹಾಕಿದಾಗ ಮುಂಚಿತವಾಗಿನೇ ಸಾಲ ಬಿಡುಗಡೆ ಮಾಡೋದು ಮುಂಚೆ
ಸಾರಿ ದಾಖಲಾತಿಗಳು ಪೂರ್ಣ ಪ್ರಮಾಣದಲ್ಲಿ ಕಾನೂನುಬದ್ಧವಾಗಿ ಇಟ್ಕೊಳ್ಳಿ. ತಗೊಂಡೋದು ಮಾತ್ರ ಅಲ್ಲ, ತಗೊಂಡ್ಮೇಲೆ ಸಾಲ ತೀರುವಳಿ ಆಗೋವರೆಗೂ ಸಂರಕ್ಷಣೆ ಮಾಡಬೇಕು. ಸಾಲ ದಾಖಲಾತಿಗಳನ್ನು ನೀವು ನಿಮ್ಮ ಸಿಬ್ಬಂದಿ ಯಾರು ವಹಿಸಿರ್ತೀರಿ ಅವರು ಲಾಕ್ ಅಂಡ್ ಕೀನಲ್ಲಿ ಇಟ್ಕೊಬೇಕು. ಮಳೆಗೆ ಹಾಳಾಗೋಗೋದು, ಸೋರಿ ಅಥವಾ ಇಲಿ ಕಡ್ದು ಹೋಗ್ಬಿಡೋದು ಅಥವಾ ಯಜ್ಞ ಕಡ್ದು ಹೋಗ್ಬಿಡೋದು ಅಥವಾ ಗೆದ್ಲಿಲ್ಲಿ ಹೋಗ್ಬಿಡೋದು ಹಂಗೆ ಮಾಡಿದ್ರೆ, ಮೊನ್ನೆ ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾಲವನ್ನು ತೀರುವಳಿ ಮಾಡಿದಂಥವ್ರಿಗೆ 15 ದಿವಸದೊಳಗಡೆ ಅವರಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವ್ರು ವಾಪಸ್ ಮಾಡಬೇಕು. ಆಗಲಿಲ್ಲ ಅಂತಂದರೆ ದುಪ್ಪಟ್ಟು ಹಣವನ್ನು ಕಟ್ಕೊಡ್ಬೇಕು ಅಂತ ಇದೆ. ಸೊ ಅದರಿಂದ ದಾಖಲಾತಿಗಳನ್ನು ಕಳಿಬಾರ್ದು, ದಾಖಲಾತಿಗಳು ಬೇಕಾಬಿಟ್ಟು ಬಿಸಾಕಬಾರ್ದು, ಭಾಳ ಸಂರಕ್ಷಣೆ. ಯಾಕೆಂದರೆ ಒರಿಜಿನಲ್ ಕೊಟ್ಟಿರ್ತಾರೆ, ಕ್ರಯಪತ್ರ ಇರ್ಬೋದು, ಶೇಲ್ ಡೀಡ್ ಇರ್ಬೋದು, ಮತ್ತೊಂದು ಮಗದೊಂದು, ಅವೆಲ್ಲವನ್ನು ಸಂರಕ್ಷಣೆ ಇಡಬೇಕು. ಕೊನೆಗೆ ಅವ್ರು ಸಾಲ ತೀರುವಳಿ ಮಾಡಿದ್ಮೇಲೆ ಅವ್ರ ದಾಖಲಾತಿಗಳನ್ನು ಅವರಿಗೆ ವಾಪಸ್ ಕೊಡಬೇಕು. ಮೂಲ ದಾಖಲಾತಿಗಳು ಯಾವ್ಯಾವಿವೆ ಒರಿಜಿನಲ್ಲು ಕೊಡಬೇಕಾಗುತ್ತೆ. ಅದು ನಮ್ಮ ಜವಾಬ್ದಾರಿ, ಸಾಲ ಸಂಸ್ಥೆಯ ಜವಾಬ್ದಾರಿಯಾಗಿರ್ತದೆ. ಗೊತ್ತಾಯ್ತಾ? ಇಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡಿದ್ದಾರೆ ಇಲ್ವಾ? ಯಾಕೆಂದ್ರೆ ಅವರು ಕೋರ್ಟ್ ಆ ಥರ ಏನಾದರೂ ಆದೇಶಗಳು ಕೊಟ್ಬಿಟ್ರು ಅಂದರೆ ಕೋರ್ಟ್ ಆದೇಶಗಳನ್ನು ನಾವು ಧಿಕ್ಕರಿಸೋಕ್ಕಾಗೋದಿಲ್ಲ, ಇದ್ರೆ ಅದು ಕಂಟೆಂಪ್ಟ್ ಆಫ್ ಕೇಸ್ ಆಗಿಬಿಡುತ್ತೆ. ಸೊ ನಾಳೆ ಬೆಳಗ್ಗೆ ಸಂಘಕ್ಕೆ ನಷ್ಟ ಆಗುತ್ತೆ. ಯಾರೋ ಮಾಡಿದ ತಪ್ಪಕ್ಕೋಸ್ಕರ ಸಂಘ ನಷ್ಟ ಅನುಭವಿಸ್ಬೇಕಾದ್ರೆ ನೀವೆಲ್ಲ ಒಂದು 5 ಲಕ್ಷನೋ 10 ಲಕ್ಷನೋ ಲಾಭ ಗಳಿಸಿದ್ರೆ ಅವನು ಒಂದು 50 ಲಕ್ಷ ದಂಡ ರೂಪದಲ್ಲಿ ಕೊಡಬೇಕು ಅಂದರೆ ಅವಾಗ ಇನ್ನೂ ಎಷ್ಟು ವರ್ಷ ನೀವು ಲಾಭ ಗಳಿಸ್ಬೇಕಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು, ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟಿದ್ದಾರಾ ಇಲ್ವಾ, ಮತ್ತೊಂದು ಮಗದೊಂದನ್ನು ಪರಿಶೀಲಿಸಬೇಕು. ಇದು ಮೂರನೇದು, ಸಾಲ ವಿತರಣೆಯಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಅಂಶ ಹೇಳ್ಬಿಡ್ತೀನಿ. ಸಾಲ ವಿತರಣೆಯಲ್ಲಿ ನಿಮ್ಮಲ್ಲಿ ಎಷ್ಟು ಸಂಪನ್ಮೂಲ ಇರ್ತದೆ, ಷೇರು ಮತ್ತು ಠೇವಣಿ ಎಲ್ಲ ಸೇರಿ, ನಿಧಿಗಳು, ಫಂಡ್ಸು, ರಿಸರ್ವ್ ಫಂಡು ಮತ್ತೊಂದು ಫಂಡ್ಸ್ ಏನಿರ್ತದೆ ಅವೆಲ್ಲ ಸೇರಿ ನಿಮ್ಮಲ್ಲಿ ಎಷ್ಟು ಇರ್ತದೆ ಅದಕ್ಕೆ ತಕ್ಕಂತೆ ನೀವು ಸಾಲವನ್ನು ವಿತರಣೆ ಮಾಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಹತ್ರ ಸಂಪನ್ಮೂಲನೇ ಇರೋದಿಲ್ಲ, ಯಾರೋ ಬಲಂತಕ್ಕೋಸ್ಕರ ಫೋರ್ಸ್ಗೋಸ್ಕರ ಅರ್ಜಿ ಹಾಕ್ತಾರೆ, ನೀವು ಬೋರ್ಡ್ನಾಗ ಇಟ್ಕೊಂಡು ಒಂದು 5 ಲಕ್ಷ 10 ಲಕ್ಷ 50 ಲಕ್ಷ 25 ಲಕ್ಷ ಸಾಲ ಮಂಜೂರು ಮಾಡಿಬಿಡ್ತೀರಿ. ಅದು ರಿಲೀಸ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ಲ. ಯಾಕೆಂದರೆ ಕೊಟ್ಟಿರೋ ದುಡ್ಡು ನಿಮಗೆ ಬಂದಿರೋದಿಲ್ಲ, ವಸೂಲಿ ಆಗಿರೋದಿಲ್ಲ. ಅದಕ್ಕೋಸ್ಕರನೇ ಯಾವುದೇ ಸಾಲವನ್ನು ಮಂಜೂರು ಮಾಡೋದಕ್ಕೆ ಮುಂಚೆ ಲೆಂಡಬಲ್ ರಿಸೋರ್ಸಸ್ ಎಷ್ಟಿದೆ ಅಂತ ನೀವು ಲೆಕ್ಕಾಚಾರವನ್ನು ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಂದ ಆಡಳಿತ ಮಂಡಳಿಗೆ ಪಡ್ಕೊಬೇಕು. ಇವಾಗ ನಮ್ಮ ಹತ್ರ ಎಷ್ಟಿತ್ತು, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಸಾಲವನ್ನು ವಿತರಣೆ ಮಾಡಿ ಬರೋದು ಎಷ್ಟಿದೆ, ಇವಾಗ ಉಳಿದಿರ್ತಕ್ಕಂಥದ್ದು ಎಷ್ಟು, ನಾವು ಇವರಿಗೆ ಅರ್ಜಿನ ಮಂಜೂರು ಮಾಡ್ಬೋದಾ? 50 ಲಕ್ಷ ಇರಲಿ 1 ಕೋಟಿ ಇರಲಿ ಮಂಜೂರು ಮಾಡೋದು. ಅವ್ರು ಇನ್ನೊಂದು ಒಂದು ವಾರದಲ್ಲಿ ಅವನು ಏನು ಬೇಕೋ ಡಾಕ್ಯುಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡಿಕೊಟ್ಬಿಡ್ತಾನೆ ಸಬ್ ರಿಜಿಸ್ಟ್ರಾರ್ನಲ್ಲಿ. ನಾವು ಕೊಡಬೇಕಲ್ಲ ದುಡ್ಡನ್ನು, ಚೆಕ್ ಮುಖಾಂತರ ಅಥವಾ ಡಿ ಡಿ ಮುಖಾಂತರ, ಪೇ ಆರ್ಡರ್ ಮುಖಾಂತರ ಅಥವಾ RTGS ಮುಖಾಂತರ, NEFT ಮುಖಾಂತರ ಕಳಿಸ್ಕೊಡ್ಬೇಕಲ್ಲ. ಸಾಲ ಮಂಜೂರು ಮಾಡ್ಬಿಟ್ಟು ಅವನಿಗೆ ಕೊಡೋಕೆ ದುಡ್ಡೇ ಇಲ್ಲ ಅಂತಂದರೆ ನೀವು ಯಾಕೆ ಸಾಲ ಮಂಜೂರು ಮಾಡಿರಿ, ದುಡ್ಡಿಲ್ದೇನೆ ಅಂತಾರೆ. ಅದು ಒಂದು ರೀತಿ ಅಪಪ್ರಚಾರಕ್ಕೆ ಕಾರಣ ಆಗ್ತದೆ, ಆಮೇಲೆ ದ್ವೇಷ ಮನೋಭಾವಕ್ಕೆ ಕಾರಣ ಆಗ್ತವೆ ಅವೆಲ್ಲನೂ. ಅದಕ್ಕೋಸ್ಕರ ನಿಮ್ಮ ಸಂಪನ್ಮೂಲವನ್ನು ನೋಡಿಕೊಂಡು ಸಾಲವನ್ನು ಮಂಜೂರು ಮಾಡ್ಕೊಳ್ಬೇಕು. ಇದು ಸಂಪನ್ಮೂಲ ಇಲ್ಲದೇನೆ ಸುಮ್ಮನೆ ಪೇಪರ್ನಲ್ಲಿ ರೆಸಲ್ಯೂಷನ್ನಲ್ಲಿ ಸಾಲ ಮಂಜೂರು ಮಾಡಲಾಗಿದೆ 10 ಜನಕ್ಕೆ 20 ಜನಕ್ಕೆ ಇಷ್ಟು ಕೋಟಿ ಅಂತಂದರೆ ಅಲ್ಲಿ ರಿಲೀಸ್ ಮಾಡೋದು ದುಡ್ಡೇ ಇಲ್ಲ ಅಂದರೆ ಹೆಂಗಾಗುತ್ತೆ? ಸೊ ಅದಕ್ಕೋಸ್ಕರನೇ ಬರುವಂಥದ್ದೆಷ್ಟು ಹೋಗುವಂಥದ್ದೆಷ್ಟು, ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ, ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸಾಲವನ್ನು ಮಂಜೂರು ಮಾಡೋದಕ್ಕೆ ತೀರ್ಮಾನ ತಗೊಂಡು ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್, ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಬೇಕಾಗಿರೋದು ಒಂದು. ಆಮೇಲೆ ಎರಡನೇದೇನಪ್ಪ ಅಂತಂದರೆ CD ರೇಷಿಯೋ ಅಂತ ಕರಿತೀವಿ, ಕ್ರೆಡಿಟ್ ಅಗೇನ್ಸ್ಟ್ ಡೆಪಾಸಿಟ್. ಅಂದರೆ ನಿಮ್ಮಲ್ಲಿ ಉದಾಹರಣೆ ಡೆಪಾಸಿಟು ಒಂದು 100 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ನೀವು ಇವಾಗ ಈ ಡೇಟ್ಗೆ 31/3 ಅಥವಾ 31/4 ಜೂನ್ ಎಂಡ್ಗೋ ಜುಲೈ ಎಂಡ್ಗೋ ಆ ಮಂತ್ ಎಂಡ್ಗೆ ಎಷ್ಟು ಸಾಲವನ್ನು ನೀವು ವಿತರಣೆ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಗಮನಿಸಿ. CD ರೇಷಿಯೋ ಅಂತ ಕರಿತೀವಿ. ಕ್ರೆಡಿಟ್ ಅಗೇನ್ಸ್ಟ್ ಡೆಪಾಸಿಟ್ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಠೇವಣಿಗೆ ವಿರುದ್ಧವಾಗಿ ಸಾಲವನ್ನು ಅಡ್ವಾನ್ಸ್ ಮಾಡತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ದು. ಇವಾಗ ಒಂದು 100 ಕೋಟಿ ರೂಪಾಯಿ ನಿಮ್ಮಲ್ಲಿ ಡೆಪಾಸಿಟ್ ಇದೆ ಅಂತಂದರೆ ನೀವೆಷ್ಟು ಸಾಲ ಕೊಡ್ಬೋದು? 100 ಕೋಟಿನೂ ಕೊಟ್ಬಿಡ್ಬೋದಾ? ಎಷ್ಟು ಕೊಡ್ಬೋದು? ಯಾಕೆ 85 100 ಯಾಕೆ ಕೊಡಬಾರ್ದು? ಏನೋ ಒಂದು ರೀಸನ್ ಇರಬೇಕಲ್ಲ. ಯಾಕೆ ಅಂತಂದರೆ ಅರ್ಬನ್ ಬ್ಯಾಂಕ್ ಆದರೆ ಅವ್ರು ರಿಸರ್ವ್ ಬ್ಯಾಂಕಿನ ಕಂಟ್ರೋಲಿಗೆ ಬರ್ತಾರೆ, ರಿಸರ್ವ್ ಬ್ಯಾಂಕಿನ ಪರವಾನಗಿ ಪಡೆದಿರ್ತಾರೆ. ಈ ಅರ್ಬನ್ ಬ್ಯಾಂಕ್ನವರು, DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕ್, ಅವ್ರಿಗೆ ರಿಸರ್ವ್ ಬ್ಯಾಂಕಿನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ PR ಆ್ಯಕ್ಟ್ ಅಂತ ಕರಿತೀವಿ. ಅದ್ರ ಪ್ರಕಾರ ಕಂಡೀಷನ್ ಇದೆ. ಏನಂದರೆ ಇವತ್ತೊಂದು ದಿವಸ
₹100 ಡೆಪಾಸಿಟ್ ಬಂದರೆ ನಮ್ಮ ಬ್ಯಾಂಕಿಗೆ, ಬ್ಯಾಂಕ್ ಆದರೆ ₹100 ಡೆಪಾಸಿಟ್ ಬಂದರೆ ಅದರಲ್ಲಿ 3% ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಮೇಂಟೈನ್ ಮಾಡಬೇಕು, CRR ಅಂತ. ಇನ್ನು 24% SLR ಅಂತ ಮೇಂಟೈನ್ ಮಾಡಬೇಕು, ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಮೇಂಟೈನ್ ಮಾಡಬೇಕು. ಇಟ್ ಈಸ್ ಕಂಪಲ್ಸರಿ ಆಸ್ ಪರ್ BR ಆ್ಯಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ರಿಸರ್ವ್ ಬ್ಯಾಂಕಿನ ಇದ್ರ ಪ್ರಕಾರ. ಅದು ಮಾಡಲಿಲ್ಲ ಅಂತಂದರೆ ರಿಸರ್ವ್ ಬ್ಯಾಂಕ್ನವ್ರಿಗೆ 5 ಲಕ್ಷ, 10 ಲಕ್ಷ, 25 ಲಕ್ಷವರೆಗೂ ಫೈನ್ ಹಾಕೋದಕ್ಕೆ, ದಂಡ ಹಾಕೋದಕ್ಕೆ ಅವಕಾಶ ಇದೆ. ಆದರೆ ಸೊಸೈಟಿಗಳು ರಿಸರ್ವ್ ಬ್ಯಾಂಕ್ ಕಂಟ್ರೋಲಿಗೆ ಬರೋದಿಲ್ಲ. ನೀವು ರಿಸರ್ವ್ ಬ್ಯಾಂಕಿಂದ ಲೈಸೆನ್ಸ್ ಪಡೆದಿದ್ದೀರಾ? ಇಲ್ಲ, ನೀವು ಸೊಸೈಟಿಗಳು ಮಾತ್ರ, ಬ್ಯಾಂಕ್ ಅಲ್ಲ. ಗೊತ್ತಾಯ್ತಾ? ಅದರಿಂದ ನೀವು ಈ 3% CRR, 24% SLR ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ರಿಸರ್ವ್ ಬ್ಯಾಂಕ್ ಇದು ನಿಮಗೆ ಅನ್ವಯಿಸೋದಿಲ್ಲ. ಆದರೆ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ನೀವು ಕಾಪಾಡ್ಕೊಬೇಕು. ನಿಮಗೆ ನಿಮ್ಮ ರೆಪ್ಯುಟೇಷನ್ ಚೆನ್ನಾಗಿರಬೇಕು, ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು. ನಾಳೆ ಬೆಳಗ್ಗೆ ಬಂದು ನಾನೊಂದು ₹5 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀನಿ, 1 ವರ್ಷಕ್ಕೆ ಇಟ್ಟಿದ್ದೀನಿ, ಆದರೆ ನಾನು ಪ್ರಿಮೇಚೂರ್ ಮಾಡ್ಕೊಂಡ್ಬಿಡ್ತೀನಿ. ನನಗೇನೋ ಮನೆಯಲ್ಲಿ ಮದುವೆ ಇದೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸ, ಅಥವಾ ಯಾವುದೋ ವೈದ್ಯಕೀಯ ಚಿಕಿತ್ಸೆ, ಇದಕ್ಕೋಸ್ಕರ ನಾನು ಇಲ್ಲಪ್ಪ ಪ್ರಿಮೇಚೂರು ಮಾಡಿಕೊಟ್ಬಿಡಿ, ನಾನು 1 ವರ್ಷ ಕಾಯೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಪ್ರಿಮೇಚೂರ್ ಡೆಪಾಸಿಟ್ ಮಾಡಿಬಿಟ್ರೆ, ಅವಾಗ ನೀವು ಇಲ್ಲ ರೀ, ನೀವು 5 ಲಕ್ಷ ಇಟ್ಟಿದ್ದಲ್ಲಪ್ಪ 1 ವರ್ಷಕ್ಕೆ, ನಾನು ಸಾಲ ಕೊಟ್ಬಿಟ್ಟಿದ್ದೀನಿ, ಆ ಸಾಲ ಬರೋವರೆಗೂ ನಿನಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಲಿಕ್ವಿಡ್ ರೇಷಿಯೋನ, ಅಂದರೆ ಈ ಒಂದು ದ್ರವ್ಯಾಸ್ತಿಯನ್ನು ನೀವು ಮಿನಿಮಮ್ ಆಗಿ ಇಟ್ಕೊಬೇಕು. ನಿಮಗೆ ರಿಸರ್ವ್ ಬ್ಯಾಂಕಿನ ನಿರ್ದೇಶನ ಅನ್ವಯ ಆಗದೇ ಇದ್ರೂ ನಿಮ್ಮ ಒಂದು ಇದಕ್ಕೋಸ್ಕರ, ರೆಪ್ಯುಟೇಷನನ್ನು ಕಾಪಾಡ್ಕೊಳಕ್ಕೋಸ್ಕರ, ಕ್ರೆಡಿಟಬಿಲಿಟಿ ಕಾಪಾಡ್ಕೊಳಕ್ಕೋಸ್ಕರ ಅಟ್ಲೀಸ್ಟು ಒಂದು 10ರಿಂದ 15% ಆದರೂ ನೀವು ಸಾಲ ಕೊಡ್ದೇನೆ ನಿಮಗೆ ಇಮಿಡಿಯೇಟಾಗೆ ಕ್ಯಾಶ್ ಮಾಡ್ಕೊಳಂಗೆ ಅದನ್ನು ಬ್ಯಾಂಕಲ್ಲಿ ನೀವು 15 ದಿವಸಕ್ಕೆ ಡೆಪಾಸಿಟ್ ಆದರೂ ಇಟ್ಕೊಳ್ಳಿ, FD, ಅಥವಾ ಮತ್ತೊಂದಾದರೂ ಇಟ್ಕೊಳ್ಳಿ, SBನಲ್ಲಾದರೂ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಆ ಪ್ರಿಮೇಚೂರ್ ಬಂದಂಥವ್ರಿಗೆ ನೀವು ಇಮಿಡಿಯೇಟಾಗೆ ನಿಮ್ಮ ಒಂದು ಗೌರವಕ್ಕೆ, ಘನತೆಗೆ ಧಕ್ಕೆ ಬರೋದಂಗೆ, ನಿಮ್ಮ ಈ ತೊಂದರೆ ಆಗದಂಗೆ ಒಂದು 10ರಿಂದ 15% ನೀವು ಯಾವಾಗೂ ರಿಸರ್ವ್ ಆಗಿ ಇಟ್ಕೊಬೇಕು. ನಿಮ್ಮ ರಿಸರ್ವ್ ಆಗಿ ಇಟ್ಕೊಂಡ್ರೆ ಕರೆಂಟ್ ಅಕೌಂಟಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಅಟ್ಲೀಸ್ಟ್ SB ಅಥವಾ FD 15 ಸತಿ FDನೂ ಮಾಡ್ಬೋದು. ಆ ರೀತಿ ಇಟ್ಕೊಂಡ್ರೆ ನಿಮ್ಗೆ 6ರಿಂದ 7% ಆದರೂ ಇಂಟ್ರೆಸ್ಟ್ ಬರ್ತದೆ. ಅದೇ ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು CD ರೇಷಿಯೋ ಯಾವಾಗೂ ಒಂದು 80ರಿಂದ 85% ನೀವು ಕೊಡ್ಬೋದು. ಅದೇ ಕಮರ್ಷಿಯಲ್ ನಮ್ಮ ಅರ್ಬನ್ ಬ್ಯಾಂಕ್ ಆದರೆ 65-70 ಮೇಲೆ ಅವ್ರು ಕೊಡೋಂಗಾಗಲ್ಲ. ಯಾಕಂದ್ರೆ ಇದ್ರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. 3%, 24% ಅಂದರೆ ಹೆಚ್ಚು ಕಮ್ಮಿ 28ರಿಂದ 30% ಅವರು ಬ್ಯಾಂಕ್ ಅಕೌಂಟಲ್ಲೇ ಇಟ್ಕೊಬೇಕಾಗುತ್ತೆ. ನೀವು ಅಷ್ಟು ಇಟ್ಕೊಬೇಕಾಗಿಲ್ಲ. ಒಂದು 10ರಿಂದ 15% ಇಟ್ಕೊಂಡ್ರೆ ಸಾಕು. ಆವಾಗ ಏನಾಗುತ್ತೆ, ಕೆಲವರು ರಿನ್ಯೂವಲ್ ಮಾಡಿಸ್ಕೊಂಡವರು ಇರ್ತಾರೆ, ಮತ್ತು ಹೊಸ ಡೆಪಾಸಿಟ್ನೂ ಬರ್ತಾ ಇರ್ತದೆ. ಅವಾಗ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ CD ರೇಷಿಯೋ ಯಾವಾಗಲೂ 80 to 80% ಇರಬೇಕು. ಅದಕ್ಕಿಂತ ನೀವೇನಾದರೂ ಕಡಿಮೆ ಲೆಂಡ್ ಮಾಡಿದರೆ ಇಂಪ್ಯಾಕ್ಟ್ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ, ನೀವು ಲಾಭ ಗಳಿಸೋಕ್ಕಾಗಲ್ವಲ್ಲ. ಪ್ರಾಫಿಟಬಿಲಿಟಿ ಕಡಿಮೆ ಆಗ್ಬಿಡ್ತದೆ. ನೀವು ತೊಗೊಂಡು ಡೆಪಾಸಿಟ್ ಎಲ್ಲ ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಚೆಸ್ಟಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಹೆಂಗೆ ಬಡ್ಡಿ ಕೊಡ್ತೀರಿ, ಲಾಭ ಎಲ್ಲಿ ಬರ್ತದೆ ಅಲ್ವಾ? ಅದಕ್ಕೋಸ್ಕರ ಒಂದು 80ರಿಂದ 85%ವರೆಗೂ ನೀವು ಸಾಲ ರೂಪದಲ್ಲಿ ಕೊಡಬೇಕು. ಸಾಲ ರೂಪದಲ್ಲಿ ಕೊಡಬೇಕು ಅಂತಂದರೆ ಒತ್ತಾಯಪೂರ್ವಕ ಕೊಡೋದಲ್ಲ, ದಾರಿಲಿ ಹೋಗೋರ್ನೆಲ್ಲ ಕರೆದು. ನಾನು ಅವಾಗಲೇ ಹೇಳ್ದಂಗೆ ಸೆಕ್ಯೂರಿಟಿ ಇರಬೇಕು, ರಿಪೇಮೆಂಟ್ ಕೆಪಾಸಿಟಿ ನೋಡಬೇಕು, ಡಾಕ್ಯುಮೆಂಟೇಷನ್ ಇರಬೇಕು, ಇವೆಲ್ಲ ನೋಡ್ಕೊಬೇಕು. ಆದರೆ ಇಲ್ಲಿ ಅಷ್ಟರ ಮಟ್ಟಿಗೆ ನೀವು ಸಾಲ ವಿತರಣೆ ಮಾಡಿದ್ರೆ ನಿಮಗೆ ಲಾಭಾಂಶ ಬರೋದಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು. ನಮ್ಮ ಒಟ್ಟು ಡೆಪಾಸಿಟ್ನಲ್ಲಿ ನಾವು ಇಲ್ಲಿವರೆಗೂ ಎಷ್ಟು ಸಾಲ ಕೊಟ್ಟಿದ್ದೀವಿ, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನ ನೀವು ಆಡಳಿತ ಮಂಡಳಿನಲ್ಲಿ ಚರ್ಚೆ ಮಾಡಬೇಕು. ಆ ಮಾಹಿತಿ ಪಡ್ಕೊಬೇಕು ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಂದ. ಅವ್ರು ಕೊಡಲಿ ಕೊಡದೇ ಇರಲಿ ಕೇಳಬೇಕು. ಅವಾಗ ಗೊತ್ತಾಗುತ್ತೆ, ಅರೆ ನಾವು ಡೆಪಾಸಿಟ್ 100 ಕೋಟಿ ಇದೆ, ನಾವು ಕೊಟ್ಟಿರೋದೇನೆ 40 ಕೋಟಿ, ಇನ್ನು 60 ಕೋಟಿ ಐಡ್ಲಾಗಿ ಬಿದ್ದಿದೆ ಬ್ಯಾಂಕ್ ಅಕೌಂಟಲ್ಲಿ ಅಥವಾ ಇನ್ನೊಂದು ಕಡೆ ಅಂತಂದರೆ ಅವಾಗ ಇವರು ನಾಟ್ ಎ ಪಕ್ಕಾ ಬ್ಯಾಂಕರ್ ಅಂತ. ಅವಾಗ ನಿಮ್ಮ ಲೋನ್ ಪೋರ್ಟ್ಫೋಲಿಯೋ ನೀವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಅರ್ಥ. ಲೆಂಡಿಂಗ್ ಪೋರ್ಟ್ಫೋಲಿಯೋನ ನೀವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಲಾಸಿಗೆ ತರ್ತಾ ಇದ್ದೀರಿ. ಇದು ಒನ್ ವೇ ಆರ್ ದಿ ಅದರ್, ಒಂದು ರೀತಿ ನಷ್ಟಕ್ಕೆ ನೀವೇ ಕಾರಣ ಆದಂಗೆ, ಒಂದು ರೀತಿ ಅಥವಾ ಮತ್ತೊಂದು ರೀತಿಯಲ್ಲಿ. ಗೊತ್ತಾಯ್ತಾ? ಸೊ ಇಲ್ಲಿ ಲೆಂಡಿಂಗ್ನಲ್ಲಿ, ಲೋನಿಂಗ್ನಲ್ಲಿ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಬೇಕು, ಯಾಕೆಂದರೆ ಇದು ನಿಮ್ಮ ಜವಾಬ್ದಾರಿ, ಆಡಳಿತ ಮಂಡಳಿಯವ್ರ ಜವಾಬ್ದಾರಿ. ಸಾಲ ಕೊಡೋದು,
ಸಾಲಕ್ಕೆ ಬೇಕಾಗಿರ್ತಕ್ಕಂಥ ಸೆಕ್ಯೂರಿಟಿ ತೊಗೊಳೋದು ಮತ್ತು ಆ ಒಂದು ರಿಪೇಮೆಂಟ್ ಕೆಪಾಸಿಟಿ ನೋಡೋದು ಮತ್ತು ಇದನ್ನು ಯಾವ ರೀತಿ ನಾವು ಬಳಕೆ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಮ್ಯಾಕ್ಸಿಮಮ್ ಲೆವೆಲಲ್ಲಿ, ಆಪ್ಟಿಮಮ್ ಲೆವೆಲ್, ಗರಿಷ್ಠ ಪ್ರಮಾಣದಲ್ಲಿ ನಾವು ದುಡಿಯೋಂಗೆ ಬಿಡಬೇಕು. ಗೊತ್ತಾಯ್ತಾ? ಇದು ಆಡಳಿತ ಮಂಡಳಿಯವರು ಗಮನಿಸಬೇಕಾಗಿರ್ತಕ್ಕಂಥದ್ದು.